ಯಾರ ಜ್ಞಾನ ಶಕ್ತಿ ಕೋಟಿ ಸೂರ್ಯರನ್ನು ಮೀರಿದೆ, ಮತ್ತು ಯಾರ ದಿವ್ಯ ಧ್ವನಿಯು ಲೋಕಹಿತವ ಮಾಡಿದೆ. ಮೂರು ಲೋಕದಲ್ಲಿ ಯಾರ ಕೀರ್ತಿ ವ್ಯಾಪ್ತವಾಗಿದೆ, ಅಂತಹ ದೇವರಲ್ಲಿ ನನ್ನ ತಲೆಯು ಬಾಗಿದೆ. ಅಂತಹ ದೇವರ ನನ್ನ ತಲೆಯು ಬಾಗಿದೆ. ಬಂಧುಗಳೇ, ಎಲ್ಲರಿಗೂ ಜೈ ಜಿನೇಂದ್ರ. ನಿರಂಜನ ಲಾರಿ ಮಾಧ್ಯಮದ ಮೂಲಕ ನಡೆದಂತಹ ಜೈನ ಸಾಹಿತ್ಯ ಸ್ಪರ್ಧೆ 22ನೇ ಸಂಚಿಕೆ ಹಾಗೂ ಛದ್ಮವೇಶ ಸ್ಪರ್ಧೆ ಇದರ 13ನೇ ಸಂಚಿಕೆಯ ಫಲಿತಾಂಶ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಂದು ಹಾಜರಿದ್ದೇವೆ. ತಮ್ಮೆಲ್ಲರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇದೀಗ ಕಾರ್ಯಕ್ರಮದ ಮೊದಲಿಗೆ ಮಂಗಳಾಚರಣೆಯನ್ನು ಹಾಡಲಿದ್ದಾರೆ ಶ್ರೀಮಾನ್ ಬಳ್ಳಾಲ್ ಇವರು. ಭವಬಂಧ ಕಳೆಯಲೆಂದು ನಾನು ತಿಸಲು ಭವಕರ್ಮ ಹರಿಸು ಎಂದು ನಾ ಬಯಸಿದೆ. ಜಿನನಾಗೋ ಬಯಕೆ ಇಂದು ಚಿಗುರೊಡೆದಿದೆ. ಜಿನನಾಗೋ ಬಯಕೆ ಇಂದು ಚಿಗುರೊಡೆದಿದೆ. ಮನಸ್ಸೇತಕ್ಕೆ ಈ ಬಗೆ ಹಾಡಿದೆ. ನಮಿಸು ಮನವೇ ಜಿನನ ಜಿನ ಧರ್ಮ ಸಾರಿದ ವೀರನ. ನಮಿಸು ಮನವೇ ಜಿನನ ಜಿನ ಧರ್ಮ ಸಾರಿದ ವೀರನ. ಎಷ್ಟೊಂದು ಜನ್ಮ ಪಡೆದು ನಾ ಜನಿಸಲು ಇದೇ ಜನ್ಮ ಸಾಕು ಎಂದು ನಾ ಬಯಸಿದೆ. ಎಷ್ಟೊಂದು ಜನ್ಮ ಪಡೆದು ನಾ ಜನಿಸಲು ಇದೇ ಜನ್ಮ ಸಾಕು ಎಂದು ನಾ ಬಯಸಿದೆ. ಜಿನನಾಗೋ ಬಯಕೆ ಇಂದು ಚಿಗುರೊಡೆದಿದೆ. ಜಿನನಾಗೋ ಬಯಕೆ ಇಂದು ಚಿಗುರೊಡೆದಿದೆ. ಮನಸ್ಸೇತಕ್ಕೆ ಈ ಬಗೆ ಹಾಡಿದೆ. ನಮಿಸು ಮನವೇ ಜಿನನ ಜಿನ ಧರ್ಮ ಸಾರಿದ ವೀರನ. ನಮಿಸು ಮನವೇ ಜಿನನ ಜಿನ ಧರ್ಮ ಸಾರಿದ ವೀರನ. ಧನ್ಯವಾದಗಳು ಶ್ರೀಮಾನ್ ಬಳ್ಳಾಲ್ ಅವರಿಗೆ. ಬಂಧುಗಳೇ, ಶ್ರೀಮಾನ್ ಬಳ್ಳಾಲ್ ಅವರು ಅಂಧ ಕಲಾವಿದರಾಗಿದ್ದು ಅನೇಕ ಹಾಡಿನ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ಸ್ಥಾನವನ್ನು ಗಳಿಸಿಕೊಂಡಿರುತ್ತಾರೆ, ಬಹುಮಾನಗಳನ್ನು ಪಡೆದುಕೊಂಡಿರುತ್ತಾರೆ. ಅತ್ಯುತ್ತಮ ಗಾಯಕರಾಗಿ ಹೊರಹೊಮ್ಮಿ ಜೈನ ಸಮಾಜಕ್ಕೆ ಒಂದು ಅದ್ಭುತವಾದ ಗಾಯಕನಾಗಿ ಹೊರಹೊಮ್ಮುವುದರಲ್ಲಿ ಸಂಶಯವಿಲ್ಲ. ಬಂಧುಗಳೇ, ನಿರಂಜನ ಲಾರಿ ಮಾಧ್ಯಮದ ಮೂಲಕ ನಡೆದಂತಹ ಜೈನ ಸಾಹಿತ್ಯ ಸ್ಪರ್ಧೆ 22 ಹಾಗೂ ಛದ್ಮವೇಶ ಸ್ಪರ್ಧೆ ಇದರ 13ನೇ ಸಂಚಿಕೆಯಲ್ಲಿ ನಾವಿಂದು ಹಾಜರಿದ್ದೇವೆ. ಕಾರ್ಯಕ್ರಮ ನಿರೂಪಣೆ ಬೇರೊಬ್ಬರು ಮಾಡಬೇಕಿತ್ತು, ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ ಸಾಧ್ಯವಾಗಲಿಲ್ಲ, ಹಾಗಾಗಿ ನಾನು ಮಾಡ್ತಾ ಇದ್ದೇನೆ. ಓಕೆ. ನಿರಂಜನ ಲಾರಿ ಮಾಧ್ಯಮವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದರಲ್ಲೂ ಕೂಡ ಮಕ್ಕಳಿಗೆ ಉದ್ದೇಶವಾಗಿಟ್ಟುಕೊಂಡು ಮಾಡುವಂತಹ ಕಾರ್ಯಕ್ರಮಗಳು ಹಲವು ಇವೆ. ಅದರಲ್ಲಿ ಧಾರ್ಮಿಕ ಪಾಠಶಾಲೆ, ಇದು ವಾರಕ್ಕೊಮ್ಮೆ ಪ್ರತಿ ಶನಿವಾರ ರಾತ್ರಿ 8 ಗಂಟೆಯಿಂದ 9 ಗಂಟೆಯವರೆಗೆ ನಡೆಯುತ್ತದೆ. ಹಾಗೆಯೇ ಜೈನ ಸಾಹಿತ್ಯ ಸ್ಪರ್ಧೆ, ಛದ್ಮವೇಶ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಚಿನ್ನರಿಂದ ಜಿನಭಜನೆಯ ಕಲರವ ಹಾಗೂ ಸಾಧನೆಯೊಂದಿಗೆ ಮಾತುಕತೆ,
ಇತ್ಯಾದಿ ಹಲವಾರು ಕಾರ್ಯಕ್ರಮಗಳು ನಿರಂತರವಾಗಿ ನಿರಂಜನಲಾರಿ ಮಾಧ್ಯಮದ ಮೂಲಕ ನಡೆಯುತ್ತಿದೆ. ಬಂಧುಗಳೇ, ಇಂದು ಜೈನ ಸಾಹಿತ್ಯ ಸ್ಪರ್ಧೆ 22, ಇದರಲ್ಲಿ ನಾವು ರತ್ನಾಕರ ಶತಕವನ್ನು 1ರಿಂದ 4 ಚರಣದವರೆಗೆ ಸ್ಪರ್ಧೆಗಾಗಿ ಇಟ್ಟಿದ್ದೆವು. ಈ ಸ್ಪರ್ಧೆಯಲ್ಲಿ ಸುಮಾರು 25 ಮಂದಿ ಭಾಗವಹಿಸಿದ್ದವು. ಹಾಗೆಯೇ ಛದ್ಮವೇಷ ಸ್ಪರ್ಧೆ, ಇದು 13ನೇ ಸಂಚಿಕೆಯಾಗಿದ್ದು, ಈ ಸಂಚಿಕೆಯಲ್ಲಿ ನಾವು ಅಂಜನ ಚೋರನ ಬಗೆಗಾಗಿ ಛದ್ಮವೇಷ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಇದರಲ್ಲಿ 17 ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಬಂಧುಗಳೇ, ಅದರ ಇಂದು ಫಲಿತಾಂಶ ಕಾರ್ಯಕ್ರಮವನ್ನು ನಾವು ಇಂದು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ವಸಂತಕುಮಾರಿ, ಧಾರ್ಮಿಕ ವಿದ್ವಾಂಸರು, ಬೆಂಗಳೂರು, ಇವರು ವಹಿಸಿಕೊಂಡಿದ್ದಾರೆ. ಇವರು ಜೈನ ಸಾಹಿತ್ಯ ಸ್ಪರ್ಧೆಯ ಪ್ರಾಯೋಜಕರಲ್ಲೂ ಕೂಡ ಒಬ್ಬರಾಗಿದ್ದಾರೆ. ಇವರನ್ನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ಬಂಧುಗಳೇ, ನಮ್ಮ ಈ ಜೈನ ಸಾಹಿತ್ಯ ಸ್ಪರ್ಧೆಯ ಮತ್ತೊಬ್ಬ ಪ್ರಾಯೋಜಕರಾದಂತಹ ಶ್ರೀಮತಿ ನೀರಜ ಸುನಿಲ್, ಧಾರ್ಮಿಕ ವಿದ್ವಾಂಸರು, ಮೈಸೂರು, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ಛದ್ಮವೇಷ ಸ್ಪರ್ಧೆಯ ಪ್ರಾಯೋಜಕರಾಗಿರುವವರು ಶ್ರೀಮತಿ ಮಂಜುಳಾ ಅಭಯಚಂದ್ರ ಜೈನ್. ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಅನಿವಾರ್ಯ ಕಾರಣಗಳಿಂದ ಹಾಜರಾಗಲು ಸಾಧ್ಯವಾಗುತ್ತಿಲ್ಲ. ಅವರ ಪ್ರೋತ್ಸಾಹಕ್ಕೆ, ಅವರ ಪ್ರಾಯೋಜಕತ್ವಕ್ಕೆ ನಿರಂಜನಲಾರಿ ಮಾಧ್ಯಮವು ಆಭಾರಿಯಾಗಿದೆ. ಹಾಗೆಯೇ ಬಂಧುಗಳೇ, ಜೈನ ಸಾಹಿತ್ಯ ಸ್ಪರ್ಧೆಯ ರತ್ನಾಕರ ಶತಕ 1ರಿಂದ 4 ಅರ್ಥಸಹಿತ ವಿವರಿಸಲಿದ್ದಾರೆ ಶ್ರೀಮತಿ ಅನುಪಮಾ ವಿಶ್ವಸೇನ, ನಿವೃತ್ತ ಶಿಕ್ಷಕಿ, ಮೈಸೂರು. ಇವರು ರತ್ನಾಕರ ಶತಕವನ್ನು ನಮಗೆಲ್ಲರಿಗೂ ಅರ್ಥವಾಗುವಂತೆ ಅದರನ್ನು ಅರ್ಥ ವಿವರಣೆ ಮಾಡಲಿದ್ದಾರೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಜೈನ ಸಾಹಿತ್ಯ ಸ್ಪರ್ಧೆಯ ತೀರ್ಪುಗಾರರಾಗಿಯೂ ಕೂಡ ಅನುಪಮಾ ವಿಶ್ವಸೇನ ಹಾಗೂ ಸುಮಾ ಪ್ರಸಾದ್ ಅವರು ಭಾಗವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದರು. ಅದಕ್ಕಾಗಿ ನಿರಂಜನಲಾರಿ ಮಾಧ್ಯಮದ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಛದ್ಮವೇಷ ಸ್ಪರ್ಧೆಯ ಉಪನ್ಯಾಸವನ್ನು ಶ್ರೀಮತಿ ಸುಮಾ ಪ್ರಸಾದ್, ಧಾರ್ಮಿಕ ಚಿಂತಕರು, ಮೈಸೂರು, ಇವರು ನೆರವೇರಿಸಿಕೊಡಲಿದ್ದಾರೆ. ಇವರು ಅಂಜನ ಚೋರನ ಕಥೆಯನ್ನು ನಮಗಾಗಿ ತಿಳಿಯಪಡಿಸಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಛದ್ಮವೇಷ ಸ್ಪರ್ಧೆ 13ನೇ ಸಂಚಿಕೆಯ ತೀರ್ಪುಗಾರರಾಗಿರುವಂತಹ ಶ್ರೀಮತಿ ಸುಚಿತ್ರಾ ಸೂಜಿ, ಧಾರ್ಮಿಕ ಚಿಂತಕರು, ಹುಬ್ಬಳ್ಳಿ, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಬಂಧುಗಳೇ, ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವೀಕ್ಷಕರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮುಖ್ಯವಾಗಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಎಲ್ಲಾ ಸ್ಪರ್ಧಾಳುಗಳಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ತಮ್ಮಗಳ ಭಾಗವಹಿಸುವಿಕೆಯ ಕಾರಣದಿಂದಾಗಿ ನಮ್ಮ ಈ ಕಾರ್ಯಕ್ರಮ ಮೂಡಿ ಬಂದಿದೆ ಸೊಗಸಾಗಿ. ಅದಕ್ಕಾಗಿ ನಿರಂಜನಲಾರಿ ಮಾಧ್ಯಮವು ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸುತ್ತದೆ ಹಾಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಸ್ಪರ್ಧೆಗಳಂದ ಮೇಲೆ ಬಹುಮಾನ ವಿತರಣೆ ಇದ್ದದ್ದೇ, ಬಹುಮಾನ ಎಲ್ಲರಿಗೂ ಸಿಗುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ತಾವು ಸ್ಪರ್ಧಿಗಳು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು. ಒಂದು ಕಾರ್ಯಕ್ರಮದ ವಾಡಿಕೆಯಂತೆ ಸ್ಪರ್ಧೆ ಎಂದ ಮೇಲೆ ನಾವು ಬಹುಮಾನ ವಿತರಣೆಯನ್ನು ಮಾಡಲೇಬೇಕು. ಅದು ತೀರ್ಪುಗಾರರು ನೀಡಿರುವಂತಹ ತೀರ್ಪಿನ ಮೇಲೆ ಅವಲಂಬಿತವಾಗಿರುತ್ತದೆ. ಆದರೆ ಛದ್ಮವೇಷ ಸ್ಪರ್ಧೆಯಲ್ಲಿ ನಾವು ಫೋಟೋಗಳನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿರ್ತೇವೆ. ಅಲ್ಲಿ ಬರುವ ಲೈಕ್ಗೆ ಅನುಸಾರವಾಗಿ 3 ಬಹುಮಾನಗಳನ್ನು ನಾವು ಛದ್ಮವೇಷ ಸ್ಪರ್ಧೆಯಲ್ಲಿ ನೀಡುತ್ತಾ ಇದ್ದೇವೆ. ಬಂಧುಗಳೇ, ಮಗದೊಮ್ಮೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ವಹಿಸುತ್ತಾ ನಿರಂಜನಲಾರಿ ಮಾಧ್ಯಮದ ಅನೇಕ ಕಾರ್ಯಕ್ರಮಗಳಿಗೆ ಪ್ರಾಯೋಜಕರಾಗಿ, ಉಪನ್ಯಾಸಕರಾಗಿ, ತೀರ್ಪುಗಾರರಾಗಿ, ಹಲವಾರು ನೃತ್ಯ ಕಾರ್ಯಕ್ರಮದ ಮೂಲಕ ಪ್ರೇಮ ಶಾಂತಿನಾಥ್ ಉಪಾಧ್ಯಾಯ ಅವರು ಪ್ರತಿ ಸಾರಿ ನಮಗೆ ಸಹಕಾರ ನೀಡುತ್ತಾ ಇದ್ದಾರೆ. ಅವರೆಲ್ಲರಿಗೂ ನಾವು ಆಭಾರಿಯಾಗಿದ್ದೇವೆ. ಇದೀಗ ಛದ್ಮವೇಷ ಸ್ಪರ್ಧೆ 13ರ ಸಂಚಿಕೆ ಅಂಜನ ಚೋರ, ಇದರ ತೀರ್ಪುಗಾರರಾಗಿರುವವರು ಶ್ರೀಮತಿ ಸುಚಿತ್ರಾ ಸೂಜಿ, ಹುಬ್ಬಳ್ಳಿಯವರು. ಇವರು ನಮ್ಮ ಛದ್ಮವೇಷ ಸ್ಪರ್ಧೆಯ ಎಲ್ಲಾ ಫೋಟೋಗಳನ್ನು ಕೂಲಂಕುಷವಾಗಿ ನೋಡಿ ಒಂದು ಫಲಿತಾಂಶವನ್ನು ನೀಡಿರುತ್ತಾರೆ. ಇವರು ಹುಬ್ಬಳ್ಳಿಯವರು, ಗೃಹಿಣಿಯಾಗಿದ್ದಾರೆ. ಇವರಿಗೂ ಸಂಗೀತ, ಹಾಡುವುದು, ಸಾಹಿತ್ಯ ರಚನೆ, ಜೈನ ಧರ್ಮದ ಬಗೆಗೆ ಆಸಕ್ತಿಯನ್ನು ಹೊಂದಿದ್ದಾರೆ. ಸ್ವಾಧ್ಯಾಯವನ್ನು ಮಾಡುತ್ತಿದ್ದಾರೆ. ಭಾಷಣ, ಪ್ರಬಂಧ, ಹೀಗೆ ಜೈನ ಧರ್ಮದ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಸುಚಿತ್ರಾ ಸೂಜಿಯವರು ಭಾಗವಹಿಸುತ್ತಾ ಇರ್ತಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೀಗ ಈ ವೇದಿಕೆಯಲ್ಲಿ ಅವರು ತಮ್ಮ ಛದ್ಮವೇಷ ಸ್ಪರ್ಧೆಯ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬನ್ನಿ ಸ್ವಾಗತಿಸೋಣ ಶ್ರೀಮತಿ ಸುಚಿತ್ರಾ ಸೂಜಿ, ಹುಬ್ಬಳ್ಳಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮೇಡಮ್. ಸುಚಿತ್ರಾ ಮೇಡಮ್. ಸುಚಿತ್ರಾ ಮೇಡಮ್. ಸಂದೀಪ
ಕಾಣಿಸ್ತದ? ಮಾತಾಡಿ ಮೇಡಮ್, ಮಾತಾಡಿ ಕೇಳ್ತಾ ಇದೆ. ಕೇಳ್ತಾ ಇದೆಯಾ? ಎಲ್ಲರಿಗೂ ಜೈ ಜಿನೇಂದ್ರ. ಕೇಳಿಸ್ತದ? ಕೇಳಿಸ್ತಾ ಇದೆ ಮ್ಯಾಮ್. ಕೇಳಿಸ್ತದೆ ಮುಂದುವರಿ. ಕೇಳುತ್ತೆ. ಜಿನೇಂದ್ರ, ನಿರಂಜನ ಲಹರಿಯವರು ನಿರಂಜನಜಿಯವರು ಧರ್ಮ ಪ್ರಭಾವನೆಯ ನಿಟ್ಟಿನಲ್ಲಿ ಉತ್ತಮ ವಿಷಯಗಳನ್ನು ಸ್ಪರ್ಧೆಗೆ ಹುಡುಕಿ ಕೊಡ್ತಾ ಇದ್ದಾರೆ. ಅವರಿಗೆ ಪ್ರಥಮವಾಗಿ ವಂದನೆಗಳು. ಇವತ್ತಿನ ಛದ್ಮವೇಷದ ವಿಷಯ ಅಂಜನ ಚೋರ. ಇದು ಜೈನ ಧರ್ಮದ ಪ್ರಮುಖ ಕಥೆ. ಒಬ್ಬ ಚೋರನಾಗಿ ಭಗವಂತನಾದ ಸನ್ನಿವೇಶ. ಇದರಲ್ಲಿ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಉತ್ಸಾಹದಿಂದ ಉತ್ತಮ ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಈ ಪುಟಾಣಿಗಳು ಚೋರನ ಪಾತ್ರದಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಲ್ಲಿ ಕಥೆಯ ಪ್ರಕಾರ ಸಂದರ್ಭ ಸನ್ನಿವೇಶವನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಲವು ಅಂಶಗಳಿಗೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತದೆ. ಮೊದಲನೇದಾಗಿ ಉಡುಪು. ಹಳೆಯ ಕಾಲದ ಉಡುಪಿಗೆ ಪ್ರಾಮುಖ್ಯತೆ ಕೊಟ್ಟಿದೆ ಇಲ್ಲಿ. ಕೆಲವರು ಯೂಟ್ಯೂಬ್ ನೋಡಿ ಅದನ್ನು ಅನುಸರಿಸಿದ್ದಾರೆ. ಅದು ಅಂಜನ ಚೋರನಿಗೆ ಹೊಂದಿಕೊಳ್ತದೆ ಅನಿಸ್ತದೆ ನನಗೆ. ಎರಡನೇದಾಗಿ ಹಾರ. ಅವನು ಹಾರ ತಗೊಂಡು ಆ ಸ್ತ್ರೀಯ ಆಶಯ ಪ್ರಕಾರ ಆ ಹಾರ ತಗೊಂಡೇ ಕದೀತಾನೆ. ಅದರಿಂದ ಆ ಹಾರನು ಮುಖ್ಯವಾಗಿ ಇಲ್ಲಿ ಮುಖ್ಯ ಅಂಶ ಅನ್ನಿಸ್ತದೆ. ಆಮೇಲೆ ಅವನು ಅಂಜನ ಹಾಕೊಂಡೇ ಕಳ್ಳತನಕ್ಕೆ ಹೋಗಿರ್ತಾನೆ. ಅವನು ವೃತ್ತಿಯಲ್ಲಿ ಕಳ್ಳ ಅಲ್ಲ, ಅಂಜನ ಒಂದು ವಿದ್ಯೆ ಇರುವುದರಿಂದ ಅದನ್ನು ಹಾಕಿಕೊಂಡೇ ಕಳ್ಳತನಕ್ಕೆ ಹೋಗಿರ್ತಾನೆ. ಆದ್ದರಿಂದ ಅಂಜನನ ಅಲ್ಲಿ ಮುಖ್ಯ ಪಾತ್ರ ವಹಿಸ್ತದೆ. ಆಮೇಲೆ ಭಾವನೆಗೆ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟಿದೆ. ಆಮೇಲೆ ಪಾತ್ರಕ್ಕೆ ಜೀವ ತುಂಬುವುದು ಮತ್ತು ಪೋಸ್, ಒಂದು ಸ್ಟೈಲ್, ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಇದು ಆರಿಸಲಾಗಿದೆ. ಇಬ್ಬರು ಸ್ಪರ್ಧಿಗಳು ಎದುರುಗಡೆಯ ಪೂರ್ತಿ ಚಿತ್ರಣ ಕೊಟ್ಟು ತಪ್ಪಿಸಿ ಅರಮನೆಯಿಂದ ಓಡಿ ಹೋಗುವ ತಯಾರಿಯಲ್ಲಿರುವ ಇದನ್ನು ತೋರಿಸಿದ್ದಾರೆ. ಪ್ರಕ್ರಿಯೆಯನ್ನು ತೋರಿಸಿದ್ದಾರೆ. ಇದು ತುಂಬಾ ಸುಂದರವಾಗಿದೆ. ಅವರು ಗಾಬರಿಯಿಂದ ಅದನ್ನು ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಕೆಲವರು ಸರವನ್ನು ಕಳ್ಳತನ ಮಾಡಿ, ಆ ಹಾರವನ್ನು, ಅವಳ ಅಪೇಕ್ಷೆ ಪಟ್ಟ ಹಾರವನ್ನು ಕಳ್ಳತನ ಮಾಡಿ ಅದನ್ನೊಂದು ಕಾತುರದಿಂದ ಖುಷಿಯಿಂದ ಸಂಭ್ರಮಿಸುವುದನ್ನು ತುಂಬಾ ಚೆನ್ನಾಗಿ ನಿರೂಪಿಸಿದ್ದಾರೆ. ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು, ಅವನು ರಾಜಕುಮಾರನೂ ಹೌದು. ಆದ್ದರಿಂದ ಒಳ್ಳೆಯ ಉಡುಪು ಅರಮನೆಯ ಉಡುಪಿನಲ್ಲೂ ಇರಬಹುದು. ಹಾಗಾಗಿ ಅದನ್ನು ಪರಿಗಣಿಸಿ ಕೆಲವು ಸ್ಪರ್ಧಿಗಳು ಹಾರ ಕದಿಯುವ ಒಂದು ಪ್ರಕ್ರಿಯೆ ತೋರಿಸಿದ್ದಾರೆ. ಆ ಒಂದೇ ಹಾರವನ್ನು ತೆಗೆಯುವುದು ಅವರು ತೋರಿಸಿದ್ದಾರೆ. ಆದ್ದರಿಂದ ಅದು ತುಂಬಾ ಚೆಂದಾಗಿ ಬಂದಿದೆ, ತುಂಬಾ ಭಾವಪೂರ್ಣವಾಗಿದೆ. ಈ ಎಲ್ಲ ಅಂಶಗಳು ಈ ಕಥೆಗೆ ಪೂರಕವಾಗಿರುವ ಅಂಶಗಳನ್ನು ತೆಗೆದುಕೊಂಡು ಆರಿಸಲಾಗಿದೆ. ಇದು ಬಹುಮಾನಗಳನ್ನು ಆರಿಸಲಾಗಿದೆ. ಈಗಲೇ ಹೇಳ್ಬೇಕಾ ಪ್ರೈಸ್ ಇದು? ಮತ್ತೆ ಮೇಡಮ್ ಓಕೆ. ತಮ್ಮ ತೀರ್ಪುಗಾರರ ಮಾತುಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಮೇಡಮ್. ತಮ್ಮ ಸಹಕಾರ ಹೀಗೆ ಇರಲಿ. ಕಾರ್ಯಕ್ರಮದ ಕೊನೆಯಲ್ಲಿ ತಾವು ಫಲಿತಾಂಶವನ್ನು ಪ್ರಕಟಿಸುವವರಿದ್ದೀರಿ. ಬಂಧುಗಳೇ, ಛದ್ಮವೇಷ ಸ್ಪರ್ಧೆಗೆ ಇಟ್ಟಿರುವ ವಿಚಾರ ಅಂಜನ ಚೋರ. ನಾವು ಯಾವುದೇ ಸ್ಪರ್ಧೆಗೆ ಯಾವುದೇ ವಿಷಯವನ್ನಿಟ್ಟರೂ ಕೂಡ ಆ ವಿಷಯವಾಗಿ ನಮ್ಮ ವಿದ್ವಾಂಸರು ಕಾರ್ಯಕ್ರಮಗಳಲ್ಲಿ ಮಾತಾಡುತ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಅಂಜನ ಚೋರನ ಬಗೆಗೆ ಇಂದು ಮಾತನಾಡಲಿರುವವರು ಶ್ರೀಮತಿ ಸುಮತಿ MS ಇವರು ಮಾತನಾಡಲಿದ್ದಾರೆ. ಇವರ ಜನ್ಮಸ್ಥಳ ಮಂಡ್ಯ. ಇವರು ಶ್ರೀಯುತ ನೇಮಿರಾಜಯ್ಯ ಮತ್ತು ನಿರ್ಮಲಮ್ಮನವರ ಕಿರಿಯ ಪುತ್ರಿಯಾಗಿ 1971ರಲ್ಲಿ ಜನಿಸಿದರು. ಇವರು ಮಂಡ್ಯದ PES ಕಾಲೇಜಿನಲ್ಲಿ BCom ಪದವಿಯನ್ನು ಪಡೆದು ಕಂಪ್ಯೂಟರ್ನಲ್ಲಿ ಡಿಪ್ಲೊಮಾ ಮಾಡಿದ್ದಾರೆ. ಬಾಲ್ಯದಲ್ಲಿಯೇ ಧರ್ಮ ಸಂಸ್ಕಾರವನ್ನು ಪಡೆದು ಧಾರ್ಮಿಕ ಪ್ರವೃತ್ತಿಯನ್ನು ಬೆಳೆಸಿಕೊಂಡವರು. ಧರ್ಮದಲ್ಲಿ ಅಪಾರವಾದ ಶ್ರದ್ಧೆಯುಳ್ಳವರಾಗಿದ್ದಾರೆ ಹಾಗೂ ಅನೇಕ ಧಾರ್ಮಿಕ ಶಿಕ್ಷಣ ಶಿಬಿರಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇವರು 1990ರಿಂದಲೇ ಅನೇಕ ಪ್ರಬಂಧ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನೇಕ ಬಹುಮಾನಗಳನ್ನು, ಪಾರಿತೋಷಿಕಗಳನ್ನು ಪಡೆದುಕೊಂಡಿದ್ದಾರೆ. ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮಗಳು ಹುಬ್ಬಳ್ಳಿ, ತುಮಕೂರು, ಧರ್ಮಸ್ಥಳ, ಬೆಂಗಳೂರು ಮುಂತಾದ ಕಡೆಗಳಲ್ಲಿ ಬಾಹುಬಲಿ, ಅರಟಾಳ್
ಹೆಸರುವಾಸಿಯಾಗಿದ್ದ ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ವಿವಾಹದ ಮುಂಚೆ ಮಂಡ್ಯದಿಂದ ಇವರ ತಂಡ ಭಾಗವಹಿಸಿ ಅನೇಕ ಬಹುಮಾನಗಳನ್ನು ಪಡೆದುಕೊಂಡಿದ್ದರು. 1999ರಲ್ಲಿ ಮೈಸೂರಿನ ಟಿ.ಸಿ. ಬ್ರಹ್ಮಪ್ಪನವರ ಪುತ್ರನಾದ ಶ್ರೀಯುತ ಲಕ್ಷ್ಮೀ ಪ್ರಸಾದ್ ಅವರನ್ನು ವಿವಾಹವಾದರು. ನಂತರದಲ್ಲಿ ಪತಿಯ ಸಹಕಾರದೊಂದಿಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ 2009ರಲ್ಲಿ MA ಜೈನಾಲಜಿ ಪದವಿಯನ್ನು ಯಶಸ್ವಿಯಾಗಿ ಮುಗಿಸಿ ದ್ವಿತೀಯ ರ್ಯಾಂಕಿನೊಂದಿಗೆ ತೇರ್ಗಡೆಯಾದರು. ಇವರ ವಿದ್ಯಾಭ್ಯಾಸ ಇಲ್ಲಿಗೆ ನಿಲ್ಲದೆ ಬಾಹುಬಲಿ ಪ್ರಾಕೃತ ವಿಶ್ವವಿದ್ಯಾಲಯದ ಶ್ರವಣಬೆಳಗೊಳ ಸಂಸ್ಥೆಯಿಂದ ಪ್ರಾಕೃತ ರತ್ನ 2011ರಲ್ಲಿ ರತ್ನ ಪರೀಕ್ಷೆಯಲ್ಲಿ ರಜತ ಪದಕವನ್ನು ಪಡೆದು ದ್ವಿತೀಯ ರ್ಯಾಂಕ್ಗೆ ಭಾಜನರಾಗಿದ್ದಾರೆ. ಅನೇಕ ರಸಪ್ರಶ್ನೆಗಳಲ್ಲಿ ಮೈಸೂರಿನ ಪದ್ಮಶ್ರೀ ಮಹಿಳಾ ಸಮಾಜದಿಂದ ಭಾಗವಹಿಸಿ ಅನೇಕ ಬಾರಿ ಪ್ರಥಮ ಬಹುಮಾನಗಳನ್ನು ಪಡೆದು ಮೈಸೂರಿನಗೆ ಕೀರ್ತಿಪ್ರಾಯರಾಗಿದ್ದಾರೆ. ಮಂಡ್ಯ, ಮೈಸೂರುಗಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಸಹ ನಡೆಸಿಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಪ್ರತಿ ವರ್ಷ ನಡೆಯುತ್ತಿದ್ದ ಧಾರ್ಮಿಕ ಶಿಕ್ಷಣ ಶಿಬಿರಗಳಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಹಾಗೂ ತುಮಕೂರು, ಕೇರಳ, ಮಂಡ್ಯ, ಬೆಂಗಳೂರಿನಲ್ಲಿ ಧಾರ್ಮಿಕ ಶಿಕ್ಷಣ ಶಿಬಿರಗಳಲ್ಲಿ ಕೂಡ ಶಿಕ್ಷಕಿಯಾಗಿ ಹಾಗೂ ದಶಲಕ್ಷಣ ಧರ್ಮ ಅಷ್ಟಾಹ್ನಿಕ ಪರ್ವಗಳಲ್ಲಿ ಪ್ರವಚನಕಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ವೃತ್ತಿಯಲ್ಲಿ ಗೃಹಿಣಿಯಾಗಿ ಪ್ರವೃತ್ತಿಯಲ್ಲಿ TDP ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೈಸೂರಿನ ಸಾಹಿತಿಗಳಾದ ಡಾಕ್ಟರ್ ಸರಸ್ವತಿ ವಿಜಯಕುಮಾರ್ ಅವರ ಕನ್ನಡ ಅನುವಾದ ಜೈನೇಂದ್ರ ಸಿದ್ಧಾಂತಕೋಶ ಬೃಹತ್ ಗ್ರಂಥದ TDP ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿದವರು ಇವರಾಗಿದ್ದಾರೆ. ಹಲವಾರು ಜೈನ ಗ್ರಂಥಗಳ TDP ಕಾರ್ಯಕ್ರಮದಲ್ಲಿ ಇವರು ಈಗಲೂ ನಿರತರಾಗಿದ್ದಾರೆ. ಬಂಧುಗಳೇ, ಇತ್ತೀಚೆಗೆ ನಿರಂಜನಾರಿ ಮಾಧ್ಯಮದ ಮೂಲಕ ನಡೆದಂತಹ ಧಾರ್ಮಿಕ ಶಿಬಿರ 3ನೇ ವರ್ಷದ ಈ ಕಾರ್ಯಕ್ರಮದಲ್ಲಿ ಇವರ ಅಧ್ಯಾಪಕಿಯಾಗಿ ಭಾಗವಹಿಸಿಕೊಂಡು ಸಂಪೂರ್ಣ ಸಹಕಾರ ನೀಡಿ ಧಾರ್ಮಿಕ ಶಿಬಿರವನ್ನು ಯಶಸ್ವಿಗೊಳಿಸುವಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಬನ್ನಿ, ಇದೀಗ ಸುಮಾ ಪ್ರಸಾದ್ ಅವರಿಂದ ಅಂಜನ ಚೋರನ ಕತೆಗೆ ನಾವೆಲ್ಲರೂ ಕಿವಿಯಾಗೋಣ. ಜೈ ಜಿನೇಂದ್ರ. ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ. ಪ್ರಾರಂಭ ಮಾಡೋಣವಾ? ಓಕೆ. ಎಲ್ಲರಿಗೂ ಜೈ ಜಿನೇಂದ್ರ. ಅಂಜನ ಚೋರ. ಜೈ ಜಿನೇಂದ್ರ ಜೈ ಜಿನೇಂದ್ರ. ಜೈ ಜಿನೇಂದ್ರ ಮ್ಯಾಮ್. ಜೈ ಜಿನೇಂದ್ರ ಮಕ್ಕಳ. ಜೈ ಜಿನೇಂದ್ರ. ಪ್ರಾರಂಭ ಮಾಡೋಣವಾ? ಸ್ಟಾರ್ಟ್ ಮಾಡೋಣವಾ? ಮಾಡಿ ಮೇಡಮ್. ಓಕೆ. ಇದುವರೆಗೆ ಸೂಜಿಯವರು ರಿಸಲ್ಟ್ ಕೊಟ್ಟಿದ್ದಾರೆ ಅಂಜನ ಚೋರನ ಛದ್ಮವೇಷದ ಬಗ್ಗೆ. ಹಾಗೆ ಒಂದು ಕಥೆಯನ್ನ ನಾವು ಸಂಕ್ಷಿಪ್ತವಾಗಿ ನೋಡಬಹುದು. ರಾಜಗೃಹ ಅನ್ನೋ ಪಟ್ಟಣದಲ್ಲಿ, ಮಗಧ ದೇಶದ ರಾಜಗೃಹ ಪಟ್ಟಣ, ಅಲ್ಲಿ ಜಿನದತ್ತ ಶ್ರೇಷ್ಠಿ ಅನ್ನುವಂತಹ ಧರ್ಮಪರಾಯಣ ಇರ್ತಾರೆ. ಶ್ರೇಷ್ಠಿಗಳು ಅಂದ್ರೆ ಪೂರ್ವ ಪುಣ್ಯದಿಂದ ಅವ್ರಿಗೆ ಬೇಕಾದಂತ ಸಂಪತ್ತು, ಸಿರಿ ಸಂಪತ್ತು, ಬೇಕಾದಂತ ವೈಭವಗಳು ಅವ್ರಿಗೆ ಪುಣ್ಯದಿಂದ ಪ್ರಾಪ್ತ ಆಗಿರ್ತದೆ. ಹಾಗಾಗಿ ಅವರು ಆ ಒಂದು ಐಹಿಕ ಸಂಪತ್ತಲ್ಲೇ ಅವರು ಮುಳುಗೋದಿಲ್ಲ. ಧರ್ಮದಲ್ಲಿ ಅವರು ಹೆಚ್ಚು ಕಾಲ ಸಹ ಮಾಡ್ತಾ ಇರ್ತಾರೆ. ಸ್ವಾಧ್ಯಾಯ, ಧ್ಯಾನ, ತಪಸ್ಸು ಇದ್ರಲ್ಲಿ ಅವರು ಮುಳುಗಿರ್ತಾರೆ. ಮತ್ತೆ ಎಲ್ಲಾ ನಗರದ ವಾಸಿಗಳಿಗೆಲ್ಲ ಅವರು ಪರಿಚಿತರಾಗಿರ್ತಾರೆ. ಯಾರು? ಜಿನದತ್ತ ಶ್ರೇಷ್ಠಿ. ಜಿನದತ್ತ ಶ್ರೇಷ್ಠಿ ಅಂದ್ರೆ ನಡೆದಾಡುವ ಭಗವಂತ ಅನ್ನುವಂತ ಹೆಸರು ಕೂಡ ಅವ್ರಿಗಿರ್ತದೆ. ಅದ್ ಸದಾಕಾಲ ಧರ್ಮ ಧ್ಯಾನದಲ್ಲೇ ಅವರು ಇರ್ತಾರೆ. ಅವರು ಬರ್ತಕ್ಕಂತಹ ಪ್ರತಿ ತಿಂಗಳು ಪರ್ವ ಬರ್ತದೆ. 2 ಚತುರ್ದಶಿ ಹಾಗೂ 2 ಅಷ್ಟಮಿ ಒಂದು ತಿಂಗಳಲ್ಲಿ. ಹಾಗೆ ಪರ್ವದಿನಗಳಲ್ಲಿ ಅವರು ಪೂರ ಹೊರಗಿರ್ತಕ್ಕಂತ ಸ್ಮಶಾನ ಭೂಮಿಯಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರೆ, ಧ್ಯಾನಸ್ಥರಾಗ್ತಾ ಇರ್ತಾರೆ. ಇದು ಕಥೆಯ ಒಂದು ಭಾಗ. ಅವರು ಚತುರ್ದಶಿಯಲ್ಲಿ ಉಪವಾಸ ಇದ್ದು ಸ್ಮಶಾನದಲ್ಲಿ ಧ್ಯಾನಾಸಕ್ತರಾಗಿರ್ತಾರೆ. ಈ ಒಂದು ಸಮಯದಲ್ಲಿ ಸ್ವರ್ಗದಿಂದ ಇಬ್ರು ಇಬ್ರು ದೇವಗಳು ತಮ್ಮ ತಮ್ಮ ಧರ್ಮದ ಪರೀಕ್ಷೆಯನ್ನು ಮಾಡೋ ಸಲುವಾಗಿ ಈ ಭೂಲೋಕಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಇಬ್ರು ದೇವಗಳ ಹೆಸರು ಅಮಿತಪ್ರಭ ಮತ್ತೆ ವಿದ್ಯುತ್ ಪ್ರಭಾ. ಅಮಿತಪ್ರಭ ಅನ್ನೋನು ಜಿನ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥವನು. ಈ ವಿದ್ಯುತ್ ಪ್ರಭಾ ಅನ್ನೋನು ಅನ್ಯ ಧರ್ಮದ ಮೇಲೆ ಶ್ರದ್ಧೆ ಇರ್ತಕ್ಕಂಥವನು. ಇಬ್ರು ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾರೆ. ಆಗ ಅಲ್ಲಿ ಒಬ್ಬ ಆ ಸ್ಮಶಾನ ಭೂಮಿಯಲ್ಲಿ ಪಂಚ ಅಗ್ನಿಯನ್ನ ಉರಿಸ್ಕೊಂಡು ತಪಸ್ ಮಾಡ್ತಾ ಇರ್ತಾನೆ. ಆಗ ಇವನು ಅಮಿತಪ್ರಭ ಜಿನ ಧರ್ಮದಲ್ಲಿ ಶ್ರದ್ಧೆ ಇರುವಂತವ್ನು ಹೇಳ್ತಾನೆ, ನೋಡು ಅವನು ತಪಸ್ ಮಾಡ್ತಾ ಇದ್ದಾನೆ, ಅವನ್ನ ನೋಡು ಪರೀಕ್ಷೆ ಮಾಡು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಈ ವಿದ್ಯುತ್ ಪ್ರಭಾ ಅನ್ನೋ ದೇವ ಅವನನ್ನ ಪರೀಕ್ಷೆ ಮಾಡ್ಲಿಕ್ಕೆ
ಬೇಕಾದಷ್ಟು ತೊಂದರೆಗಳನ್ನ ಕೊಡ್ತಾನೆ, ಬಿರುಗಾಳಿ ಬೀಸ್ತಾನೆ, ಬೆಂಕಿ ಮಳೆ ಸುರಿಯತ್ತೆ. ಅವನು ಮೊದಲನೇ ಟೆಸ್ಟ್ ಅಲ್ಲೇ ಫೇಲ್ ಆಗ್ಬಿಡ್ತಾನೆ. ಯಾರು? ಆ ಅವನು, ಯಾಕೆಂದ್ರೆ ಶ್ರದ್ಧೆ ಇಲ್ದೇ ಇರೋದ್ರಿಂದ ತಪಸ್ ಮಾಡ್ತಾ ಇದ್ದಾನೆ ನಿಜ, ಆದ್ರೆ ಅದು ಯಥಾರ್ಥ ತಪಸ್ ಅಲ್ಲ. ಹಾಗಾಗಿ ಅವನು ಮೊದಲನೇ ಟೆಸ್ಟ್ ಅಲ್ಲೇ ಫೇಲ್ ಆಗ್ಬಿಡ್ತಾನೆ, ಹೆದರ್ಕೊಂಡು ಓಡೋಗ್ಬಿಡ್ತಾನೆ. ಭಯಂಕರ ಗಾಳಿ, ಬಿಸಿಲು, ಮತ್ತೆ ಇದು ಮಳೆ, ಹೀಗೆಲ್ಲ ಉಪಸರ್ಗ ಮಾಡಿದಾಗ ಅವನು ಹೊರಟೋಗ್ತಾನೆ. ಆಗ ಅಮಿತಾಪ್ರಭ ಹೇಳ್ತಾನೆ, ನೋಡು, ನಿನ್ಗೆ ಏನಾದ್ರೂ ಶಕ್ತಿ ಇದ್ರೆ ನಿನ್ನ ಶಕ್ತಿ ಎಲ್ಲವನ್ನ ಉಪಯೋಗಿಸು. ಇಲ್ಲಿ ಇರ್ತಕ್ಕಂಥ ತಪಸ್ ಮಾಡ್ತಾ ಇದ್ದಾರಲ್ಲ, ಇವರು ಜಿನದತ್ತ ಶ್ರೇಷ್ಠಿ ಅಂತ, ಧರ್ಮದಲ್ಲಿ ಬಹಳ ಶ್ರದ್ಧೆ ಇರ್ತಕ್ಕಂತಹವರು. ಇವ್ರನ್ನ ನೀನ್ ಏನ್ ಧ್ಯಾನದಲ್ಲಿ ಇದ್ದಾರೆ, ಅವರು ಧ್ಯಾನದಿಂದ ಭಂಗ ಬರೋ ಹಾಗೆ ನೀನ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ನೋಡು ಅಂತ ಹೇಳ್ತಾರೆ. ಆಗ ಅವನು ವಿದ್ಯುತ್ ಪ್ರಭಾ ತನ್ನ ವಿದ್ಯೆ ಎಲ್ಲಾ ಪ್ರಯೋಗ ಮಾಡ್ತಾನೆ. ದೊಡ್ಡ ಬಿರುಗಾಳಿ ಎಬ್ಬರಿಸ್ತಾನೆ, ಬೆಂಕಿ ಮಳೆ ಬೀಳ್ತದೆ, ಬೇಕಾದಷ್ಟು ಉಪಸರ್ಗ, ಕಾಡ್ನ ಮೃಗಗಳು ದೊಡ್ಡ ಕಿರ್ಚಾಟ, ಮೃಗಗಳ ಕೀರಾಟ, ಹೀಗೆಲ್ಲಾ ಮಾಡಿದಾಗ್ಲೂ ಕೂಡ ಜಿನದತ್ತ ಶ್ರೇಷ್ಠಿ ತಪಸ್ಸಿನಿಂದ ಅವರು ಈಚೆಗೆ ಬರೋದೇ ಇಲ್ಲ, ತಮ್ಮ ಸ್ವಭಾವದಲ್ಲೇ ಉಳಿದು ಬಿಡ್ತಾರೆ. ಕಡೆಗೆ ಇವ್ನಿಗೆ ಎಲ್ಲಾ ತರ ಟೆಸ್ಟ್ ಅಲ್ಲೂ ಅವರು ಜಯ ಗಳಿಸ್ತಾರೆ. ಅವ್ರು ತಮ್ಮ ಸ್ವಭಾವದಲ್ಲಿ ಇರೋದ್ರಿಂದ ಅವ್ರು ಜಯ ಗಳಿಸ್ತಾರೆ. ಆಗ ಈತ ಏನ್ ಮಾಡ್ತಾನೆ, ಆ ಜಿನದತ್ತ ಶ್ರೇಷ್ಠಿಗಳಿಗೆ ತಪ್ಪಾಯ್ತು, ಕ್ಷಮೆ ಇರ್ಲಿ, ನಿಮ್ಮ ಒಂದು ಧರ್ಮ ಶ್ರದ್ಧೆಗೆ ನಮಸ್ಕಾರ ಅಂತ ಹೇಳಿ ಅವನು ತನ್ನ ಒಂದು ವಿನಯವನ್ನ ತೋರಿಸ್ತಾನೆ. ಇವನು ಕೂಡ ಅವರ ಒಂದು ಧರ್ಮ ಶ್ರದ್ಧೆ ನೋಡಿ ಜಿನಧರ್ಮ ಪರಾಯಣನಾಗ್ತಾನೆ. ಹಾಗೆ ಒಂದು ವಿದ್ಯೆ ಕೂಡ ಕೊಡ್ತಾನೆ. ಯಾರಿಗೆ? ಕೇಳಿಸ್ತಾ ಇದ್ಯಾ ಮಕ್ಕಳ? ಕೇಳಿಸ್ತಾ ಇದ್ಯಾ? ಹಲೋ? ಹಾ, ಸರಿ. ಒಂದು ಆಕಾಶಗಾಮಿನಿ ವಿದ್ಯೆ ಅನ್ನುವಂತ ವಿದ್ಯೆಯನ್ನ ಪ್ರದಾನ ಮಾಡ್ತಾನೆ. ಯಾರು? ವಿದ್ಯುತ್ ಪ್ರಭಾ ಅನ್ನುವಂತ ದೇವ. ಜಿನದತ್ತ ಶ್ರೇಷ್ಠಿಗೆ ಯಾವ ಒಂದು ಅಪೇಕ್ಷೆ ಇರೋದೇ ಇಲ್ಲ, ನಿರಾಯಾಸವಾಗಿ ಆಕಾಶಗಾಮಿನಿ ವಿದ್ಯೆ ಪ್ರಾಪ್ತಿ ಆಗ್ತದೆ. ಆಕಾಶಗಾಮಿನಿ ವಿದ್ಯೆ ಅಂದ್ರೆ ಏನು ಅಂದ್ರೆ ಆಕಾಶದಲ್ಲಿ ಗಮನ ಮಾಡ್ತಕ್ಕಂತಹದ್ದು. ಈಗ ನಾವಿರುವ ಕ್ಷೇತ್ರ ಮನುಷ್ಯ ಕ್ಷೇತ್ರ. ಮಾನುಷ್ಯೋತ್ತರ ಪರ್ವತದಿಂದ ಆಚೆಗೆ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ದೇವತೆಗಳೆಲ್ಲ ಸ್ವರ್ಗದಿಂದ ಅನೇಕ ದ್ವೀಪ ಸಮುದ್ರಗಳ ನಡುವೆ ನಂದೀಶ್ವರ ದ್ವೀಪ, ಹೀಗೆಲ್ಲ ದ್ವೀಪ ಇರ್ತದೆ. ಅಲ್ಲಿ ಅಕೃತ್ರಿಮ ಜಿನಾಲಯಗಳಿರ್ತವೆ. ಅಕೃತ್ರಿಮ ಜಿನಾಲಯಗಳು ಅಂದ್ರೆ ಯಾರು ತಯಾರು ಮಾಡಿರಲ್ಲ, ಸ್ವಯಂ ನಿರ್ಮಾಣ ಆಗಿರುವಂತಹದ್ದು. ವಜ್ರಮಯವಾದಂತಹ ಅನೇಕ ಮುತ್ತು ರತ್ನಗಳಿಂದ ಅದು ರಚನೆ ಆಗಿರುವಂತಹ ಅಕೃತ್ರಿಮ ಜಿನ ಚೈತ್ಯಾಲಯಗಳ ಅಲ್ಲಿ ಇರ್ತದೆ. ಇವನಿಗೆ ಫಸ್ಟ್ ಮನಸ್ಸಿಗೆ ಬಂದಿದ್ದು, ಈ ಆಕಾಶಗಾಮಿನಿ ವಿದ್ಯೆ ಪ್ರಾಪ್ತಿಯಾಗಿದೆ, ಈಗ ನಾನು ಏನ್ ಮಾಡ್ಬೇಕು, ಬಹಳ ಪುಣ್ಯದ ಒಂದು ವಿಶೇಷದಿಂದ ಇದು ಪ್ರಾಪ್ತಿಯಾಗಿದೆ, ಇದನ್ನ ನಾನು ಅಲ್ಲಿ ಭಗವಂತನ ದರ್ಶನ ಮಾಡ್ಬೇಕು ಅಂತ ಹೇಳಿ ಆ ಒಂದು ವಿದ್ಯೆಗೆ ಆಜ್ಞೆ ಮಾಡ್ತಾನೆ. ಅದು ಕ್ಷಣಾರ್ಧದಲ್ಲಿ ಅಲ್ಲಿ ಅಕೃತ್ರಿಮ ಚೈತ್ಯಾಲಯಕ್ಕೆ ತೆಗೆದುಕೊಂಡು ಹೋಗ್ತದೆ. ಅಲ್ಲಿ ಈ ಯಾರೋ ಜಿನದತ್ತ ಶ್ರೇಷ್ಠಿ ದರ್ಶನವನ್ನ, ಆ ಭಗವಂತರ ದರ್ಶನವನ್ನು ಮಾಡ್ತಾನೆ. ಪ್ರತಿನಿತ್ಯ ಅವನು ಒಂದು ಪ್ರಾತಃ ಕಾಲದಲ್ಲಿ ಎದ್ದು ಬೆಳಗ್ಗೆ ಮುಂಜಾನೆ ಅಕೃತ್ರಿಮ ಚೈತ್ಯಾಲಯದ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾನೆ. ಹೀಗಿರುವಂತ ಸಂದರ್ಭದಲ್ಲಿ ಅವನ ಪಕ್ಕದ ಮನೆಯಲ್ಲಿ ಒಬ್ಬ ಸೋಮದತ್ತ ಅನ್ನೋ ಮಾಲಿ ಇರ್ತಾನೆ. ಅವನು ಏನ್ ಮಾಡ್ತಾನೆ, ತಾವೆಲ್ಲಿ ಹೋಗ್ತಾ ಇರ್ತೀರಾ, ಪ್ರತಿದಿನ ಪ್ರಾತಃ ಕಾಲದಲ್ಲಿ ಎಲ್ಲೂ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಇವನು ಇರುವಂತ ಸತ್ಯವನ್ನ ಹೇಳ್ತಾನೆ, ಹಿಂಗೆ ನನ್ಗೆ ಈಗ ಒಂದ್ ಸ್ವಲ್ಪ ದಿವಸದಲ್ಲಿ ಆಕಾಶಗಾಮಿನಿ ವಿದ್ಯೆ ಪ್ರಾಪ್ತಿಯಾಗಿದೆ, ಅದರ ಒಂದು ಬಲದಿಂದ ನಾನು ಅಕೃತ್ರಿಮ ಚೈತ್ಯಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ ಅಂತ, ನಾನು ಮಾಡ್ಬೇಕು ಅಂತಾನೆ. ಆಗ ಅದರ ವಿದ್ಯೆಯ ಒಂದು ಎಲ್ಲವನ್ನು ಹೇಳ್ತಾನೆ. ಹೀಗೆ ನೀನು 108 ನೆಲೆಗಳನ್ನ, ದಾರದ ನೆಲೆಗಳನ್ನ ಕಟ್ಟಿ ಶ್ರದ್ಧೆಯಿಂದ ಪಂಚ ನಮಸ್ಕಾರ ಮಂತ್ರವನ್ನ ಹೇಳ್ತಾ ಒಂದೊಂದೇ ಎಳೆಗಳನ್ನ ಕಟ್ ಮಾಡ್ಬೇಕು. ಕೆಳಗಡೆ ಸೂಕ್ಷ್ಮವಾದಂತಹ ತೀಕ್ಷ್ಣವಾದಂತಹ ಶಸ್ತ್ರಾಸ್ತ್ರಗಳೆಲ್ಲ ಇರ್ತವೆ. ಅದ್ರ ಮೇಲೆಲ್ಲ ಎಳೆಗಳು ಇರ್ತದೆ. ಹೀಗೆ ಅವನು ಅದರ ಒಂದು ವಿಧಾನಗಳನ್ನ ಕೇಳ್ತಾರೆ ಜಿನದತ್ತ ಶ್ರೇಷ್ಠಿಗಳು. ಸರಿ, ಇವನು ಅವ್ರು ಹೇಳ್ದಂಗೆ ಮಾಡ್ತಾನೆ, ಆದ್ರೆ ಶ್ರದ್ಧೆ ಇರೋದಿಲ್ಲ, ಸಂಪೂರ್ಣ ವಿಶ್ವಾಸ. ಶ್ರದ್ಧೆ ಅಂದ್ರೆ ವಿಶ್ವಾಸ, ನಿಶ್ಶಂಕೆ ಅಂತ ಹೇಳ್ತಾರೆ, ಶಂಕೆ ಇಲ್ಲದೆ ಇರುವಂತದ್ದು. ಆದ್ರೆ ಅವ್ನಿಗೆ ಎಲ್ಲೋ ಒಂದು ಚೂರು ಅಳುಕಿರುತ್ತೆ. ಎಲ್ಲ ಮಾಡ್ತಾ ಇರ್ತಾನೆ, ಕೊನೆಯಲ್ಲಿ ಇನ್ನೊಂದ್ 2, 3, 4 ಇರ್ಬೇಕಾದ್ರೆ ಅಯ್ಯೋ ತೀಕ್ಷ್ಣವಾದಂತಹ ಅಸ್ತ್ರಗಳಿದ್ದಾವಲ್ಲ, ಏನಾದ್ರೂ ನಾನು ಸತ್ತೋಗ್ಬಿಟ್ರೆ, ಜಿನದತ್ತ ಶ್ರೇಷ್ಠಿ ಹೇಳಿರುವುದು ಸುಳ್ಳಾದ್ರೆ, ಈ ಒಂದು ಸಂಶಯ ಅವನ್ನ ಕಾಡ್ತಾ ಇರ್ತದೆ.
ಅವನ್ ಗಳುಕು ಇರೋದ್ರಿಂದ ಆ ವಿದ್ಯೆ ಪ್ರಾಪ್ತಿ ಆಗಲ್ಲ, ಸಾಧನೆ ಮಾಡ್ತಾ ಇರ್ತಾನೆ. ಮತ್ತೊಂದ್ಸರಿ ಇಲ್ಲ ಪಾಪ ಅವ್ರು ಯಾಕೆ ಹೇಳಿದ್ದಾರೆ, ಅವ್ರಿಗಂತೂ ಆತರ ಭಾವನೆ ಇಲ್ಲ, ಬಟ್ಟೆ ಹಾಕೊಂಡಿರುವಂತ ಭಗವಂತ ಅಂತ ಊರಲ್ಲೆಲ್ಲ ಕರೀತಾರೆ ಜಿನದತ್ತ ಶ್ರೇಷ್ಠನ ಅಂತ, ಮತ್ತೆ ಅವ್ರ ಮೇಲೆ ಶ್ರದ್ಧೆ ಮಾಡ್ತಾನೆ, ಮತ್ತೆ ಅವ್ರ ಮೇಲೆ ಶ್ರದ್ಧೆ ಮಾಡೋದಿಲ್ಲ, ಹೀಗೆ ಆಗ್ತಾ ಇರ್ತದೆ. ಇದು ಕಥೆಯ ಒಂದು ಭಾಗ. ಇನ್ನೊಂದು ಭಾಗ, ಅದೇ ಒಂದು ಊರಿನಲ್ಲಿ ರಾಜ ರಾಣಿ ಇರ್ತಾರೆ. ಉಚ್ಚ ಕುಲದಲ್ಲಿ ಹುಟ್ಟಿದಂತಹ ರಾಜಕುಮಾರ ಲಲಿತಾಂಗ ಅನ್ನುವಂಥವ್ನು ಇರ್ತಾನೆ. ಆತ ಏನ್ ಮಾಡ್ತಾನೆ, ಸಹವಾಸ, ಕೆಟ್ಟ ಜನರ ಸಹವಾಸದಿಂದ ಎಲ್ಲಾ ದುಶ್ಚಟಗಳನ್ನ ಕಲ್ತ್ಕೊಂಡಿರ್ತಾನೆ. ಅನೇಕ ದುಷ್ಟರ ಸಂಘದಿಂದ ಅವನು ವ್ಯಸನಿ ಆಗ್ಬಿಟ್ಟಿರ್ತಾನೆ. ತಂದೆ ತಾಯಿ ಬೇಕಾದಷ್ಟು ಹೇಳ್ತಾರೆ, ಆದ್ರೆ ಅವ್ನು ಕೇಳಲ್ಲ. ಆಗ ತಂದೆ ತಾಯಿ ಏನ್ ಮಾಡ್ತಾರೆ, ಇವನ್ನ ದೇಶ ಭ್ರಷ್ಟ ಮಾಡ್ತಾರೆ, ಊರಿಂದ ಹೊರಗಾಕ್ತಾರೆ. ಇವನು ಊರಿಂದ ಹೊರಗಾಕ್ಬೇಕಾದ್ರೆ ಏನು ರಾಜಕುಮಾರ ಇದ್ದ ಮೊದ್ಲೆ, ಏನು ವಿದ್ಯೆ ಬರೋದಿಲ್ಲ, ಒಟ್ಟೆ ಜೀವನೋಪಾಯ ಮಾಡ್ಬೇಕಲ್ಲ, ಈ ಗಡಿಪಾರು ಮಾಡ್ಬಿಟ್ಟಿದ್ದಾರೆ. ಯಾವ್ದೋ ಊರ್ಗ್ ಬಂದ, ಅಲ್ಲಿ ಒಂದ್ ಸ್ಮಶಾನ ಭೂಮಿಯಲ್ಲಿ ನಿಂತ್ಕೋತಾನೆ. ಅಲ್ಲೊಬ್ಬ ಗಾರುಡಿಗ ಇರ್ತಾನೆ, ಅವನನ್ನ ಪ್ರಸನ್ನ ಮಾಡಿ ಅವನಿಂದ ಇವನು ಅಂಜನ ವಿದ್ಯೆಯನ್ನ ಕಲಿತಾನೆ. ಅಂಜನ ಸಿದ್ಧಿ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ, ಆ ಒಂದು ವಿದ್ಯೆಯ ಬಲದಿಂದ ಇವನು ಯಾರಿಗೂ ಕಾಣೋದಿಲ್ಲ ಅಂತ ಒಂದು ವಿದ್ಯೆ ಕಲಿತಾನೆ. ಅದರಿಂದ ಏನಾಗುತ್ತೆ, ಅವನ್ಗೆ ಕಳ್ತನ ಮಾಡೋದು ಸುಲಭ ಆಗಿ ಬಿಡ್ತದೆ. ಕಳ್ತನ ಮಾಡಿ ಅವನು ತನ್ನ ಜೀವನೋಪಾಯ ಮಾಡ್ತಾ ಇರ್ತಾನೆ. ಕದ್ದಂತ ವಸ್ತು ಜಾಸ್ತಿ ಆಗ್ತಾ, ದುಡ್ಡು ಜಾಸ್ತಿ ಬರುತ್ತಲ್ಲ ಕಳ್ತನ ಮಾಡ್ತಾ ಮಾಡ್ತಾ, ಏನಾಗುತ್ತೆ, ಲೋಭ ಜಾಸ್ತಿ ಆಗುತ್ತೆ. ಒಂದು ವ್ಯಸನ ಇದ್ರು, ಸಪ್ತ ವ್ಯಸನ ನಾವು ಕೇಳಿದೀವಿ, ಒಂದು ವ್ಯಸನ ಇದ್ರೆ ಅದಕ್ಕೆ ಇನ್ನು 6 ವ್ಯಸನಗಳು ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಈ ರಾಜ್ಕುಮಾರ ಲಲಿತಾಂಗ ಅಂಜನಾ ಚೋರ ಅನ್ನೋ ಹೆಸರಿಂದ ಪ್ರಸಿದ್ಧನಾಗ್ತಾನೆ. ಪ್ರತಿನಿತ್ಯ ಕಳ್ತನ ಆಗ್ತಾ ಇರ್ತದೆ. ಯಾರು ಅಂದ್ರೆ ಕಾಣೋದಿಲ್ಲ, ಇವ್ನಿಗೆ ಅವನ ವಿದ್ಯೆ ಬಲದಿಂದ ಯಾರಿಗೂ ಕಾಣೋದಿಲ್ಲ. ಈ ಕಳ್ತನ ಸುಲಭ ಆಗ್ಬಿಡುತ್ತೆ, ಅದೇ ಕಸುಬಾಗ್ಬಿಡುತ್ತೆ ಇವ್ನಿಗೆ. ಹೀಗಿರ್ಬೇಕಾದ್ರೆ ಅವನು ಒಂದು ವ್ಯಸನದಿಂದ ಎಲ್ಲ ವ್ಯಸನ ಅಂತ ಹೇಳ್ದ ಹಾಗೆ ಎಲ್ಲ ವ್ಯಸನಗಳನ್ನು ಕಲಿತಾನೆ. ಜೂಜಾಡುವುದು, ವೇಷೆಯ ಸಹವಾಸ ಮಾಡುವುದು, ಇದೆಲ್ಲವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಆ ವೇಶ್ಯ ಸಂಘದಲ್ಲಿ ಒಬ್ಳು ಅನಂಗ ಸುಂದರಿ ಅಂತ ಇರ್ತಾಳೆ. ಆಕೆಗೆ ಇವನು ಮೋಹಿತನಾಗಿ ಬಿಡ್ತಾನೆ. ಸರಿ, ಒಮ್ಮೆ 12 ಗಂಟೆ ಆಗುತ್ತೆ, ರಾತ್ರಿ ಬರ್ತಾನೆ. ಇವಳು ಬಹಳ ಚಿಂತೆ ಇರ್ತಾಳೆ. ಆಗ ಅವತ್ತಿನ ದಿವಸ ಚರ್ಚೆ ಆಗಿರ್ತದೆ. ಅನಂಗ ಸುಂದರಿ ಈ ಊರಿನ ಬಹಳ ಅತ್ಯಂತ ಸುಂದರಿ ಇರ್ತಾಳೆ. ಆ ವೇಶ್ಯ ವಾಟಿಕೆಯಲ್ಲಿ ಈಕೆ ಬಹಳ ಸುಂದರಿಯಾಗಿರ್ತಾಳೆ. ಇವಳನ್ನ ಲೀಡರ್ ಮಾಡ್ತಾರೆ, ಅವರೆಲ್ಲ ನಾಯಕಿಯಾಗಿ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಅವಳೆಲ್ಲ ಸರಿ, ಆದ್ರೆ ಈ ಊರಿನ ರಾಣಿಯ ಕತ್ನಲ್ಲಿರ್ತಕ್ಕಂಥ ಕೊರಳಲ್ಲಿರುವಂತಹ ನವರತ್ನ ಮಾಲೆಯನ್ನ ನಾನ್ ಧರಿಸ್ಕೋಬೇಕು ಅಂತ ಇಚ್ಛೆ ಪಡ್ತಾಳೆ. ಆದ್ರೆ ಅದು ಸಾಧ್ಯ ಆಗೋದಿಲ್ಲ ಅಂತ ವಿಚಾರ ಮಾಡ್ತಾ ಇರುವಾಗ, ನೀನ್ ಯಾಕೆ ಸಪ್ಪಗಿದ್ಯಾ ಅಂತ ಇವನ್ ಕೇಳ್ತಾನೆ, ಯಾರು, ಅಂಜನಾ ಚೋರ. ಆಗ ಹೇಳ್ತಾಳೆ ಹಿಂಗೆ ಅಂತ. ಅಷ್ಟೇ ತಾನೇ, ಎದ್ದೇಳು ನೀನು, ಖುಷಿಯಾಗಿರು, ನಾನು ಈಗ್ಲೇ ಹೊರಡ್ತೀನಿ. ಇವತ್ತು ಚತುರ್ದಶಿ, ಇದು ಅಮಾವಾಸ್ಯೆ ಇದೆ, ಕತ್ಲೆ ಇದೆ, ಯಾರು ಏನೂ ತೊಂದ್ರೆ ಇಲ್ಲ. ಇವತ್ತು ಶುಭಸ್ಯ ಶೀಘ್ರಂ ಅಂತ ಹೇಳಿ, ಶುಭಸ್ಯ ಶೀಘ್ರಂ ಅಂತ ಹೇಳ್ಬಿಟ್ಟು ಇವತ್ತಿನ ನಾನು ಹೊರಡ್ತೀನಿ. ಅಷ್ಟ ನವರತ್ನ ಹಾರ ತಾನೇ ತಂದು ಕೊಡ್ತೀನಿ, ನೀನೇನು ಚಿಂತೆ ಮಾಡ್ಬೇಡ ಅಂತ ಹೇಳಿ ಕರಾಳವಾದಂತಹ ಕತ್ತಲೆಯಲ್ಲಿ ಅವನು ಹೋಗ್ತಾನೆ. ಅವನು ರಾಜ್ಕುಮಾರ ಆಗಿರೋದ್ರಿಂದ ಅರಮನೆಯ ಎಲ್ಲವೂ ಅವನ್ ಗೊತ್ತಿರ್ತದೆ, ಗುಪ್ತ ಮಾರ್ಗ. ಅವನು ಗುಪ್ತ ಮಾರ್ಗದಲ್ಲಿ ಅವನು ಹೋಗ್ತಾನೆ. ರಾಣಿಯ ಅಂತಃಪುರದಲ್ಲಿ ಹೋಗಿ ಆ ರಾಣಿ ಕತ್ತಲ್ಲಿ ಹಾಕೊಂಡಿರುವಂತಹ ನವರತ್ನದ ಅಂದ್ರೆ ನಕ್ಷತ್ರ ಮಾಲೆ, ನವರತ್ನ ಮಾಲೆಯನ್ನ ತೆಗೆದುಕೊಳ್ತಾನೆ. ಅವನು ಯಾರಿಗೂ ಕಾಣೋದಿಲ್ಲ ಅಂಜನ ವಿದ್ಯೆಯ ಬಲದಿಂದ. ಆವಾಗ ಸ್ವಲ್ಪ ರಾಣಿಗೆ ಯಾರೋ ಸ್ಪರ್ಶ ಮಾಡ್ದಂಗ ಆಗುತ್ತೆ. ಆದ್ರೆ ಅವಳು ಇಷ್ಟೇ ನೋಡ್ಕೊಳ್ಳೋಕೆ ಅವ್ನು ಹೊರ್ಟೋಗ್ಬಿಡ್ತಾನೆ. ಯಾರೋ ಅಂಜನಾ ಚೋರ ಕಸ್ದುಕೊಂಡು ಹೊರ್ಟೋಗ್ತಾನೆ. ಹಾರ ತಗೊಂಡೋಗ್ತಾ ಇದ್ದಾನೆ. ಆದ್ರೆ ಅವತ್ತು ಅಮಾವಾಸ್ಯೆಯ ಕತ್ತಲೆ ಇರೋದ್ರಿಂದ ಅದು ಬೆಳಕು, ಅದರ ಒಂದು ಪ್ರಕಾಶ ಕಾಣಿಸ್ತಾ ಇದೆ. ಅವನು ಅದನ್ನ ಇಟ್ಕೊಂಡು ಹೋಗ್ಲಿಕ್ಕೆ ಒಳ್ಳೆಯ ಬಟ್ಟೆ ಕೂಡ ಇರೋದಿಲ್ಲ ಅವನ ಹತ್ರ. ಅದನ್ನ ಗುಪ್ತವಾಗಿ ಇಟ್ಕೊಂಡು ಹೋಗಕ್ ಆಗಲ್ಲ, ಇಟ್ಕೊಂಡು ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆ ಬೆಳಕಿಗೆ ಇವರು ರಾಣಿ ಕೂಗ್ತಾಳೆ, ಏನು ನಂದು ಹಾರ ಕಳ್ತನ ಆಗಿದೆ ಅಂತ. ಅಷ್ಟೊತ್ತಿಗೆ ರಾಜ ಆಜ್ಞೆ ಮಾಡ್ತಾನೆ, ಭಟ್ರೆಲ್ಲ ಬರ್ತಾರೆ, ರಾಜ ಭಟರೆಲ್ಲ ಆ ಹಾರಕ್ ಬೆಳಕಿನ ಒಂದು ಇದರಿಂದ ಓಡೋಗ್ತಾರೆ, ಹೋಗಿ ಇಟ್ಕೊಳಕ್ ಬರ್ತಾ ಇರ್ತಾರೆ. ಇವ್ನ್ ಏನ್ ಮಾಡ್ತಾನೆ, ಓಹೋ ನಾನ್ ಕಾಣಿಸ್ತಾ ಇಲ್ಲ, ಆದ್ರೆ ನಾನು ಇಟ್ಕೊಂಡಿರುವಂತ ಹಾರ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿ ಅವನ ಹಾರನ ಅಲ್ಲೇ ಬಿಸಾಕ್ಬಿಟ್ಟು ಬೇಗ ಹೊರ್ಟೋಗ್ತಾನೆ. ನಾನೇನಾರ ಸಿಕ್ಕಾಕೊಂಡ್ರೆ ಕಷ್ಟ ಅಲ್ಲ ಅಂದ್ಬಿಟ್ಟು ಗಾಬರಿಯಾಗಿ ಎದುರುಸು ಬಿಟ್ಕೊಂಡು ಹೋಗ್ತಾನೆ. ಒಂದು ಸ್ಮಶಾನದ ಎದುರುಗಡೆ ಒಂದು ಮರದ ಹತ್ರ ನಿಂತ್ಕೋತಾನೆ. ಅಲ್ಲಿಗೆ
ಈ ಎರಡನೇ ಕಥಾ ಭಾಗ, ಎರಡನೇ ಒಂದು ಸೆಷನ್, ಎರಡನೇದು ಈ ಮಟ್ಟಕ್ಕೆ ಬರ್ತದೆ. ಆಮೇಲೆ ಏನ್ ಮಾಡ್ತಾನೆ, ಈ ಸೋಮ ದತ್ತ ಅನ್ನುವಂತ ಮಾಲಿ ಎದುರುಗಡೆ ಏನ್ ಮಾಡ್ತಾ ಇರ್ತಾನೆ, ಅವನು ಮರ ಹತ್ತೋದು, ಇಳಿಯೋದು, ಕತ್ತರಿಸೋದು. ಇನ್ನು ಸ್ವಲ್ಪ ಇರ್ಬೇಕಾದ್ರೆ ಅವ್ನಿಗೆ ಡೌಟು, ಹೀಗೆ ಮರ ಹತ್ತೋದು ಇಳಿಯೋದು ಮಾಡ್ತಾನೆ. ಇವನೇ ಅಲ್ಲೇ ನಿಂತ್ಕೊಂಡು ನೋಡ್ತಾನೆ. ಅಂಜನಾ ಚೋರ, ಏನಪ್ಪಾ ಮಾಡ್ತಾ ಇದ್ಯಾ, ನೀನ್ ಯಾರು, ಯಾತಕ್ಕೋಸ್ಕರ, ಇದು ಯಾವ ವಿದ್ಯೆ ಸಿದ್ಧಿಗೋಸ್ಕರ ಮಾಡ್ತಾ ಇದ್ಯಾ ಅಂತ ಕೇಳ್ತಾನೆ. ಹೀಗೆ ನಾನು ಜಿನದತ್ತ ಶ್ರೇಷ್ಠಿ ಹೇಳಿದ್ರು, ಅದರಿಂದ ಮಾಡ್ತಾ ಇದ್ದೀನಿ. ಹೌದಾ, ಅವ್ರು ಹೇಳಿದ್ದಾರೆ ಅಂದ್ಮೇಲೆ ನಿನ್ ನಂಬಿಕೆ ಇಲ್ವಾ? ಜಿನದತ್ತ ಶ್ರೇಷ್ಠಿ ಅಂದ್ರೆ ಈ ಊರಿಗೆ ಪ್ರಸಿದ್ಧರು, ಈ ಊರಿಗೆ ಪರಿಚಿತರಿದ್ದಾರೆ, ಧರ್ಮಾತ್ಮರಿದ್ದಾರೆ. ಅವ್ರು ಹೇಳಿರುವ ಮಾತಲ್ಲಿ ನಿನ್ಗೆ ನಂಬಿಕೆ ಇಲ್ವಾ? ಅದೇನು ಮಂತ್ರ ಹೇಳಿದಾರೆ ಹೇಳು, ನಾನ್ ಮಾಡ್ತೀನಿ ಅಂತಾನೆ. ಅವ್ನು ಹೇಳ್ತಾನೆ, ಸರಿ ಕೊಡಿಲಿ ಅಂದ್ಬಿಟ್ಟು ಅವನು ಅದನ್ನ ಇಟ್ಕೊಂಡು, ಒಂದು ಕತ್ತಿಯನ್ನ ಇಟ್ಕೊಂಡು ಪಂಚ ನಮಸ್ಕಾರ ಏಕಾಗ್ರ ಚಿತ್ತನಾಗಿ ಧ್ಯಾನಸ್ಥನಾಗಿ ಒಂದೊಂದೇ ಎಳೆನ ಕತ್ತರಿಸ್ಕೊಂಡ್ ಬರ್ತಾನೆ. ಜಿನದತ್ತ ಶ್ರೇಷ್ಠಿಯನ್ನ ಸ್ಮರಣೆ ಮಾಡ್ಕೋತಾನೆ, ಅವ್ನಿಗೆ ಗೊತ್ತಿರುತ್ತೆ ಅವ್ನು ಯಾರು ಅಂತ. ಹಾಗೆ ಎಲ್ಲ ಬರ್ತಾನೆ. ಒಂದೋ ಎರಡೋ ಅವ್ನು ನೋಡ್ತಾ ಇದ್ದಾನೆ ಸೋಮದತ್ತ. ಅಷ್ಟೊಳಗೆ ಒಂದು ಎರಡೆಲ್ಲ ಕಟ್ ಮಾಡ್ತಾನೆ. 108 ಎಳೆಗಳನ್ನೆಲ್ಲ ಯಾವ ಒಂದು ಅನುಮಾನ ಇಲ್ಲದೆ ಎಲ್ಲ ಪಂಚನಮಸ್ಕಾರ ಮಂತ್ರವನ್ನ ಹೇಳ್ತಾ ಅವನು ಎಲ್ಲವನ್ನು ಕತ್ತರಿಸ್ತಾನೆ. ಇನ್ನೇನ್ ಬೀಳ್ಬೇಕು ಅನ್ನೋ ಸಂದರ್ಭದಲ್ಲಿ ಆಕಾಶಗಾಮಿನಿ ವಿದ್ಯೆಯ ಸಹಾಯದಿಂದ ಅವನು ಅದೇನು ಆಗೋದಿಲ್ಲ. ಆ ವಿದ್ಯೆ ಪ್ರದಾನ ಮಾಡುತ್ತೆ ದೇವತೆ ಪ್ರತ್ಯಕ್ಷ ಆಗಿ ಆ ಒಂದು ವಿದ್ಯೆಯನ್ನ ಕೊಡ್ತದೆ. ಅವನೇನು ಅದನ್ನ ಬಯಸ್ಬೇಕು ಅಂತ ಬಂದಿಲ್ಲ. ಕ್ಷಣಾರ್ಧದಲ್ಲಿ ಅವನ್ಗೆ ಆಜ್ಞೆ, ಆಕಾಶಗಾಮಿನಿ ವಿದ್ಯೆ ಪ್ರಾಪ್ತಿಯಾಗಿದೆ, ತಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಆಜ್ಞೆ ಕೇಳ್ತಾ ಇದೆ. ಅಷ್ಟೊತ್ತು ಅವನ್ಗೆ ಬಹಳ ಮೂಕ ವಿಸ್ಮಿತನಾಗಿ ಬಿಟ್ಟಿರ್ತಾನೆ. ಕ್ಷಣದಲ್ಲಿ ನಾನು ಏನಿದ್ದೆ, ಎಂತೆಲ್ಲ ಕೆಟ್ಟ ಕೆಲಸ ಮಾಡ್ತಾ ಇದ್ದೆ, ತಂದೆ ತಾಯಿಗೆ ಎಷ್ಟು ನಾನು ಹಿಂಸೆ ಮಾಡಿದ್ದೆ, ಎಷ್ಟು ಹೆಣ್ಮಕ್ಳನ್ನ ಜೀವನ ಹಾಳು ಮಾಡಿದೀನಿ, ಎಷ್ಟು ಕಳ್ತನ ಮಾಡಿದೀನಿ, ವೇಶ್ಯಾವಾಟಿಕೆಯಲ್ಲಿದ್ದೆ ನಾನು, ಎಂತ ಕೆಲಸ, ಪಾಪದ ಕೆಲಸವನ್ನೆಲ್ಲ ಮಾಡಿದೀನಲ್ಲ, ಇದೇನಪ್ಪ ಈ ಕ್ಷಣಾರ್ಧದಲ್ಲಿ ನಾನು ಇಲ್ಲಿ ಬಂದಿದ್ದೀನಿ, ಇದಕ್ಕೆ ಕಾರಣ ಯಾರು? ಜಿನದತ್ತ ಶ್ರೇಷ್ಠಿಗಳು. ಅವ್ರನ್ನ ನಾನು ಅವ್ರನ್ನ ದರ್ಶನ ಮಾಡ್ಬೇಕು ಅಂತ ಹೇಳಿ ಅವ್ರಿರೋ ಜಾಗಕ್ಕೆ ಕರ್ಕೊಂಡು ಹೋಗುವಂತ ಆಜ್ಞೆ ಮಾಡ್ತಾನೆ. ಆಕಾಶಗಾಮಿನಿ ವಿದ್ಯೆ ಕ್ಷಣಾರ್ಧದಲ್ಲಿ ಅಕೃತ್ರಿಮ ಚೈತ್ಯಾಲಯಕ್ಕೆ ತೆಗೆದುಕೊಂಡು ಹೋಗ್ತದೆ. ಅಲ್ಲಿ ಅಕೃತ್ರಿಮ ಚೈತ್ಯಾಲಯದಲ್ಲಿ ಭಗವಂತನ ದರ್ಶನ ಮಾಡಿ ಆ ನಂತರ ಜಿನದತ್ತ ಶ್ರೇಷ್ಠಿಗಳಿಗೆ ಅವನು ಹೊಂದಿಸ್ತಾನೆ. ಮತ್ತೆ ವಿಚಾರ ಹೇಳ್ತಾನೆ, ನಾನ್ ಹೀಗಿದ್ದೆ, ನೀವು ಹೇಳ್ಕೊಟ್ಟಿರೋ ವಿದ್ಯೆಯಿಂದ, ಅವರು ಸೋಮದತ್ತನಿಂದ ಎಲ್ಲ ವಿವರವಾಗಿ ಎಲ್ಲ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಧರ್ಮದ ವೃದ್ಧಿ ಆಗ್ಲಪ್ಪ, ಬಾ ನಿನ್ಗೆ ಉಪದೇಶ ಕೊಡಿ, ನನ್ಗೆ, ನಾನ್ ಪಾಪಿಷ್ಟ, ನಾನು ಎಂತೆಲ್ಲಾ ಕಾರ್ಯ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಬಾಪ್ಪ ಏನಿಲ್ಲ, ನೀನ್ ಪಶ್ಚಾತ್ತಾಪ ಪಡ್ತಾ ಇದೆಯಲ್ಲ ನಾನ್ ಮಾಡಿದ ತಪ್ಪು ಅಂತ, ಅಷ್ಟೇ ಸಾಕು. ನಿನ್ಗೆ ಧರ್ಮದಲ್ಲಿ ಶ್ರದ್ಧೆ ಇದೆ, ನಿಶ್ಶಂಕೆ ಅಂದ್ರೆ ಶಂಕೆಯಿಂದ ಇರೋದು. ಸಮ್ಯಕ್ ದರ್ಶನದ 8 ಅಂಗಗಳಲ್ಲಿ ಧರ್ಮದಲ್ಲಿ ಶ್ರದ್ಧೆ ಇರುವಂತದ್ದು. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಅನ್ನೋ ಹಾಗೆ ತತ್ವದಲ್ಲಿ ಜಿನ ಭಗವಂತರು ಹೇಳಿರುವಂತಹ ಧರ್ಮದಲ್ಲಿ ನಿಮ್ಗೆ ಶ್ರದ್ಧೆ ಇರೋದ್ರಿಂದ ಇವತ್ತು ಈ ವಿದ್ಯೆ ಪ್ರಾಪ್ತಿಯಾಗಿದೆ ಅಂತ ಹೇಳಿ ಅವರು ನಿನ್ನ ಚಾರಣ ಮುನಿಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಚಾರಣ ಮುನಿಗಳ ಹತ್ರ ಎಲ್ಲಾ ಒಂದು ವಿವರವಾಗಿ ಒಂದು ವಿಷಯ ಹೇಳಿದಾಗ ಚಾರಣ ಮುನಿಗಳು ಒಂದು ಮುಖ ನೋಡ್ತಾರೆ. ಆಸನ್ನ ಭವ್ಯ ಜೀವ ಅಂತ ಹೇಳಿ ತಿಳ್ಕೊಂಡು ಉಪದೇಶ ಮಾಡ್ತಾರೆ. ಆ ಕ್ಷಣದಲ್ಲಿ ಅವನ್ಗೆ ಅವ್ರ ಉಪದೇಶ ಎಲ್ಲ ಸ್ವೀಕಾರ ಆಗುತ್ತೆ. ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗ್ತದೆ. ಕ್ಷಣದಲ್ಲಿ ಅವನು ಎಲ್ಲ ಎಷ್ಟು ಬೇಗ ಮೆಟ್ಟಲು ಏರ್ತಾನೆ ಅಂದ್ರೆ ಸಮ್ಯಕ್ ದರ್ಶನನೂ ಪ್ರಾಪ್ತಿ ಆಯ್ತು. ಎಲ್ಲಾ ಅವನು ನಲ್ಲಿರ್ತಕ್ಕಂಥ ಎಲ್ಲ ಒಂದು ದೋಷಗಳೆಲ್ಲ ಹೊರಟೋಗ್ಬಿಡ್ತದೆ. ಆಮೇಲೆ ವೈರಾಗ್ಯ ಪರನಾಗಿ ದೀಕ್ಷೆ ತೆಗೆದುಕೊಳ್ತಾನೆ, ಮುನಿ ಆಗ್ತಾನೆ ಕ್ಷಣಾರ್ಧದಲ್ಲಿ. ಸಮ್ಯಕ್ ದರ್ಶನದ ಪ್ರಾಪ್ತಿ ಆಯ್ತು, ಮುನಿ ಆಯ್ತು, ಕೇವಲ ಜ್ಞಾನದ ಪ್ರಾಪ್ತಿ ಆಯ್ತು, ಗಂಧಕುಟಿ ಕೂಡ ಪ್ರಾಪ್ತಿಯಾಗಿ ಘಾತಿ ಕರ್ಮಗಳನ್ನೂ ಕಳೆದು ಸಿದ್ಧ ಪರಮೇಷ್ಠಿ ಆಗ್ತಾನೆ. ಅದಕ್ಕೆ ಅಂಜನನಿಂದ ನಿರಂಜನ, ಅಂಜನ ಅನ್ನೋ ಹೆಸರಲ್ಲೇ ನಾವು ಇವತ್ತು ಕರಿತೀವಿ. ಆದ್ರೆ ಅವರು ನಿರಂಜನರಾಗಿದ್ದಾರೆ. ಅಘಾತಿ ಕರ್ಮಗಳನ್ನೂ ಜಯಿಸಿ ಸಿದ್ಧ ಪರಮೇಷ್ಠಿಗಳಾಗಿರುವಂತಹ ಆ ಅಂಜನ ಚೋರ ಒಂದು ಸಮ್ಯಕ್ ದರ್ಶನದ 8 ಅಂಗಗಳಲ್ಲಿ ನಿಶಂಕೆ ಅನ್ನುವಂತ ಅಂಗದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಯಾಕೆಂದ್ರೆ ಮುಂದೆ ಕಾರ್ಯಕ್ರಮ ಇರೋದ್ರಿಂದ ಕಥೆಯನ್ನ ನಾನು ಬಹಳಷ್ಟು ಸಂಕ್ಷಿಪ್ತ ಮಾಡಿ ತಮ್ಗೆ ಹೇಳಿದ್ದೇನೆ. ಅಂತಹ ಅಂಜನ ಚೋರನ ಒಂದು ಛದ್ಮವೇಷವನ್ನ ಸ್ಪರ್ಧೆಯನ್ನ ತಾವು ಇಲ್ಲಿ ಏರ್ಪಡಿಸಿದ್ದೀರಾ. ತಮ್ಮ ಎಲ್ಲರಿಗೂ ನಾನು ಮತ್ತೊಮ್ಮೆ ಜೈ ಜಿನೇಂದ್ರವನ್ನ ಹೇಳ್ತಾ ಈ ನನ್ನ ಕಥೆಯನ್ನ ಮುಗಿಸ್ತೇನೆ. ಜೈ ಬಲೋ ಜಿನವಾಣಿ ಮಾತಾ ಕಿ ಜೈ. ಅಂಜನ ಚೋರನ ಕಥೆಯ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸಿದಂತಹ ಸುಮಾ ಪ್ರಸಾದ್ ಅವರಿಗೆ ಧನ್ಯವಾದಗಳು ಮೇಡಮ್.
ತಮ್ಮ ಧನ್ಯವಾದ ಸರ್. ಕಥೆಯಿಂದಾಗಿ ಅಜ್ಞಾನ ಚೋರನ ಬಗೆಗಿನ ಮತ್ತಷ್ಟು ವಿಸ್ತೃತ ವಿಚಾರಗಳು ನಮಗೆ ತಿಳಿಯುವಂತಾಯ್ತು. ಧನ್ಯವಾದಗಳು. ಬಂಧುಗಳೇ, ಜೈನ ಸಾಹಿತ್ಯ ಸ್ಪರ್ಧೆ 22ನೇ ಸಂಚಿಕೆಯಲ್ಲಿ ನಾವು ರತ್ನಾಕರ ಶತಕವನ್ನು 1ರಿಂದ 4ನೇ ಪ್ಯಾರವನ್ನು ನಾವು ಸ್ಪರ್ಧೆಗಾಗಿ ಇಟ್ಟಿದ್ದೆವು. ಇದೀಗ ವಿವರಣೆಯನ್ನು ನಮಗಾಗಿ ನೀಡಲಿದ್ದಾರೆ ಶ್ರೀಮತಿ ಅನುಪಮಾ ವಿಶ್ವಸೇನ್ ಅವರು. ಇವರು ನಿವೃತ್ತ ಶಿಕ್ಷಕಿಯಾಗಿದ್ದು ಮೈಸೂರಿನವರಾಗಿದ್ದಾರೆ. ತಂದೆ ಖ್ಯಾತ ಜೈನ ಧರ್ಮದ ವಿದ್ವಾಂಸರಾಗಿರುವಂತಹ ಆನಂದ್ ಕುಮಾರ್ ಅವರು. ತಾಯಿ ಶ್ರೀಮತಿ ಶಕುಂತಲಾ ಅವರು. ಆಧ್ಯಾತ್ಮಿಕ ಆಸಕ್ತಿಗೆ ಸಣ್ಣ ವಯಸ್ಸಿನಿಂದ ತಂದೆಯ ಮಾರ್ಗದರ್ಶನದಲ್ಲಿ ಓದುಗಾರಿಕೆ, ಹಾಡುಗಾರಿಕೆಯಲ್ಲಿ ಇವರಿಗೆ ಆಸಕ್ತಿ ಇದೆ. ಇವರಿಗೆ 2 ಗಂಡು ಮಕ್ಕಳು. ನಿಶ್ಚಯ ವಿಶ್ವಸೇನ ಹಿರಿಯ ಮಗ, ಇವರ ಸೊಸೆ ಕಾವ್ಯ ರಾಮಚಂದ್ರ. ಕೃಷ್ಣ ಎಸ್ ವಿಶ್ವಸೇನ ಇವರ ಮೊಮ್ಮಗ, 4 ವರ್ಷದವನು. ಇಬ್ಬರು ಜನಪ್ರಿಯ ಜಿನಭಜನಾ ಸ್ಪರ್ಧೆಗೆ ತೀರ್ಪುಗಾರರಾಗಿ ಪ್ರತಿ ವರ್ಷ ಹೋಗುತ್ತಿದ್ದಾರೆ. ಹಾಗೆ ಮತ್ತೋರ್ವ ಪುತ್ರ ಚಿನ್ಮಯ್ ವಿಶ್ವಸೇನ ಕಿರಿಯ ಮಗ, MA ಇನ್ ಜರ್ನಲಿಸಂ ನಲ್ಲಿ MA ಮಾಡಿದ್ದಾರೆ. ಎಜುಕೇಶನಲ್ ಕ್ವಾಲಿಫಿಕೇಶನ್ MA ಹಿಸ್ಟರಿ BEd. ಅನುಪಮಾ ವಿಶ್ವಸೇನ ಇವರು ಇಂದು ನಮಗೆ ಜೈನ ಸಾಹಿತ್ಯ ಸ್ಪರ್ಧೆಯ 1ರಿಂದ 4ನೇವರೆಗಿನ ರತ್ನಾಕರ ಶತಕವನ್ನು ನಮಗಾಗಿ ವಿವರಿಸಲಿದ್ದಾರೆ. ಬನ್ನಿ ಶ್ರೀಮತಿ ಅನುಪಮಾ ವಿಶ್ವಸೇನ ಅವರ ಮಾತುಗಳಿಗೆ ನಾವು ಕಿವಿಯಾಗೋಣ. ಎಲ್ಲರಿಗೂ ಜೈ ಜಿನೇಂದ್ರ. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಮೇಡಮ್, ಕೇಳಿಸ್ತಾ ಇದೆ. ಇಂತಹ ಒಂದು ಸದವಕಾಶಕ್ಕೆ ಮೊದಲಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಹೇಳಬೇಕು ನಿರಂಜನ್ ಸರ್. ತಾರೀಕು 2-5 ಮೇನಲ್ಲಿ ನಾವು ಈ ಸ್ಪರ್ಧೆಯನ್ನು ನಡೆಸಿದಾಗ ಸುಮಾರು 26ರಿಂದ 27 ಸ್ಪರ್ಧಿಗಳು ಭಾಗವಹಿಸಿದ್ರು. ಬಹಳ ಚೆನ್ನಾಗಿ ತಮಗೆ ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟು ಎಲ್ಲರೂ ಆ ಶ್ಲೋಕವನ್ನ ಹೇಳೋಕೆ ಪ್ರಯತ್ನ ಪಟ್ರು, ಪದ್ಯಗಳನ್ನು ಹೇಳೋಕೆ ಪ್ರಯತ್ನ ಪಟ್ರು. ಅದೇ ನಾವು ಕೆಲವು ಕ್ರೈಟೀರಿಯಾಸ್ ಇಟ್ಕೊಂಡಿದ್ವಿ, ಅರ್ಥಕ್ಕೆ ತಕ್ಕ ಹಾಗೆ ಅದನ್ನ ಚೆನ್ನಾಗಿ ಹೇಳಿದವರಿಗೆ ಆದ್ಯತೆಗಳನ್ನ ಕೊಡ್ಲಾಗತ್ತೆ ಅಂತ ಹೇಳಿ. ಬೇಸಿಕಲಿ ಅದು ಒಂದು ಹಳಗನ್ನಡ ಶೈಲಿಯಲ್ಲಿ ಇರುವಂತಹದ್ದು. ಹಾಗಾಗಿ ಅದೊಂದು ಸ್ವಲ್ಪ ಪ್ರಯತ್ನ ಪಟ್ಟು ಎಲ್ಲಿ ಅರ್ಥ ವಿವರಣೆ ತಿಳ್ಕೊಂಡಾಗ ನಮ್ಗೆ ಅದರ ಹೆಚ್ಚಿನ ಒಂದು ಅರ್ಥ ಆದಾಗ ಅದರನ್ನ ನಾವು ಎಂಜಾಯ್ ಮಾಡ್ತೀವಿ, ಎಷ್ಟು ಚೆನ್ನಾಗಿದೆ ಅಂತ. ಸುಮಾರು 16ನೇ ಶತಮಾನಕ್ಕೆ ಸೇರಿದಂತಹ ನಮ್ಮ ಕನ್ನಡ ಸಾಹಿತ್ಯದ ಬಹಳ ಪ್ರಸಿದ್ಧನಾದಂತಹ ಕವಿ ರತ್ನಾಕರ ವರ್ಣಿ. ಇವರ ಅನೇಕ ಪ್ರಸಿದ್ಧ ಶತಕಗಳಲ್ಲಿ ಈ ರತ್ನಾಕರ ಶತಕದ ಒಂದು ಏನು ಪದ್ಯಗಳಿವೆ ಅದರಲ್ಲಿ ನೋಡೋಕೆ ಅದು ಸಾಮಾನ್ಯ ಪದ್ಯಗಳಂತೆ ಕಂಡ್ರೆ ಅದರ ಅಂತರಂಗದಲ್ಲಿ ಎಂತಹ ಒಂದು ಅಧ್ಯಾತ್ಮದ ಆಳವನ್ನ ಅಲ್ಲಿ ಆತ ಬೆರೆಸಿ ಉದಾಹರಣೆಗಳೊಂದಿಗೆ ಸವಿಸ್ತಾರವಾಗಿ ಜನರಿಗೆ ಅರ್ಥ ಆಗ್ಬೇಕು ಜೈನ ಸಾಹಿತ್ಯ, ಜೈನ ಧರ್ಮದ ತತ್ವಗಳು ಅನ್ನೋದನ್ನ ತಿಳಿಯಪಡಿಸ್ತಾರೆ. ನೋಡೋಕೆ ಸಿಂಪಲ್ ಆಗಿ 4 ಪದ್ಯ ಅಂತ ಕಂಡ್ರುವೆ ಬಹುಶಃ ದೊಡ್ಡ ದೊಡ್ಡ ಗ್ರಂಥಗಳಲ್ಲಿ ಇರಬಹುದಾದಂತಹ ವಿಷಯಗಳನ್ನ ಕವಿ ರತ್ನಾಕರ ತನ್ನ ಶತಕದಲ್ಲಿ ಬರೆದಿರುವಂತಹದ್ದು ಇಲ್ಲಿನ ವಿಶೇಷ. ನನಗೆ ಎಷ್ಟು ಸಾಧ್ಯ ಅಷ್ಟು ಮಟ್ಟಿಗೆ ಒಂದು ಅರ್ಥವನ್ನ ವಿವರಣೆಯನ್ನ ಕೊಡೋಕೆ ಪ್ರಯತ್ನ ಪಡ್ತೀನಿ. ರತ್ನಾಕರ ಶತಕ 1ನೇ ಪದ್ಯ. ಶ್ರೀರಾಗಂ ಸಿರಿಗಂ ಪುಮಾಲೆ ಮಣಿಹಾರಂ ವಸ್ತ್ರಂ ಅಂಗಕಳಂಕಾರಂ ಹೇಯಮಿವಾತ್ಮ ರುಚಿ ಬೋಧೋತ್ಯಚ್ಚರಿತ್ರங்கள் ಈ ತ್ರೈರತ್ನಂ ಮನಸಿಂಗೆ ಸಿಂಗರಮುಪಾದೇಯಂಗಳೆಂದಿತ್ತೇ ಶೃಂಗಾರ ಶ್ರೀ ಕವಿಹಂಸರಾಜನುಡೆಯ ರತ್ನಾಕರಾಧೀಶ್ವರ. ರತ್ನಾಕರಾಧೀಶ್ವರ ಅಂತ ಪ್ರತಿ ಪದ್ಯದ ಕೊನೆಯಲ್ಲಿ ಜನರನ್ನ ಭಗವಂತನನ್ನ ನೆನೆಸ್ಕೊಳ್ತಾ ಕವಿ ಹಂಸ ರಾಜ ರತ್ನಾಕರ ಕವಿ 1ನೇ ಪದ್ಯದಲ್ಲಿ ಹೇಳ್ತಾರೆ, ಈ ಶರೀರಕ್ಕೆ ನಾವು ಶ್ರೀರಾಗಂ ಮಂಗಲಕರ ಲೇಪನವನ್ನ ದ್ರವ್ಯವನ್ನ ಎಷ್ಟಾರು ನಾವು ಹಾಕೊಳ್ಳಿ, ಸಿರಿಗಂಪು ಮಾಲೆ ಪರಿಮಳಯುಕ್ತವಾದ ಹೂವಿನ ಹಾರ, ಮಣಿಹಾರ ಅಂದ್ರೇನು ರತ್ನಮಾಲೆ ಅವುಗಳನ್ನ ಹಾಕೊಂಡ್ರು, ವಸ್ತ್ರಗಳನ್ನ ಧರಿಸಿದರೂ ಇವೆಲ್ಲ ಯಾವುದಕ್ಕೆ ಅಲಂಕಾರ ಆಗ್ತಾ ಇದೆ? ಕೇವಲ ಹೊರಗೆ ಕಾಣ್ತಾ ಇರುವಂತಹ ದೇಹಕ್ಕೆ ಅಲಂಕಾರವನ್ನ ಮಾಡ್ತಾ ಇದೆ. ಆದ್ರೆ ಹೇಯಂ ಇವು ಅಂತ ಹೇಳ್ತಾರೆ ಪದ್ಯದಲ್ಲಿ. ಹೇಯ ಮತ್ತು ಉಪಾದೇಯ ಈ 2 ಪದಗಳು ತುಂಬಾ ನಮ್ಮ ಜೈನ ಸಾಹಿತ್ಯದಲ್ಲಿ ಗ್ರಂಥಗಳಲ್ಲಿ ಬರ್ತಾರೆ. ಹೇಯ ಅಂದ್ರೆ ಬಿಡಲು ಯೋಗ್ಯವಾದವು, ಉಪಾದೇಯ ಅಂದ್ರೆ ಸ್ವೀಕರಿಸಲು ಯೋಗ್ಯವಾದಂತವು. ಸೊ ಈ ದೇಹಕ್ಕೆ ಸಂಬಂಧಪಟ್ಟ ಈ ಅಲಂಕಾರ ವಿಶೇಷಗಳೇನಿದೆ ಹೇಯಂ ಇವೆಲ್ಲ ಬಿಡತಕ್ಕವು. ಯಾವುದು ಹಾಗಾದ್ರೆ ನಾವು ಸ್ವೀಕರಿಸ್ಬೇಕು? ಆತ್ಮತತ್ವ ರುಚಿ,
ಆತ್ಮತತ್ವ ರುಚಿ ಸ್ವರೂಪದ ಬಗ್ಗೆ ಅಂದ್ರೆ ಶ್ರದ್ಧೆ, ಸಮ್ಯಕ್ ದರ್ಶನ, ಬೋಧ ಅಂದ್ರೆ ಸಮ್ಯಕ್ ಜ್ಞಾನ, ಉತ್ಕೃಷ್ಟವಾದಂತಹ ಚರಿತ್ರಗಳು ಅಂದ್ರೆ ಸಮ್ಯಕ್ ಚಾರಿತ್ರ, ಈ ಮೂರು ತ್ರೈರತ್ನಗಳನ್ನ ನಾವು ತಿಳ್ಕೊಂಡಾಗ, ಇದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಗತ್ತೆ. ಇದು ಉಪಾದೇಯಂಗಳ್ ಅನ್ನುವಂತ ಒಂದು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಉಪಾದೇಯಂಗಳ್ ಅಂದ್ರೆ ಸ್ವೀಕರಿಸಲು ಯೋಗ್ಯವಾದಂತಹವು ಸಮ್ಯಕ್ ದರ್ಶನ, ಜ್ಞಾನ ಮತ್ತು ಚಾರಿತ್ರ. ಇವು ಧರಿಸುವುದಕ್ಕೆ ಯೋಗ್ಯವಾದವು. ಬಾಹ್ಯದಲ್ಲಿ ಹೇಳಿದ್ರಲ್ಲ ಮೇಲ್ಗಡೆ ಅಲಂಕಾರಿಕ ವಸ್ತುಗಳು ಅಲ್ಲ, ಅದು ಕೇವಲ ದೇಹಕ್ಕೆ ಸೀಮಿತವಾದದ್ದು. ನಮ್ಮ ಆತ್ಮನಿಗೆ ಬೇಕಾಗಿದ್ದು ಈ ತ್ರೈರತ್ನಗಳು ಎಂದು ಇತ್ತೆ. ಈ ತ್ರೈರತ್ನಗಳನ್ನು ಕೊಟ್ಟೆ. ಯಾರು? ನಮ್ಮ ಜಿನೇಶ್ವರರ ಉಪದೇಶಗಳಲ್ಲಿ ಬರ್ತಕ್ಕಂತಹ ವಿಷಯಗಳು ಒಂದಲ್ಲ ಒಂದು ರೀತಿ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಗಳನ್ನ ಅಳವಡಿಸ್ಕೊಂಡು ಹೇಳುವಂತಹದ್ದು. ಇಂತಹ ಒಂದು ವಿಷಯವನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಮೊದಲನೇ ಪದ್ಯದಲ್ಲಿ ಕವಿ ರತ್ನಾಕರ ಹೇಳ್ತಾ ಇದ್ದಾರೆ. ಎರಡನೇ ಪದ್ಯದಲ್ಲಿ ಅರಿವಿಂದೀಕ್ಷಿಸಲ್ ಅಕ್ಕುಂ ಆತ್ಮನಿರವಂ ದೇಹಂಬೋಲ್ ಈ ಕಣ್ಗೆ ತಾಂ ಗುರಿಯಾಗಂ ಶಿಲೆಯೊಳ್ ಸುವರ್ಣಂ ಅರಲೊಳ್ ಸೌರಭ್ಯಂ ಆ ಕ್ಷೀರದೊಳ್ ನರುನೈ ಕಾಷ್ಟದೊಳ್ ಅಗ್ನಿರ್ಪತೆರದಿಂದ ಈ ಮೈಯೊಳ್ ಒಂದಿರ್ಪನ್ ಎಂದರಿದು ಅಭ್ಯಾಸಿಸೆ ಕಾಣ್ಗುಂ ಎಂದರುಪಿದೈ ರತ್ನಾಕರಾಧೀಶ್ವರ. ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ. ಉದಾಹರಣೆಗಳನ್ನ ಕೇಳ್ತಾ ಇದ್ರೆ ಹೀಗಿದೆ ನಮ್ಮ ಆತ್ಮ, ನಮ್ಮ ಈ ಶರೀರದ ಒಳಗಡೆ ಅಂತ ಸುಲಭವಾಗಿ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನ. ಆತ್ಮನ ಇರವಂ ಅಂದ್ರೆ ಆತ್ಮನ ಸ್ಥಿತಿಯನ್ನ, ಹೇಗಿದಾನಿಪ್ಪ ನಮ್ಮ ಆತ್ಮ ಅಂತ ತಿಳ್ಕೊಳ್ಬೇಕಾಗಿದ್ರೆ ಜ್ಞಾನದಿಂದ ನೋಡೋಕ್ ಸಾಧ್ಯವೇ ಹೊರತು ಈಗ ಹೊರಗೆ ನಮ್ಮ ಏನು ಈ ಕಣ್ಣುಗಳಿಗೇನ್ ಕಾಣಿಸ್ತಾ ಇದೆ ಅದರಿಂದ ಈ ಶರೀರದಲ್ಲಿ ಹೊರಗೆ ಕಾಣ್ತಾ ಇರೋ ಕಣ್ಣಿಂದ ಕಾಣಲು ಸಾಧ್ಯವಿಲ್ಲ. ಈಕ್ಷಿಸಲಕ್ಕುಂ ಅಂದ್ರೆ ಜ್ಞಾನದಿಂದ ನೋಡಲು ಸಾಧ್ಯ. ದೇಹಂಬೋಲ್ ಶರೀರದ ಹಾಗೆ ಈ ಕಣ್ಗೆ, ಚರ್ಮಚಕ್ಷುವಿಗೆ, ಈ ದೇಹದಲ್ಲಿರುವಂತಹ ಈ ಚರ್ಮಚಕ್ಷುವಿಗೆ ಏನು ಗೋಚರ ಆಗ್ತಾ ಇದೆ ಹೊರಗಡೆನೆ ಪ್ರಪಂಚ, ಆ ಚರ್ಮಚಕ್ಷುವಿಗೆ ನಮ್ಗೆ ಆತ್ಮ ಕಾಣೋಲ್ಲ. ಜ್ಞಾನದ ಕಣ್ಣಿನಿಂದ ಅವನನ್ನ ನಾವು ನೋಡಬೇಕು. ಹಾಗಾದ್ರೆ ಆತ್ಮ ಇದೆ ಅನ್ನೋದಾದ್ರೆ ಹೇಗಿದೆ ನಮ್ಮ ದೇಹದೊಳಗಡೆ ಆತ್ಮ? ಅದರಿಂದ ಅದಕ್ಕೊಂದು ಉದಾಹರಣೆಗಳನ್ನ, ಒಂದ್ 2-3 ಉದಾಹರಣೆಗಳನ್ನ ಕೊಡ್ತಾರೆ. ಕಲ್ಲಿನೊಳಗಡೆ ಅಂದ್ರೆ ಶಿಲೆಯೊಳ್, ಕಲ್ಲಿನಲ್ಲಿ ಸುವರ್ಣಂ. ನಾವು ಚಿನ್ನ ಇವತ್ತು ಏನು ಇದೆ ಪ್ರಪಂಚದಲ್ಲಿ ನಾವು ನೋಡ್ತಾ ಇದೀವಿ, ಅದು ಮೂಲತಃ ಸಿಕ್ಕೋದು ಕಲ್ಲಿನೊಳಗಡೆ. ಅದನ್ನ ಗಣಿಯೊಳಗಿಂದ ತೆಗೆದು ಶುದ್ಧ ಮಾಡಿದಾಗ ನಿಮ್ಗೆ ಹೊರಗ್ ಬರುತ್ತೆ. ಆದ್ರೆ ಸಾಮಾನ್ಯ ರೀತಿಯಲ್ಲಿ ನೋಡಿದಾಗ ಅದು ಅಲ್ಲಿರೋದು ಕಾಣಿಸಲ್ಲ. ಆದ್ರೆ ಆ ಶಿಲೆಯೊಳಗಡೆ, ಕಲ್ಲೊಳಗಡೆ ಸುವರ್ಣಂ ಚಿನ್ನ ಇರತ್ತೆ. ಹಾಗೆ ಅರಳೊಳ್ ಅಂದ್ರೆ ಹೂವಿನಲ್ಲಿ ಸೌರಭ್ಯಂ ಸುವಾಸನೆ, ಘಮಘಮ ಅನ್ನುವಂತಹ ಒಂದು ಮಲ್ಲಿಗೆ ಹೂವು ಅದಿದೆ ಅಂತ ನಮಗ್ ಗೊತ್ತಾಗೋದೇ ಸುವಾಸನೆಯಿಂದ. ಆದ್ರೆ ಸುವಾಸನೆ ನಮ್ ಕಣ್ಣಿಗೆ ಕಾಣುತ್ತಾ? ಕಾಣಲ್ಲ. ಹಾಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ಹೂವಿನ ಒಳಗಡೆ ಇರುವ ಸುವಾಸನೆ ಅಂತೆ. ಆ ಕ್ಷೀರದೊಳ್, ಕ್ಷೀರ ಅಂದ್ರೆ ಹಾಲು. ಸಾಮಾನ್ಯವಾಗಿ ನಾವು ಹಾಲನ್ನು ನೋಡಿದಾಗ ಅದ್ರೊಳಗಡೆ ತುಪ್ಪ ನಮಗ್ ಕಾಣೋದೇ ಇಲ್ಲ. ಆದ್ರೆ ನಾವು ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಕಾಯಿಸಿ ಬೇರೆ ಬೇರೆ ಹಂತಗಳಲ್ಲಿ ಬೆಣ್ಣೆ ಮಾಡಿ ತುಪ್ಪ ತೆಗೆದಾಗ ಎಂತಹ ಪರಿಮಳ ಯುಕ್ತವಾದ ತುಪ್ಪ. ಹಾಗಾದ್ರೆ ಅದು ಹಾಲಿನೊಳಗೆ ಇರ್ಲಿಲ್ವೇ? ಇತ್ತು, ಆದ್ರೆ ನಮ್ಗೆ ಕಾಣಿಸ್ತಾ ಇರ್ಲಿಲ್ಲ. ಹಾಗೆ ನೆರುನೈ ಅಂದ್ರೆ ಘಮಘಮಿಸುವ ತುಪ್ಪ, ಇದು ಹೇಗೆ ಹಾಲಿನೊಳಗಿದೆಯೋ ಹಾಗೆ ಕಾಷ್ಟದೊಳ್ ಕಟ್ಟಿಗೆ, ನಾವು ಒಲೆ ಉರಿಸುವಾಗ ಸೌದೆಯನ್ನ ಉರಿ ಮಾಡಿದಾಗ ಅಲ್ಲಿ ಬೆಂಕಿ ಜ್ವಾಲೆ ಬರುತ್ತೆ. ಆದ್ರೆ ಆ ಕಾಷ್ಟದೊಳಗಡೆ, ಆ ಸೌದೆ ಒಳಗಡೆ, ಕಟ್ಟಿಗೆ ಒಳಗಡೆ ಬೆಂಕಿ ಇರೋದು ನಮ್ಗೆ ಕಾಣಲ್ಲ. ಇರ್ಪತೆರದಿಂದ ಇರುವ ಹಾಗೆ ಈ ಮೈಯೊಳ್, ಈ ಶರೀರದಲ್ಲಿ ಒಂದಿರ್ಪನ್ ಒಂದಾಗಿ ಇರುವಂತೆ ಕಾಣ್ತಾ ಇದೆ ಈ ಆತ್ಮ ಇದೆ ಎಂದರಿದು ಅಭ್ಯಾಸಿಸೆ, ಅಭ್ಯಾಸ ಮಾಡಿದರೆ ಅಂದ್ರೆ ಧ್ಯಾನ ಮಾಡಿದರೆ ಕಾಣ್ಗುಂ ಕಾಣುವನು ಎಂದರುಪಿದೆ ಎಂದು ತಿಳಿಸಿದೆ ರತ್ನಾಕರಾಧೀಶ್ವರ. ಜಿನೇಶ್ವರರ ನಮಗೆ ಸ್ವಾಧ್ಯಾಯಗಳನ್ನ, ಶಾಸ್ತ್ರ ಗ್ರಂಥಗಳನ್ನ ಓದ್ತಾ ನಮ್ಮ ಆತ್ಮನ ಅರಿವನ್ನ ಮಾಡ್ಕೋಬೇಕಾದ್ರೆ ಈ ರೀತಿ ನಮ್ಮ ತ್ರೈರತ್ನದ ಒಂದು ಮರ್ಮವನ್ನು ನಾವು ತಿಳಿಬೇಕು. ಈ ಶರೀರದ ಒಳಗಡೆ ಇರುವ ಆತ್ಮಕ್ಕೆ ಮತ್ತೊಂದು ಉದಾಹರಣೆ, ಒರೆಯೊಳಗಡೆ ಇರುವ ಕತ್ತಿ ಅಂತ ಹೇಳ್ತಾರೆ. ಈಗ ರಾಜರುಗಳು ಕತ್ತಿ ವರಸೆ ಮಾಡುವಾಗ ಒಂದು ಒರೆ ಇರುತ್ತೆ, ಅದ್ರ ಒಳಗಡೆ ಕತ್ತಿ ಇದ್ರೂ ಕೂಡ ಕಿಂಚಿತ್ತು ಆ ಒರೆಗೆ ಅಂಟ್ಕೊಂಡೇ ಇರಲ್ಲ. ಒಂದು ಕ್ಷಣದಲ್ಲಿ ಅದು ನೀನು ಹೊರಗೆ ಎಳೆದಾಗ ಹೊರಗ್ ಬಂದ್ಬಿಡುತ್ತೆ. ಹಾಗೆ ಈ ಶರೀರದೊಳಗೆ ಇದ್ರೂ ಸಹ ಅದಕ್ಕೆ ಅಂಟ್ಕೊಳ್ಳದೆ ಸ್ಪರ್ಶಿ ಸ್ವಭಾವಿಯಾಗಿರುವಂತಹ ಆತ್ಮ ಇದ್ದಾನೆ ಅನ್ನುವ ಮರ್ಮವನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಮುಂದೆ ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವನ್ನ ನಾವು ಇನ್ನಷ್ಟು ತಿಳ್ಕೊಳ್ಳಿ ಎನ್ನುವಂತಹ ಒಂದು ಪ್ರಯತ್ನ ಇಲ್ಲಿ ಇದೆ. ಯಾವುದು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ? ತತ್ವ ಪ್ರೀತಿ ಮನಕ್ಕೆ ಪುಟ್ಟಲದು ಸಮ್ಯಕ್ ದರ್ಶನಂ ಮತ್ತಮಾ ತತ್ವಾರ್ಥಂಗಳನೊಲ್ದು ಭೇದಿಪುದು ಸಮ್ಯಕ್ ಜ್ಞಾನಂ ಆ ಬೋಧದಿಂ ಸತ್ವಗಳಿಂ ಕಿಡದಂತುಟೋವಿ ನಡೆಯಲ್ ಸಮ್ಯಕ್ ಚರಿತ್ರಂ ಸುರತ್ನತ್ವಂ ಮೂರಿವು ಮುಕ್ತಿಗೆಂದರುಪಿದೈ ರತ್ನಾಕರಾಧೀಶ್ವರ. ಪ್ರತಿ ಸಾಲಿನ ಕೊನೆಯಲ್ಲೂ ಆದೀಶ್ವರ ಅಂತ ಜಿನೇಶ್ವರನನ್ನ ನೆನೀತಾ ತತ್ವಪ್ರೀತಿ ಅಂದ್ರೆ ಜೀವ ಅಜೀವಾದಿ ತತ್ವಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಪ್ರೀತಿ ಮನಸ್ಸಿಗೆ ಹುಟ್ಟಿದಾಗ ಅದನ್ನ ಸಮ್ಯಕ್ ದರ್ಶನ ಅಂತಾರೆ. ಶ್ರದ್ಧೆ, ನಾವು ಇದನ್ನ ತತ್ವವನ್ನ ತಿಳ್ಕೊಳ್ಬೇಕು, ಏನಿದೆ ತತ್ವ ಜೈನ ಧರ್ಮದಲ್ಲಿ ಅಂತ ತಿಳ್ಕೊಂಡಾಗ ಅದರ ಪ್ರಯತ್ನವನ್ನ ಮಾಡಿ ಅದರಲ್ಲಿ ನಾವು ಶ್ರದ್ಧೆಯನ್ನಿಡುವುದೇ ಸಮ್ಯಕ್ ದರ್ಶನ. ಮತ್ತೆ ಆ ಸಮ್ಯಕ್ ದರ್ಶನವನ್ನ ಪಡೆದಿದ್ದಾಯ್ತು, ಆ ತತ್ವಾರ್ಥಗಳ ಅರ್ಥವನ್ನು ಒಲ್ದು ಇದೇನು ಅಂತ ಹೇಳಿ ಅದರ ಅರ್ಥವನ್ನು ಅದರ ಮರ್ಮವನ್ನ ತಿಳಿದು ಭಾವಿಸಿ ಭೇದಿಪುದು ಅದನ್ನ ಬೇರೆ ಬೇರೆಯಾಗಿ ಅರ್ಥ ಮಾಡಿಕೊಂಡು ಆ ಶಾಸ್ತ್ರಜ್ಞಾನವನ್ನ ಹೆಚ್ಚಿಸಿಕೊಳ್ಳುವುದೇನಿದೆ ಅದು ಸಮ್ಯಕ್ ಜ್ಞಾನ ಅನ್ನುವಂತಹ ಒಂದು ಅರ್ಥ ಬರ್ತಾ ಇದೆ. ಸಮ್ಯಕ್ ಜ್ಞಾನಂ ಆ ಬೋಧದಿಂ, ಸಮ್ಯಕ್ ದರ್ಶನದಿಂದ ತತ್ವಗಳು ಯಾವುದು ಅನ್ನೋ ಶ್ರದ್ಧೆ ಆಯ್ತು, ಸಮ್ಯಕ್ ಜ್ಞಾನದಿಂದ ಅವುಗಳ ಹೆಚ್ಚಿನ ವಿವರಣೆಯನ್ನ ತಿಳಿದಾಯ್ತು. ಆ ಸುಜ್ಞಾನದಿಂ ಸತ್ವಂಗಳ್ ಜೀವಗಳ್, ಸತ್ವಂಗಳಂದ್ರೆ ಈ ಜೀವ, ಸತ್ವಭರಿತವಾದ ವಸ್ತು ಈ ಪ್ರಪಂಚದಲ್ಲಿ ಯಾವ್ದಪ್ಪ ಅಂದ್ರೆ ನಮ್ಮ ಆತ್ಮ, ಈ ಜೀವ. ಜೀವಿಗಳ್ ಕಿಡದಂತು ನಾಶವಾಗದಂತೆ ಓವಿ ಕಾಪಾಡಿ ನಡೆಯಲ್ ಅಂದ್ರೆ ವರ್ತಿಸುವುದು ಸಮ್ಯಕ್ ಚರಿತ್ರಂ. ಸಮ್ಯಕ್ ದರ್ಶನ ಜ್ಞಾನ ಪೂರ್ವಕ ಸಮ್ಯಕ್ ಚಾರಿತ್ರ, ನಿಜವಾದ ನಮ್ಮ ಏನು ಒಂದು ತತ್ವದಲ್ಲಿ ಅರ್ಥವನ್ನ ತಿಳಿದು ನಾವು ಅದನ್ನ ಭಾವಿಸಕ್ ಪ್ರಾರಂಭ ಮಾಡ್ತೀವಿ, ಆಗ ನಮ್ಮ ಆತ್ಮನ ಚಾರಿತ್ರವೂ ಸಮ್ಯಕ್ ಚಾರಿತ್ರಕ್ಕೆ ಬದಲಾಗುತ್ತೆ. ಈ ಸುರತ್ನತ್ವಂ, ಈ ಮೂರೂ ರತ್ನಗಳನ್ನು, ಈ ರತ್ನತ್ರಯವು ಮುಕ್ತಿಗೆ ಕಾರಣ ಎಂದು ಅರುಪಿದೈ ಎಂದು ತಿಳಿಸಿದೆ ನೀನು ರತ್ನಾಕರಾದೀಶ್ವರ ಅಂತ ಹೇಳಿ ಕವಿ ರತ್ನಾಕರ 3ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈಗ ಕೊನೆಯ 4ನೇ ಪದ್ಯ. ಮಿಗೆ ಷಡ್ದ್ರವ್ಯಂ ಅಸ್ತಿ ಕಾಯಂ ಯನಿಪಂ ಐದಂ ತತ್ವವು ಏಳಂ ಮನಂ ಪುಗಲ್ 9 ಪದಾರ್ಥಮಂ ತಿಳಿದೊಡಂ ತನ್ನ ಆತ್ಮನ್ ಈ ಮೈಯದಂದುಗದಿಂ ಬೇರೆ ಒಡಲ್ ಏನ್ ಅಚೇತನಮೇ ಜೀವಂ ಚೇತನಂ ಜ್ಞಾನರೂಪಿಗಡ ಎಂದು ಅರಿದಿರ್ಧನೆ ಸುಖಿಯಲ ರತ್ನಾಕರಾದೀಶ್ವರ. ಹಿಂದಿನ ಪದ್ಯದಲ್ಲಿ ತತ್ವಪ್ರೀತಿ ಮನಲ್ಕೆ ಪುಟ್ಟಲ್ ಅಂತ ಹೇಳಿದ್ರು ಕವಿ. ಈಗ ನೋಡಿ ಮುಂದಿನ ಈ ತತ್ವಗಳು ಯಾವ್ಯಾವ್ದು ಅನ್ನೋದನ್ನ ವಿವರಣೆಯನ್ನ ಕೂಡ ತಿಳಿಸ್ತಾ ಇದ್ದಾರೆ. ಷಡ್ದ್ರವ್ಯಂ, ಜೈನ ಧರ್ಮವನ್ನ ನಾವು ಅಭ್ಯಾಸ ಮಾಡ್ಬೇಕಾಗಿದ್ರೆ ಕೆಲವು ಬೇಸಿಕ್ ಟರ್ಮ್ಸ್ ಗಳನ್ನ ನಾವು ಅರ್ಥ ಮಾಡ್ಕೊಂಡು ಓದ್ತಾ ನಮ್ಗೆ ಅದು ಗೊತ್ತಾಗ್ತಾ ಇರುತ್ತೆ. ಷಡ್ದ್ರವ್ಯಗಳನ್ನ ಅರ್ಥ ಮಾಡ್ಕೋಬೇಕು. ಯಾವ್ದದು ಷಡ್ದ್ರವ್ಯ? ಷಡ್ ಅಂದ್ರೆ 6: ಜೀವ, ಉದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲ. ಈ 6 ದ್ರವ್ಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಅಸ್ಥಿಕಾಯಂ ಯನಿಪಂ 5 ಅಸ್ಥಿಕಾಯಗಳಿದೆ. ಯಾವ್ದಪ್ಪ? ಜೀವಾಸ್ತಿಕಾಯ, ಉದ್ಗಲಾಸ್ತಿಕಾಯ, ಧರ್ಮಾಸ್ತಿಕಾಯ, ಅಧರ್ಮಾಸ್ತಿಕಾಯ, ಆಕಾಶಾಸ್ತಿಕಾಯ ಎಂಬ 5 ಅಸ್ಥಿಕಾಯಗಳನ್ನು. ಇದೇನು ಜೀವ ಪುದ್ಗಲ ಅಂದ್ರು, ಧರ್ಮ ಆಕಾಶ ಅಂದ್ರು, ಅಸ್ಥಿಕಾಯಗಳು ಅಂದ್ರು ಆಗ ನಮ್ಗೆ ಮನ್ಸಲ್ಲಿ ಒಂದು ಸಂಶಯ ಮೂಡುತ್ತೆ. ಇದರ ಬೇಸಿಕ್ ನಮ್ಗೆ ಗೊತ್ತಿಲ್ಲದೆ ಇದ್ರೆ ಇದು ಕೇವಲ ಒಂದು ಶಬ್ದವಾಗಿರುತ್ತೆ. ಇದನ್ನ ಹೆಚ್ಚು ನಾವು ತಿಳ್ಕೊಬೇಕು ಅಂತಂದ್ರೆ ಹೆಚ್ಚೆಚ್ಚು ಗ್ರಂಥಗಳನ್ನು ಓದ್ತಾ, ತತ್ವಜ್ಞಾನಿಗಳ ಜೊತೆ ಚರ್ಚೆ ಮಾಡ್ತಾ, ಯಾರಿಗೆ ವಿಷಯಗಳನ್ನ ಚೆನ್ನಾಗಿ ತಿಳಿದು ವಿವರಿಸೋಕೆ ಆಗತ್ತೆ ಅಂಥವರ ಸಮಕ್ಷಮದಲ್ಲಿ ನಾವು ಇದನ್ನ ಕೇಳಿಸ್ಕೊಳ್ತಾ ಮತ್ತಷ್ಟು ಇದರ ವಿವರಣೆಯನ್ನ ತಿಳ್ಕೊಂಡ್ರೆ ಇದರ ನಿಜ ಅರ್ಥ ಆಗುತ್ತೆ. ಈಗ ಕೇವಲ ಶಬ್ದಾರ್ಥವನ್ನು ಮಾತ್ರ ನಾವು ತಿಳ್ಕೊಳ್ತಾ ಇದೀವಿ. ತತ್ವವು 7, ದ್ರವ್ಯಗಳು 6, ಅಸ್ಥಿಕಾಯಗಳು 5. ಈಗ ತತ್ವಗಳೆಷ್ಟಿದೆ? ತತ್ವವು 7 ತತ್ವಗಳು. ಯಾವ್ಯಾವುದು? ಜೀವ, ಅಜೀವ, ಆಶ್ರವ, ಬಂಧ, ಸಂಬರ ಮತ್ತು ನಿರ್ಜರ. ಇವು 7 ತತ್ವಗಳು. ಮೋಕ್ಷ, ಈ 7 ತತ್ವಗಳನ್ನು ಹಾಗೂ 9 ಪದಾರ್ಥಮಂ, 9 ಪದಾರ್ಥಗಳನ್ನ ತಿಳಿಯಬೇಕು.
ಅದ್ಯಾವುದಪ್ಪ ಅಂದ್ರೆ ಜೀವ, ಅಜೀವ, ಆಶ್ರವ, ಬಂಧ, ಸಂಬರ, ನಿರ್ಜರ, ಮೋಕ್ಷ. ಇದವೆರಡಕ್ಕೆ ಸೇರಿ ಪಾಪ ಮತ್ತು ಪುಣ್ಯ, ಇದೆರಡು ಸೇರಿದಾಗ 9 ಪದಾರ್ಥಗಳು, ನವ ಪದಾರ್ಥಗಳಾಗುತ್ತವೆ. ಮಿಗೆ ಅಂದ್ರೆ ಚೆನ್ನಾಗಿ, ಮನಂಪುಗಲ್ ಮನಸ್ಸಿಗೆ ನಾಟುವಂತೆ, ತಿಳಿದೊಡಂ ತಿಳಿದರೂ, ತನ್ನ ಆತ್ಮನು ಈ ಮೇಯದಂದುಗದಿಂ ಈ ಶರೀರದ ಬಾಧೆಯಿಂದ ಬೇರೆ ಬೇರೆಯಾಗಿರುವನು. ಇವುಗಳನ್ನ ನಾವು ತಿಳ್ಕೊಂಡು ನನ್ನ ಆತ್ಮ ಈ ಶರೀರದಿಂದ ಬೇರೆಯಾಗಿದ್ದಾನೆ. ಒಡಲ್ ಏನ್, ಈ ಶರೀರ ಏನು, ಇಂತಹ ಜ್ಞಾನ ಸ್ವರೂಪಿಯಾದ ಆತ್ಮನನ್ನ ನಾವು ತಿಳಿಯಬೇಕು. ಈ ಒಡಲ್ ಏನು, ಎಂಥದ್ದು ಈ ನಮ್ಮ ಶರೀರ, ನಾವು ನಮ್ಮ ಆತ್ಮ ಇದೆಯಲ್ಲ, ಈ ಶರೀರ ಎಂಥದ್ದು? ಅಚೇತನ ಅಂದ್ರೆ ಜಡ ಪದಾರ್ಥವಾಗಿದೆ. ಜ್ಞಾನ ಸ್ವಭಾವಿ ಆತ್ಮನಿದ್ದಾನೆ. ಈ ಒಡಲ್ ಅನ್ನೋದು ಅಚೇತನವಾಗಿದೆ, ಚೈತನ್ಯ ರಹಿತವಾದದ್ದಲ್ಲದೆ. ಜೀವಂ ಚೇತನಂ, ಜೀವವು ಚೈತನ್ಯ ಸ್ವರೂಪವು, ಜ್ಞಾನ ಸ್ವರೂಪವು ಅಲ್ಲವೇ? ಜೀವಂ ಚೈತನ್ಯ ಜ್ಞಾನ ಸ್ವರೂಪಿಗಡ ಅಲ್ವಾ ಅಂತ ನಮ್ಮನ್ನ ಕೇಳ್ತಾ ಇದ್ದಾನೆ. ಇಂತಹ ಅಚೇತನವಾದ ದೇಹನ ನಾವು ಹೆಚ್ಚೆಚ್ಚು ಅದಕ್ಕೆ ಗಮನ ಕೊಟ್ಟು ಈ ಭವವನ್ನ ಹಾಳು ಮಾಡ್ಕೊಳ್ಳದೆ ಜ್ಞಾನ ಸ್ವರೂಪಿಯಾದ ಆತ್ಮನನ್ನ ನಾವು ತಿಳಿಯಬೇಕು. ಇಂತಹ ಚೈತನ್ಯ ಸ್ವರೂಪಿಯಾದ ಆತ್ಮನನ್ನ ನಾವು ತಿಳಿಯಬೇಕು ಎಂದು ಅರಿದಿರ್ದನೇ, ಎಂದು ತಿಳಿದವನೇ, ಯಾರಿಗೆ ಜೀವ ಅಜೀವ, ಆತ್ಮ ಮತ್ತು ದೇಹದ ಇಲ್ಲಿ ಇರುವಂತಹ ಸರಿಯಾದ ವ್ಯತ್ಯಾಸ ಗೊತ್ತಾಗುತ್ತೆ, ಅಂತಹವನೇ ಸುಖಿಯಲ್ಲ ಅಂತ ಹೇಳ್ತಾನೆ. ಸುಖಿಯಲ್ಲವೇ ಅಂತ ನಮ್ಮನ್ನ ಎಚ್ಚರಿಸುವ ಒಂದು ಮಾತನ್ನ ಮತ್ತು ತಿಳುವಳಿಕೆ ನೀಡುವಂತಹ ಒಂದು ಮಾತನ್ನ ಕವಿ ರತ್ನಾಕರ ಈ ತನ್ನ ಶತಕದಲ್ಲಿ ತಿಳಿಪಡಿಸ್ತಾನೆ. ಒಟ್ಟಾರೆ ಈ 4 ಪದ್ಯಗಳ ಒಂದು ಸಾರಾಂಶ ಹೇಳ್ಬೇಕಂದ್ರೆ, ಈ ಮನುಷ್ಯ ಭವ ಏನ್ ಸಿಕ್ಕಿದೆ ನಮಗೆ, ಕೇವಲ ಬಾಹ್ಯದ ಸಾಂಸಾರಿಕ ಜವಾಬ್ದಾರಿಗಳನ್ನಷ್ಟೇ ನಿರ್ವಹಿಸ್ತಾ ಅದರ ಕೆಲಸದಲ್ಲಿ ಮುಳುಗುವಂಥದ್ದಲ್ಲ. ಇಂತಹ ಉತ್ಕೃಷ್ಟವಾದ ಜೈನ ಧರ್ಮ, ಇಂತಹ ಒಳ್ಳೊಳ್ಳೆ ತತ್ವಗಳನ್ನ ತಿಳಿಸ್ಕೊಡುವಂತಹ ಶಾಸ್ತ್ರ ಗ್ರಂಥಗಳು ಇರುವಂತಹ ನಮ್ಮ ಈ ಜೈನ ಸಾಹಿತ್ಯದ ಪರಂಪರೆಯನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದರಲ್ಲಿ ಹೆಚ್ಚು ಅನುಭವವನ್ನ ಮಾಡ್ಕೊಂಡ್ರೆ ನಮ್ಮ ಮನುಷ್ಯ ಭವವೂ ಸಾರ್ಥಕವಾಗಬೇಕು ಅನ್ನುವಂತಹ ಒಂದು ಪ್ರಯತ್ನ ಕವಿ ರತ್ನಾಕರದ್ದಾದ್ರೆ, ಈ ಒಂದು ಸ್ಪರ್ಧೆಯ ಮುಖಾಂತರ ಎಲ್ಲರಿಗೂ ಈ ನಮಗೂ ಸೇರಿ ತೀರ್ಪುಗಾರ ನಾವಾಗಿರ್ಬೋದು. ಇವತ್ತು ನಿಮ್ಮಿಂದ ನಾವು ಇದನ್ನು ಇನ್ನಷ್ಟು ವಿವರಣೆಯ ಕೊಡೋಕ್ಕೋಸ್ಕರವಾಗಿ ಹೆಚ್ಚು ವಿವರಣೆಯನ್ನ ತಿಳ್ಕೊಂಡಂಗಾಯ್ತು. ಇಂತಹ ಒಂದು ಸ್ಪರ್ಧೆಗಳು ಹೆಚ್ಚೆಚ್ಚು ನಡೆದು ಹೆಚ್ಚೆಚ್ಚು ಧರ್ಮ ಪ್ರಸಾರವಾಗ್ಲಿ ಅನ್ನುವ ಒಂದು ಶುಭ ಭಾವನೆಯೊಂದಿಗೆ ನನಗೆ ಕೊಟ್ಟಂತಹ ಅವಕಾಶಕ್ಕೆ ಧನ್ಯವಾದವನ್ನು ತಿಳಿಸ್ತೇನೆ. ಜೈ ಜಿನೇಂದ್ರ. ಓಕೆ, ರತ್ನಾಕರ ಶತಕದ ಹಾಡನ್ನು ಅರ್ಥ ಸಹಿತ ಚೆನ್ನಾಗಿ ವಿವರಿಸಿದಂತಹ ಅನುಪಮ ವಿಶ್ವಸೇನ್ ಇವರಿಗೆ ಧನ್ಯವಾದಗಳು. ನಾವು ಪ್ರತಿ ಸಾರಿ ಹಾಡನ್ನು ಕೇಳ್ತಾ ಇರ್ತೇವೆ, ಆದ್ರೆ ಅರ್ಥ ಗೊತ್ತಿರುವುದಿಲ್ಲ ಸರಿಯಾಗಿ. ಅದು ಇವತ್ತು ನಮ್ಗೆ ಮನದಟ್ಟಾಯಿತು. ಈ ಕಾರ್ಯಕ್ರಮದ ನಿಮಿತ್ತದಿಂದಾಗಿ ರತ್ನಾಕರ ಶತಕದ ಒಂದು ಅರ್ಥ ಗರ್ಭಿತವಾದ ಒಳಾರ್ಥ ಗೂಢಾರ್ಥವನ್ನು ಕೂಡ ನಾವು ಆ ರತ್ನಾಕರ ವರ್ಣಿಯ ಎಂತಹ ಸೊಗಸಾದ ಒಂದು ಹಾಡುಗಳಿವೆ, ಅದರ ಒಳಾರ್ಥ ಗೂಢಾರ್ಥವೂ ಕೂಡ ನಮಗೆ ತಿಳಿಯುವಂತಾಯ್ತು. ಸೊಗಸಾಗಿ ವಿವರಿಸಿದಂತಹ ಅನುಪಮ ವಿಶ್ವಸೇನ್ ಇವರಿಗೆ ಧನ್ಯವಾದಗಳು. ಬಂಧುಗಳೇ, ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಮಾತುಗಳು ವಿದುಷಿ ವಸಂತ ಕುಮಾರಿ ಬೆಂಗಳೂರು ಇವರು ಜೈನ ಸಾಹಿತ್ಯ ಸ್ಪರ್ಧೆಯ ಪ್ರಾಯೋಜಕರಾಗಿಯೂ ಹಾಗೂ ಅಧ್ಯಕ್ಷತೆಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಇವರು ಬೆಂಗಳೂರು ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಸಂಸ್ಕೃತದಲ್ಲಿ ವಿದ್ವತ್ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ಪ್ರಾಕೃತ ಹಾಗೂ ಜೈನಾಲಜಿಯಲ್ಲಿ MA ಪದವಿಯನ್ನು ಪಡೆದುಕೊಂಡಿದ್ದಾರೆ. ಮತ್ತು ಬಾಹುಬಲಿ ವಿದ್ಯಾಪೀಠದ ಶ್ರವಣಬೆಳಗೊಳದಿಂದ ಪ್ರಾಕೃತ ರತ್ನ ಪದವಿಯನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇವರು ಬಾಹುಬಲಿ ವಿದ್ಯಾಪೀಠ ಶ್ರವಣಬೆಳಗೊಳದ ಇಲ್ಲಿ ನಡೆಸುತ್ತಿರುವಂತಹ ಪ್ರಾಕೃತ ಪರೀಕ್ಷೆಗಳ ಬೆಂಗಳೂರು ಕೇಂದ್ರದ ಸಂಯೋಜಕರಾಗಿ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದಾರೆ. ಬಹುಶಃ ಒಂದು ಪ್ರಾಕೃತವನ್ನು ತಿಳಿಯುವಂತಹ ಅಥವಾ ಒಂದು ಸಂಸ್ಕೃತವನ್ನು ತಿಳಿಯಬಲ್ಲಂತಹ ಒಬ್ಬ ಪ್ರೌಢ ವಿದ್ವಾಂಸರಾಗಿರುವಂತಹ ಶ್ರೀಮತಿ ವಸಂತ ಕುಮಾರಿ ಅವರು ನಮ್ಮ ಜೈನ ಧರ್ಮದ ಆಸ್ತಿ ಅಂತ ಹೇಳಿದ್ರು ತಪ್ಪಾಗಲಾರದು. ಅವರು ನಮ್ಮ ಈ ಅನೇಕ ಇತರ ಕಾರ್ಯಕ್ರಮಗಳು, ಇದರ ಮೊದಲು ಕಾರ್ಯಕ್ರಮಗಳಿಗೂ ಕೂಡ ಅವರು ಸಹಕಾರ ನೀಡಿದ್ದಾರೆ, ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಾರೆ. ಅವರಿಗೆ ನಿರಂಜನಲಹರಿ ಮಾಧ್ಯಮ ಆಭಾರಿಯಾಗಿದೆ. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣ ಶ್ರೀಮತಿ ವಸಂತ ಕುಮಾರಿ ಬೆಂಗಳೂರು ಇವರು. ಜೈ ಜಿನೇಂದ್ರ. ಪ್ರಥಮತಃ ಇಂದಿನ ರಂಜನೀಯ ಸುಂದರ ಸಂಜೆಯಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಜೈ ಜಿನೇಂದ್ರ ನಮಸ್ಕಾರಗಳು. ನಿರಂಜನ ಲಹರಿಯ ನಿರಂಜನರು ಪ್ರತಿಯೊಂದು ಶನಿವಾರದಲ್ಲಿಯೂ ಯಾವುದಾದರೂ ಒಂದು ಕಾರಣದಿಂದ ನಮ್ಮೆಲ್ಲರನ್ನು ಒಂದಲ್ಲ ಒಂದು ರೀತಿಯ ಧಾರ್ಮಿಕ ಪರಿಸರದಲ್ಲಿ ನಮ್ಮೆಲ್ಲರನ್ನೂ ಒಂದುಗೂಡಿಸಿ
ಒಂದಷ್ಟು ಹೊತ್ತು ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲು ಸಮಯದ ಸದವಕಾಶವನ್ನು ಮಾಡಿಕೊಡುತ್ತಾರೆ. ನಿರಂಜನರು ಯಾವತ್ತೂ ಯಾವಾಗಲೂ ಎಲ್ಲರಿಂದಲೂ ಕೂಡ ಅಭಿನಂದನಾರ್ಹರು ಆಗಿರುತ್ತಾರೆ. ಅವರೆಲ್ಲರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಅಭಿನಂದನೆಗಳು. ನಂತರ ಇಂದಿನ ಸಂಜೆಯ ವಿಷಯ ಮಹಾಕವಿ ರತ್ನಾಕರ ವರ್ಣಿಯ ರತ್ನಾಕರ ಶತಕ. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ದಕ್ಷಿಣದ ಮೂಡುಬಿದಿರೆಯಲ್ಲಿ ಜನ್ಮ ತಳೆದು ಇಡೀ ಪ್ರಪಂಚವನ್ನೇ ಬೆಳಗುವ ಸೂರ್ಯನಂತೆ ಮಹಾಕವಿ ರತ್ನಾಕರ ತನ್ನ ಭರತೇಶ್ವರ ವೈಭವ, ರತ್ನಾಕರ ಶತಕ, ಅಪರಾಜಿತೇಶ್ವರ ಶತಕ ಮೊದಲಾದ ಕೃತಿಗಳಲ್ಲಿ ಜೈನ ಧರ್ಮದ ತಿರುಳನ್ನು ಆ ಸಾಹಿತ್ಯಗಳಲ್ಲಿ ಇಕ್ಕಿರಿಯಲಾಗದಂತೆ ತುಂಬಿ ತುಂಬಿ ಇಟ್ಟಿದ್ದಾನೆ. ಈ ಸಾಹಿತ್ಯವನ್ನು ಪ್ರಪಂಚದ ಯಾವುದಾದರೂ ಒಂದು ಕಡೆ ಅವನ ಶತಕಗಳ ಪದ್ಯಗಳನ್ನು ತಮ್ಮಷ್ಟಕ್ಕೆ ತಾವೇ ಅದನ್ನು ಹೇಳಿಕೊಂಡು ಆನಂದಿಸುತ್ತಿರುತ್ತಾರೆ. ಇಂದಿನ ಈ ಶುಭ ಸಂಜೆಯ ವಿಷಯ ಏನೆಂದರೆ, ಮಹಾಕವಿ ರತ್ನಾಕರ ರಚಿಸಿರುವ ರತ್ನಾಕರ ಶತಕದಿಂದ ಮೊದಲ 4 ಪದ್ಯಗಳನ್ನು ಕಂಠಪಾಠ ಮಾಡಿ ಹೇಳಲು ತಿಳಿಸಿದ್ದರು. ನಿರಂಜನ ಲಹರಿಯವರು ಅದರಂತೆ ನಮ್ಮ ಹಲವಾರು ಸ್ಪರ್ಧಿಗಳ ಮತ್ತು ಪುರುಷರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಅವರು ಹೇಳಿದ್ದನ್ನು ಹಲವಾರು ಸ್ಪರ್ಧಿಗಳು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಒಂದು ಕಠಿಣವಾದಂತಹ ಗುರುತರವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತೀರ್ಪುಗಾರರದು. ಒಂದು ಸ್ಪರ್ಧೆಯ ಒಂದು ಕಠಿಣ ಕಾರ್ಯ, ಅದನ್ನು ಅವರು ಚೆನ್ನಾಗಿ ಮಾಡಿದ್ದಾರೆ. ಯಾರು? ನಮ್ಮ ಸುಮಾ ಪ್ರಸಾದ್ರವರು. ಅವರು ಗಮನಿಸಿರುವಂತಹ ವಿಷಯಗಳು ಪದಗಳ ಸ್ಪಷ್ಟತೆ, ಹಾವಭಾವ, ಕ್ರಮದಿಂದ ಹೇಳುವ ಉಚ್ಚಾರಣೆ, ತನ್ಮಯತೆ, ತಪ್ಪಿಲ್ಲದೆ ಹೇಳುವ ಹಾಗೂ ಕನ್ನಡ ವರ್ಣಮಾಲೆಯಲ್ಲಿ ಕಂಡುಬರುವ ಹ್ರಸ್ವ, ದೀರ್ಘ, ಅಲ್ಪಪ್ರಾಣ, ಮಹಾಪ್ರಾಣ ಇವುಗಳನ್ನು ತಪ್ಪಿಲ್ಲದೆ ಹೇಳಿರುವ ಸ್ಪರ್ಧಿಗಳು ಮುಂತಾದವುಗಳ ಬಗ್ಗೆ ಗಮನಿಸಿ ಬಹಳ ಪ್ರಯಾಸದಿಂದ ಅವರುಗಳು, ಅಂದರೆ ನಮ್ಮ ತೀರ್ಪುಗಾರರಾದಂತಹ ಸುಮಾ ಪ್ರಸಾದ್ರವರು ತಮ್ಮ ಮುಂದೆ ತರಲಿದ್ದಾರೆ. ಅದೊಂದು ಕುತೂಹಲಕರ ಘಟ್ಟವಾಗಿರುತ್ತದೆ. ಎಲ್ಲರಿಗೂ ಕೂಡ ಏನನ್ನಿಸ್ತಾ ಇರುತ್ತೆ, ಈ ಸ್ಪರ್ಧೆಯಲ್ಲಿ ನಾನು ಕೂಡ ಚೆನ್ನಾಗಿ ಹಾಡಿದ್ದೇನೆ, ನಾನಿರಬಹುದಾ ಎಂಬ ತೀವ್ರ ಆಸಕ್ತಿ ಇರುತ್ತದೆ. ತೀರ್ಪು ಬಂದಾಗ, ಹೊರಬಿದ್ದಾಗ ಬಹುಮಾನ ಬಂದವರು ಅದನ್ನು ತಿಳಿದು ಸಂಭ್ರಮಿಸುತ್ತಾರೆ. ಬಾರದವರು ನನಗೇಕೆ ಬರಲಿಲ್ಲ, ತಪ್ಪೇನಾಗಿದೆ ಎಂದು ಉತ್ತರವನ್ನು ಹುಡುಕುತ್ತಿರುತ್ತಾರೆ. ಸ್ಪರ್ಧೆಯಲ್ಲಿ ಒಬ್ಬರು ಮುಂದೆ, ಒಬ್ಬರು ಹಿಂದೆ. ಆದುದರಿಂದ ನಾವು ಆ ಸ್ಪರ್ಧೆಯನ್ನ ವಿ ಹ್ಯಾವ್ ಟು ಟೇಕ್ ಇಟ್ ಅಸ್ ಸ್ಪೋರ್ಟಿವ್. ಅದನ್ನು ಒಂದು ಉತ್ಸಾಹದಿಂದ ತೆಗೆದುಕೊಂಡರೆ ಬಹಳ ಒಳ್ಳೆಯದು. ಹಾಗೆಯೇ ಇದು ಕೂಡ ಸ್ಪರ್ಧೆಯಲ್ಲಿ ಮುನ್ನಡೆಯಲು ಬಹಳ ಪ್ರೋತ್ಸಾಹವನ್ನು ಕೊಡುತ್ತದೆ. ಆದ ಕಾರಣ ನಾಳಿನ ಸ್ಪರ್ಧೆಯಲ್ಲಿ ಗೆದ್ದವರು ಸೋಲಬಹುದು, ಸೋತವರು ಗೆಲ್ಲಬಹುದು ಎಂಬ ಮಾತು ನಮಗೆ ನೆನಪಿದ್ದರೆ ಒಳ್ಳೆಯದು. ನಂತರ ತೀರ್ಪು ಎನ್ನುವಂತಹ ಗುರುತರ ಕಾರ್ಯವನ್ನು ಸುಲಭ, ಸಹಜ, ಸುಂದರವಾಗಿ ನೆರವೇರಿಸಿದಂತಹ ಶ್ರೀಮತಿ ಸುಮಾ ಪ್ರಸಾದ್ರವರು ಮತ್ತು ಶ್ರೀಮತಿ ಅನುಪಮಾ ವಿಶ್ವಸೇನರವರು ನಮಗೆ ಮಹಾಕವಿ ರತ್ನಾಕರನ 4 ಪದ್ಯಗಳನ್ನು ಬಹಳ ಸುಂದರವಾಗಿ ಎಲ್ಲರಿಗೂ ಮನದಟ್ಟಾಗುವಂತೆ ತಿಳಿಸಿಕೊಟ್ಟ ಅವರು ಕೂಡ ಅಭಿನಂದನೀಯರಾಗಿದ್ದಾರೆ. ಮತ್ತೇನು ಹೇಳುವುದು? ನಿರಂಜನ ಲಹರಿಯವರಿಂದ ರತ್ನಾಕರ ಮಹಾಕವಿ ಶತಕ ಪದ್ಯಗಳ ಕಂಠಪಾಠ ಸ್ಪರ್ಧೆಯಲ್ಲಿ ಬಹು ಮುಖ್ಯರು, ಶೋಭನೀಯರು ಎಂದರೆ ನಮ್ಮ ಬಹು ಉತ್ಸಾಹಿ ಸ್ಪರ್ಧಾರ್ಥಿಗಳಾಗಿದ್ದಾರೆ ಅಲ್ಲವೇ? ಅವರಿಂದಲೇ ಈ ಕಂಠಪಾಠ ಕಾರ್ಯಕ್ರಮವು ಯಶಸ್ವಿಯಾಗಿ ಸುಗಮವಾಗಿ ನೆರವೇರಲು ಸಾಧ್ಯವಾಯಿತು. ಅವರೊಂದಿಗೆ ಅವರುಗಳ ಕಂಠಪಾಠವನ್ನು ಗಮನ ಕೊಟ್ಟು ಬಹು ಆಸಕ್ತಿಯಿಂದ ಆಲಿಸಿರುವಂತಹ ಕೇಳುಗರೂ ಕೂಡ ಅಭಿನಂದನೀಯರಾಗಿದ್ದಾರೆ. ಸ್ಪರ್ಧೆ, ಸ್ಪರ್ಧಾರ್ಥಿಗಳು, ಕೇಳುಗರು ಮುಂತಾದವರು ಇದ್ದರೂ ಅವರೆಲ್ಲರನ್ನೂ ಒಂದೆಡೆ ಸೇರಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನಮ್ಮ ನಿರಂಜನ ಲಹರಿಯ ನಿರಂಜನರು ಇಡೀ ಕರ್ನಾಟಕದೇ ಅಲ್ಲ, ಇಡೀ ಪ್ರಪಂಚದ ಯಾವ ಮೂಲೆಗೂ ತಲುಪುವಂತೆ ಅನುವು, ಸಹಕಾರ
ಯೋಜನೆಯನ್ನು ಶುಭಪ್ರದವಾಗಿ ನಡೆಸಿಕೊಡಲಿರುವ ನಿರಂಜನರು ಹಾಗೂ ಅದರ ಎಲ್ಲಾ ಸದಸ್ಯರು ಕೂಡ ಪ್ರಶಂಸಾರ್ಹರಾಗಿದ್ದಾರೆ. ಈ ಎಲ್ಲಾ ವಿಚಾರಗಳಿಗೆ ಕಳಸವಿಟ್ಟಂತೆ ಕಾರ್ಯಕ್ರಮವನ್ನು ತಮ್ಮ ಸುಂದರ ಪದಗಳ ಜೋಡಣೆಯಿಂದ ಕಾರ್ಯಕ್ರಮದ ಪ್ರತಿಯೊಂದು ಕ್ಷಣವನ್ನು ಖುಷಿಯಿಂದ ಆನಂದದಿಂದ ಸವಿಯುವಂತೆ ಪ್ರೀತಿಯ ಮಾತುಗಳಿಂದ ನಮ್ಮೆಲ್ಲರಲ್ಲಿಯೂ ಕುತೂಹಲ, ಆಸಕ್ತಿ, ಉತ್ಸಾಹ ಇರುವಂತೆ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ನಡೆಸಿಕೊಡುತ್ತಿರುವಂತಹ ನಿರಂಜನರಿಗೂ ಕೂಡ ನಮ್ಮ ಎಲ್ಲರ ಜಯಜಿನೇಂದ್ರಗಳು. ಇಂದಿನ ಮಹಾಕವಿ ರತ್ನಾಕರ ಶತಕದ ಕಂಠಪಾಠ ಸ್ಪರ್ಧೆಯನ್ನು ಸುಂದರವಾಗಿ ಮೂಡಿಬರಲು ತಮ್ಮ ಸಹಯೋಗವನ್ನು ನೀಡಿದಂತಹ ಎಲ್ಲರಿಗೂ ಕೂಡ ನಮ್ಮೆಲ್ಲರ ಹಾರ್ದಿಕ ಅಭಿನಂದನೆಗಳು. ಕಡೆಯದಾಗಿ ನಿಮ್ಮೆಲ್ಲರಲ್ಲಿಯೂ ಕೂಡ ಒಂದೇ ಒಂದು ಮಾತು. ನಾವು ರತ್ನಾಕರನನ್ನು ಓದಿದಂತಹ 4 ಪದ್ಯಗಳನ್ನು ತಿಳಿದ ಮೇಲೆ ನಮಗೆ ಅನಿಸಬೇಕಾಗಿರುವುದು ಏನು ಅಂತ ಹೇಳಿದ್ರೆ, ಸಂಸಾರದಲ್ಲೇ 24 ಗಂಟೆಯೂ ತೊಡಗಿಕೊಂಡಿರುವ ನಾವುಗಳು ಒಂದರೆಗಳಿಗೆ ಆದರೂ ಸರಿ ನಮ್ಮ ಸ್ವಾಧ್ಯಾಯದಲ್ಲಿ ನಾನು ಯಾರು, ಎಲ್ಲಿಂದ ಬಂದಿರುವೆ, ನಾನೇಕೆ ಬಂದಿರುವೆ, ಏನು ಮಾಡಬೇಕು, ಏನು ಮಾಡಬೇಕಾಗಿದೆ, ಏನು ಮಾಡುತ್ತಿರುವೆ, ಎಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಲು ಏನು ಮಾಡಬೇಕು, ಏನನ್ನು ಮಾಡಿದರೆ ನಾನು ಎಲ್ಲಿಗೆ ಹೋಗಬೇಕು ಎಂದುಕೊಂಡಿರುವೆ ಅಲ್ಲಿಗೆ ಹೋಗಬಹುದು, ಅದಕ್ಕೆ ಏನ್ ಮಾಡಬೇಕು, ಅದಕ್ಕೆ ಜಿನವಾಣಿಯ ಸ್ವಾಧ್ಯಾಯವನ್ನು ಮಾಡಬೇಕು. ಆ ಸ್ವಾಧ್ಯಾಯದಲ್ಲಿ ಮಹಾಕವಿ ರತ್ನಾಕರನ ಶತಕಗಳನ್ನು ಓದಿ ಸುಲಭವಾಗಿ ಸರಳ ಕನ್ನಡದಲ್ಲಿ ಅತಿ ಮಧುರ ಮಾಧುರ್ಯದಿಂದ ಕೂಡಿರುವ ಶತಕಗಳ ಒಂದೊಂದು ಸಾಲು ಅಪೂರ್ವ. ಅದರಲ್ಲಿ ನಾವು ಸಮಯ ಸಾರ, ನಿಯಮ ಸಾರ, ಪಂಚಾಸ್ತಿಕಾಯ, ತತ್ವಾರ್ಥ ಸೂತ್ರ ಇನ್ನು ಮೊದಲಾದ ಗ್ರಂಥಗಳನ್ನು ಬೇರೆ ಬೇರೆಯಾಗಿ ಓದಬೇಕು. ಆದರೆ ರತ್ನಾಕರನ ಶತಕಗಳಲ್ಲಿ ಅವೆಲ್ಲದರ ಸಾರ ಸಂಗ್ರಹ, ಅವುಗಳಲ್ಲಿ ಇರುವುದೆಲ್ಲ ನಮಗೆ ಒಂದೇ ಕಡೆ ಸಿಗುತ್ತದೆ. ನಮ್ಮಲ್ಲಿ ಒಂದು ವಿಧವಾದ ಆಧ್ಯಾತ್ಮಿಕ ಆನಂದ, ಆತ್ಮಸ್ಥೈರ್ಯ, ಆತ್ಮೀಕ ಶಕ್ತಿಯನ್ನು ಉಂಟು ಮಾಡುತ್ತದೆ. ಆದುದರಿಂದ ದಿನಕ್ಕೆ ಒಂದೊಂದು ಶತಕ ಓದಿ ಅರ್ಥ ಮಾಡಿಕೊಂಡರೂ ಸರಿ, ಆ ದಿನ ಸಂಸಾರದ ಯಾವ ಗೊಡವೆಗೂ ಈಡಾಗದೆ ದಿನ ಹೇಗೆ ಕಳೆಯುತ್ತದೆ, ಬಹು ಆನಂದದಿಂದ ಕಳೆದು ಹೋಗುತ್ತದೆ. ಆದುದರಿಂದ ಗ್ರಂಥಗಳನ್ನು ಓದುವ ಅಭ್ಯಾಸವನ್ನು ಮಾಡಿಕೊಂಡು ಆ ದಿನವಾಣಿಯ ಸ್ವಾಧ್ಯಾಯದಿಂದ ಸನ್ಮತಿ, ಸನ್ಮಾರ್ಗ, ಸದ್ಧರ್ಮದಲ್ಲಿ ನಡೆಯುವಂತಹ ಮನಸ್ಸು, ಬುದ್ಧಿ ನಮಗೆ ಪ್ರಾಪ್ತವಾಗುತ್ತದೆ. ಅಂತಹ ಪ್ರೇರಣಾದಾಯಕ ಮಹಾಕವಿ ರತ್ನಾಕರನ ಪಾದಾರವಿಂದಗಳಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸೋಣ. ಇನ್ನು ಇದು ಒಂದೇ ಒಂದು ಅವನ ರತ್ನಾಕರನ ಶ್ಲೋಕಗಳಲ್ಲಿ ಒಂದು ಶ್ಲೋಕವನ್ನ ಮಾತ್ರ ನಾನು ಹಾಡ್ತೇನೆ. 4 ನಮ್ಮ ಅನುಪಮ ಅವರು ತಿಳಿಸಿದ್ದಾರೆ, ನಾನು ಅರ್ಥ ಹೇಳಲ್ಲ, ಇದೊಂದನ್ನ ಮಾತ್ರ ಹೇಳ್ತೇನೆ. ನಡೆ ಕೊಂಕಿದಾಗಳ್ ಇಳೆಯೊಳ್ ಬೀಳ್ವಾಗಳೇಳ್ವಾಗಳು, ನುಡಿವಾಗಳ್ ನುಡಿದಪ್ಪಿದಾಗಳ್ ಎದೆಗೆಟ್ಟಾಗಳ್ ಸುಖವಾಪ್ತಿಯೊಳ್ ಬಿಡದೆ ಅರ್ಹತ್ ಪ್ರಭು ಸಿದ್ಧ ಶಂಕರ ಸಮುದ್ರಾದೀಶ್ವರ ತ್ರಾಹಿ ಎಂದೊಡನಭ್ಯಾಸಿಸುವಾತನೇ ಸುಖಿಯಲ ರತ್ನಾಕರಾಧೀಶ್ವರ. ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಭಗವಂತನನ್ನು ಧ್ಯಾನ ಮಾಡಬೇಕು ಅಂತ ರತ್ನಾಕರನ ಒಂದು ಆಶಯ. ಹಾಗೆ ನಾವೆಲ್ಲರೂ ಕೂಡ ಆ ರತ್ನಾಕರನ ಆಶಯದಂತೆ ಅವನ ಮಾರ್ಗದಲ್ಲಿ ನಡೆದು ಆ ಭಗವಂತನ ಒಂದು ಸ್ಮರಣೆಯೊಂದಿಗೆ ಇಂದಿನ ಅಭ್ಯರ್ಥಿಗಳ ಕುತೂಹಲಕರ ಘಟ್ಟಕ್ಕೆ ನಾವು ಈಗ ಮುಂದುವರೆಯೋಣ. ನನಗೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಹಾಗೂ ನಿರಂಜನ ಲಹರಿಯವರಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಜೈ ಜಿನೇಂದ್ರ.
ಇಂದಿನ ಸ್ಪರ್ಧೆ ಜೈನ ಸಾಹಿತ್ಯ ಸ್ಪರ್ಧೆ ಸಂಚಿಕೆ 22, ಛದ್ಮೇಶ ಸ್ಪರ್ಧೆ ಸಂಚಿಕೆ 13. ಈ ಎರಡೂ ಕಾರ್ಯಕ್ರಮಗಳ ಫಲಿತಾಂಶ ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತ ಶ್ರೀಮತಿ ವಸಂತಕುಮಾರಿ ಬೆಂಗಳೂರು ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಸ್ವಾಧ್ಯಾಯದಿಂದ ಸನ್ಮತಿಯನ್ನು ಪಡೆದು ನಾವು ಕೂಡ ಸನ್ಮತಿಯಂತೆ ಮೋಕ್ಷವಾಸಿಗಳಾಗಬಹುದು ಅಥವಾ ಸನ್ಮತಿಯಿಂದ ದೊರೆತು ಸನ್ಮಾರ್ಗದಿಂದ ಧರ್ಮವನ್ನು ಪಡೆಯಬಹುದು, ಸುಗತಿಯನ್ನು ಕೂಡ ಪಡೆಯಬಹುದು ಎಂಬುದು ಒಳ್ಳೆಯ ವಿಚಾರವನ್ನು ನಮಗೆ ತಿಳಿಯಪಡಿಸಿದಂತ ತನ್ನ ಮಧುರ ಕಂಠದಿಂದ ಹಾಡನ್ನು ಕೂಡ ಹಾಡಿದ್ರು. ಬಹಳ ಸೊಗಸಾಗಿ ಹಾಡಿದ್ರಿ ಮೇಡಮ್. ತಾವು ಕೇವಲ ಉಪನ್ಯಾಸಕರಲ್ಲಿ ಗಾಯಕರು ಕೂಡ ಹೌದಂತ ಅನಿಸುತ್ತೆ ನಮಗೆ. ತಮಗೆ ಧನ್ಯವಾದಗಳು. ನಮ್ಮ ಪ್ರಾಯೋಜಕತ್ವವನ್ನು ಕೂಡ ಇವರು ವಹಿಸಿಕೊಂಡಿದ್ದಾರೆ ಕಾರ್ಯಕ್ರಮದ್ದು, ಜೈನ ಸಾಹಿತ್ಯ ಸ್ಪರ್ಧೆಯ ಪ್ರಾಯೋಜಕತ್ವವನ್ನು. ಹಾಗೆ ಇನ್ನೊಬ್ರು ನಮ್ಮ ಜೈನ ಸಾಹಿತ್ಯ ಸ್ಪರ್ಧೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ನೀರಜಾ ಮೇಡಮ್ ಇವರು, ನೀರಜಾ ಸುನಿಲ್ ಮೈಸೂರು ಇವರು ಇದೀಗ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಮೊದಲಿಗೆ ಜೈನ ಸಾಹಿತ್ಯ ಸ್ಪರ್ಧೆಯ ಫಲಿತಾಂಶವನ್ನು ನಮ್ಮೊಂದಿಗೆ ಪ್ರಕಟಿಸಲಿದ್ದಾರೆ. ಅವರ ಪರಿಚಯ ಈ ರೀತಿ ಇದೆ. MP ನೀರಜಾ ಸುನಿಲ್ ಕುಮಾರ್ ಇವರು ಮೈಸೂರಿನ ಡಾಕ್ಟರ್ ಸುನಿಲ್ ಕುಮಾರ್ ಅವರ ಧರ್ಮಪತ್ನಿಯಾಗಿದ್ದು ಪ್ರಸ್ತುತ ಬಾಹುಬಲಿ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಾರೆ. ಇವರು ಪ್ರಾಕೃತ ರತ್ನ 2008-2009 ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. 2009-2010 ಜೈನ ಶಾಸ್ತ್ರ ಮತ್ತು ಪ್ರಾಕೃತ ಮೈಸೂರು ಯೂನಿವರ್ಸಿಟಿಯಲ್ಲಿ ಜೈನಾಲಜಿಯಲ್ಲಿ MA ಪದವಿಯಲ್ಲಿ 4ನೇ ರ್ಯಾಂಕ್ ಅನ್ನು ಪಡೆದುಕೊಂಡು ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಧಾರ್ಮಿಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಪದಕ ಹಾಗೂ ಬಹುಮಾನಗಳನ್ನು ಪಡೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಾಸವಿದ್ದಾಗ ದಶಲಕ್ಷಣದಲ್ಲಿ ಆಯಾಯ ಧರ್ಮದ ಪ್ರವಚನವನ್ನು ಜೈನ್ ಬೋರ್ಡಿಂಗ್ ನಲ್ಲಿ ನೀಡಿರುತ್ತಾರೆ. ರಾಜ್ಯ ಮಟ್ಟದ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ಕುಂಕುಮ ನೂಂಪಿಯ ಬಗ್ಗೆ ಹಾಗೂ ಶತಪಂಚಮಿ ಬಗ್ಗೆ ಪ್ರಬಂಧವನ್ನು ಮಂಡಿಸಿರುತ್ತಾರೆ. ಕೋವಿಡ್ ಸಮಯದಲ್ಲಿ ಶತಪಂಚಮಿಯಂದು ನಡೆಸಿದ ಪ್ರಾಕೃತ ಭಾಷಣ ಸ್ಪರ್ಧೆಯಲ್ಲಿ 2ನೇ ಬಹುಮಾನವನ್ನು ಪಡೆದಿರುತ್ತಾರೆ ಹಾಗೂ ಕಂಬದಹಳ್ಳಿಯ ಒಂದು ಕಿರು ಪರಿಚಯ ಪುಸ್ತಕವನ್ನು ಬರೆದಿರುತ್ತಾರೆ. ಈಗ ಪ್ರಸ್ತುತ ಶ್ರವಣಬೆಳಗೊಳದ ಬಾಹುಬಲಿ ಇಂಜಿನಿಯರಿಂಗ್ ಕಾಲೇಜಿನ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಾ ಶ್ರವಣಬೆಳಗೊಳದಲ್ಲಿ ವಾಸವಾಗಿದ್ದಾರೆ. ಶ್ರೀಮತಿ ನೀರಜಾ ಸುನಿಲ್ ಮೈಸೂರು ಇವರು ನಮ್ಮ ಜೈನ ಸಾಹಿತ್ಯ ಸ್ಪರ್ಧೆಯ ಪ್ರಾಯೋಜಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದೀಗ ಇವರ ಮಾತುಗಳಿಗೆ ಕಿವಿಯಾಗೋಣ. ಹಾಗೆ ಇವರು ಫಲಿತಾಂಶವನ್ನು ಘೋಷಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಓಂ ನಮ ಸಿದ್ದೇಭ್ಯ, ಓಂ ನಮ ಸಿದ್ದೇಭ್ಯ, ಓಂ ನಮ ಸಿದ್ದೇಭ್ಯ. ಓಂಕಾರಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮಃ. ಈ ಕಾರ್ಯಕ್ರಮಕ್ಕೆ ನಿರಂಜನ್ ಕುದ್ವಾಡಿ ಅವರು ನನ್ನನ್ನು ಕರೆದಿರೋದಕ್ಕೆ ನನ್ನ ತುಂಬು ಹೃದಯದ ವಂದನೆಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಎಲ್ಲರೂ ಕೂಡ ನನಗೆ ಚಿರಪರಿಚಿತರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮೊದಲನೇದಾಗಿ ವಸಂತಕುಮಾರಿ ಮೇಡಮ್ ಅವರು ನನಗೆ ತಾಯಿ ಇದ್ದಂತೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನನ್ನ ಒಂದು ಪ್ರತಿಯೊಂದು ನಡಿಗೆಯಲ್ಲೂ ಕೈ ಹಿಡಿದು ನಡೆಸಿದಂಥವ್ರು ವಸಂತಕುಮಾರಿ ಮೇಡಮ್. ಹಾಗೆ ಸುಮಾ ಪ್ರಸಾದ್ ಅವರು ಮಂಡ್ಯದವರು, ನಾನು ಕೂಡ ಮಂಡ್ಯದವಳೆ. ಅವರ ತಂದೆ ಹಾಗೂ ನಮ್ಮ ತಂದೆ ಇಬ್ರು ಸ್ನೇಹಿತರಾಗಿದ್ರು. ಹಾಗಾಗಿ ಅವರು ನಾನು ತುಂಬಾ ಚಿಕ್ಕವಳಿದ್ದೆ, ನನಗೆ 2 ವೀಲರ್ ಹೇಳ್ಕೊಟ್ಟಿದ್ದೇನೆ ಸುಮಾ ಪ್ರಸಾದ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಅವರನ್ನ ನಾನು ನೆನೆಸ್ಕೊತೀನಿ. ಹಾಗೆ ಅನುಪಮಾ ವಿಶ್ವಸೇನ್ ಮೇಡಮ್ ಅವ್ರನ್ನ ಜಾಸ್ತಿ ನೋಡಿಲ್ಲ, ಆದ್ರೆ ಬಳೆಪೇಟೆನಲ್ಲಾಗೋ ಒಂದು ಧಾರ್ಮಿಕ ಶಿಬಿರದಲ್ಲಿ ಅವ್ರನ್ನ ನೋಡ್ತಾ ಇದ್ವಿ. ಆಗ ಸುಮಾ ಮೇಡಮು, ವಸಂತಕುಮಾರಿ ಮೇಡಮು, ನಾವು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಹಾಗೇನೆ ಆಗ ನಾನು ತುಂಬಾ ಚಿಕ್ಕವಳಿದೆ, ಅಂದ್ರೆ ಚಿಕ್ಕವಳು ಅಂತ ಅಂದ್ರೆ ಸುಮಾರು 5ನೇ ಕ್ಲಾಸ್ 6ನೇ ಕ್ಲಾಸ್ ಇರ್ಬೋದು. ಆಗಿದ್ದಾಗ ಅವರೆಲ್ಲ ದೊಡ್ಡವರಿದ್ರುನುವೆ ನಮ್ಮನ್ನ ತುಂಬಾ ಚೆನ್ನಾಗಿ ಜೋಪಾನದಿಂದ ಕರ್ಕೊಂಡೋಗಿ ಆ ಒಂದು 10 ದಿನ ಬೇಸಿಗೆ ಶಿಬಿರ ನಡೆಯಿತು. ಅದ್ರಲ್ಲಿ ಬೆಳಗಾವಿಯಿಂದ ಬಂದಿರೋ ಅವರು ಹಾಗೂ ಆನಂದ್ ಕುಮಾರ್ ಸರ್ ಅವರು ಎಲ್ಲರೂ ಇರೋರು. ಅದ್ರಲ್ಲಿ ಕೆಲವೊಂದು ನಮಗೆ ಮಕ್ಳಿಗೆ ಹಂಗೆ ಚಿಕ್ಕ ಎಕ್ಸಾಮ್ಗಳನ್ನ ಮಾಡೋರು, ಚಿಕ್ಕ ಪ್ರಶ್ನೆಗಳನ್ನ ಕೇಳೋರು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋದೇ ನಮ್ಗೆ ಏನೋ ಸಂತೋಷ. ಇನ್ನು 4ನೇ ಕ್ಲಾಸ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಅಲ್ಲಿ ಏನ್ ಮಹಾ ತಿಳಿದಿರುತ್ತೆ, ಅವಾಗ ಆ ಕ್ವಶನ್ ಕೇಳ್ತಾರಲ್ಲ, ಉತ್ತರ ಕೊಡ್ಬೇಕಲ್ಲ ಅನ್ನೋದಕ್ಕೆ ನಾವು ಹೋಗ್ತಾ ಇದ್ವಿ. ಆಗ ಸುಮಾ ಮೇಡಮ್ ಅವ್ರು ಕೂಡ ನಮ್ ಜೊತೆಲಿ ಇರ್ತಾ ಇದ್ರು. ನಾನ್ ನನ್ನ ಅಜ್ಜಿ ಜೊತೆ ಹೋಗ್ತಾ ಇದ್ದೆ, ಅವ್ರ ತಾಯಿ ಜೊತೆ ಬರ್ತಾ ಇದ್ರು. ಹಾಗೇನೆ ಸೂಜಿ ಮೇಡಮ್ ಅವರು ನಾನು ಹುಬ್ಬಳ್ಳಿಯಲ್ಲಿದ್ದಾಗ ಮೊದ್ಲಿಂದ ನೋಡಿದ್ದೇನೆ, ಹಾಗೂ ಅವ್ರ ಜೊತೆ ಒಡನಾಟ ಕೂಡ ನಮ್ಗೆ ಇತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಎಲ್ಲರೂ ಚಿರಪರಿಚಿತರೇ ಆಗಿದ್ದರು.
ಆ ಚಿರಪರಿಚಿತರ ಒಂದು ಸಭೆಯಲ್ಲಿ ನಾನು ಇರುವುದು ನನಗೆ ತುಂಬಾ ಸಂತೋಷ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ನಿರಂಜನ್ ಅವರಿಗೆ ನನ್ನ ಧನ್ಯವಾದ. ಈಗ ಅಂತಿಮ ಘಟ್ಟ ಅಂದ್ರೆ ಜೈನ ಸಾಹಿತ್ಯ ಸ್ಪರ್ಧೆ 22 ರತ್ನಾಕರ ಶತಕದ ಅರ್ಥ ವಿವರಣೆಯನ್ನು ತಿಳಿಸ್ಕೊಟ್ಟ ಅನುಪಮ ಮೇಡಮ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ತುಂಬಾ ಚೆನ್ನಾಗಿ ಅರ್ಥನ ತಿಳಿಸ್ಕೊಟ್ರು. ಹಾಗೆ ಅಧ್ಯಕ್ಷನ ಭಾಷಣ ಮಾಡಿದ ವಸಂತಕುಮಾರಿ ಮೇಡಮ್ ಅವರು, ಹಾಗೇನೆ ಸುಮಾ ಪ್ರಸಾದ್ ಮೇಡಮ್ ಅವರು ಕೂಡ ನನಗೆ ಅಂಜನಾ ಚೋರನ ಕಥೆಯನ್ನ ಗೊತ್ತಿತ್ತು, ತಿಳಿದಿತ್ತು, ಆದ್ರೆ ಇನ್ನೂ ಸ್ವಾರಸ್ಯವಾಗಿ ಹೇಳಿದ್ದಕ್ಕೆ ಧನ್ಯವಾದಗಳು. ಈಗ ಅಂತಿಮ ಘಟ್ಟ, ಎಲ್ಲರೂ ಕಾಯ್ತಾ ಇರೋ ಘಟ್ಟ. ಮೊದಲು ಸಮಾಧಾನಕರ ಬಹುಮಾನನ ಘೋಷಣೆ ಮಾಡಕ್ಕೆ ನಾನು ಇಷ್ಟಪಡ್ತೀನಿ. ಎನಿ ಗೆಸ್? ಸಮಾಧಾನಕರ ಬಹುಮಾನ 5 ಜನ ಇದ್ದಾರೆ. ಅದರಲ್ಲಿ ಕೊನೆಯ ಸ್ಪರ್ಧಿಯಿಂದ, ಕೊನೆಯ ಬಹುಮಾನವನ್ನು ಪಡೆದವರ ಹೆಸರಿನಿಂದ ನಾನು ಹೇಳ್ತೀನಿ, ನೀವು ಗೆಸ್ ಮಾಡ್ಬೋದು. ಶ್ರೀಮತಿ ದುಷ್ಯಂತನ ಹೆಂಡತಿ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ, ಗೊತ್ತಾಗಿರ್ಬೋದು. ಶ್ರೀಮತಿ ಶಕುಂತಲಾ ರವರಿಗೆ 5ನೇ ಸಮಾಧಾನಕರ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು, ಅಭಿನಂದನೆಗಳು. ಶ್ರೀಮತಿ ಇವರಿಗೆ ನಮ್ಮ ಒಂದು ಗಣಿತ ಪದ್ಧತಿಯಲ್ಲಿ 3 ಬರುತ್ತೆ, ಅಂಕಗಣಿತ, ಬೀಜಗಣಿತ, ಇನ್ನೊಂದು ಯಾವುದು, ಅವರು 4ನೇ ಸ್ಥಾನ ಪಡೆದಿದ್ದಾರೆ. ಎನಿ ಗೆಸ್? ಶ್ರೀಮತಿ ಸುರೇಖಾ ಬೆಳಗಾವಿ ಅವರು 4ನೇ ಸ್ಥಾನ, ಸಮಾಧಾನಕ ಬಹುಮಾನದಲ್ಲಿ 4ನೇ ಸ್ಥಾನನ ಪಡ್ಕೊಂಡಿದ್ದಾರೆ. ರೇಖಾಗಣಿತ ಮೇಡಮ್. ಹಾ, ರೇಖಾಗಣಿತ. ಅದಕ್ಕೆ ನಾನು ಹೇಳಿದ್ದು ಸುರೇಖಾ ಬೆಳಗಾವಿ ಅಂತ. ಹಾಗೇನೆ ಸಮಾಧಾನಕ ಬಹುಮಾನ 3ನೇ ಸ್ಥಾನದಲ್ಲಿದ್ದಾರೆ. ಇವರು ಪ್ರಾಕೃತದಲ್ಲಿ ಡಿಪ್ಲೊಮೊ, ಹಾಗೇನೆ ಪ್ರಾಕೃತದಲ್ಲಿ ಪ್ರಥಮ ಕೂಡ ಮಾಡಿದ್ದಾರೆ. ಅದರಲ್ಲಿ ರ್ಯಾಂಕ್ ಅನ್ನು ಪಡೆದಿದ್ರು. ಅದ್ರ ವ್ಯಾಲ್ಯೂ ಪೇಪರ್ ನಾನೇ ಮಾಡಿದ್ದು, ಹಾಗಾಗಿ ಅವ್ರ ಹೆಸರು ನಿಮ್ಗೆ ಗೆಸ್ ಮಾಡೋದ್ ಕಷ್ಟ ಆಗತ್ತೆ. ಆದ್ರೆ ಇವ್ರು ಎಲ್ಲಾ ಕಡೆನೂ, ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲೂ ಇವರು ಸ್ಪರ್ಧಿಯಾಗಿದ್ದಾರೆ. ಸುನೀತಾ ಬೆಂಡಿಗೇರಿ ಅನ್ನೋರು 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಹಾಗೇನೆ ಸಮಾಧಾನಕ ಬಹುಮಾನ 2ನೇ ಸ್ಥಾನವನ್ನ, ಇದನ್ನ ನೀವು ಗೆಸ್ ಮಾಡ್ಬೋದು. ಇವರು ಕವನಗಳನ್ನ, ಕವಿತೆಗಳನ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ತುಂಬಾ ಚೆನ್ನಾಗಿ ಕಳಿಸ್ತಾ ಇರ್ತಾರೆ. ಭದ್ರಾವತಿ ಅವರು ಯಾರಿರ್ಬೋದು? ಭದ್ರಾವತಿ ಅವರು. ಎಸ್, ಕರೆಕ್ಟ್, ಭಾರತಿ ಗೋಗಿ. ಶ್ರೀಮತಿ ಭಾರತಿ ಗೋಗಿ ಭದ್ರಾವತಿ ಇವರು ಸಮಾಧಾನಕರ ಬಹುಮಾನ 2ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಹಾಗೆ ಸಮಾಧಾನಕರ ಬಹುಮಾನ 1ಲ ಸ್ಥಾನವನ್ನ ಪಡ್ಕೊಂಡಿರೋದು ಶ್ರೀಮತಿ ನೀರಿನಲ್ಲಿ ಹುಟ್ಟಿದಂತವರು, ಬಳ್ಳಿಯಲ್ಲಿ ಇರುವಂತವರು, ದೇವರಲ್ಲಿ ಯಾರಿರ್ಬೋದು? ಬ್ರಹ್ಮದೇವ್ ಅವರು ಸಮಾಧಾನಕರ ಬಹುಮಾನ, ಶ್ರೀಮತಿ ಪದ್ಮಲತಾ ಬ್ರಹ್ಮದೇವ್ ಅವರು ಸಮಾಧಾನಕರ ಬಹುಮಾನ 1ನ್ನು ಪಡೆದುಕೊಂಡಿದ್ದಾರೆ. ಈಗ ಕೊನೆಯ 3 ಬಹುಮಾನ. ಇಲ್ಲಿ ಒಂದು ಸೂಚನೆ, ಸಮಾಧಾನಕರ ಬಹುಮಾನಗಳು ಸಮಾನಾಂತರ ಬಹುಮಾನಗಳಾಗಿವೆ. 5 ಜನರು ಕೂಡ ಸಮಾನಾಂತರ ಅದು ಸಮಾಧಾನಕರ ಬಹುಮಾನ. ಹೌದೌದು, ಇದು 5 ಕೂಡ ಸಮಾಧಾನಕರ ಬಹುಮಾನಗಳು. ಈಗ ನಾನು ಘೋಷಣೆ ಮಾಡುವುದು 3ನೇ ಬಹುಮಾನ ಯಾರಿರಬಹುದು? ಅದಕ್ಕೆ ನೀವೇ ಹೇಳ್ಬಿಡಿ. ಸಿರಿವಂತರು ಅಂದ್ರ ಇನ್ನೊಂದು ಪದ. ಅವರ ಊರು ಸಂತೋಷ. ಭಾಗ್ಯಶ್ರೀ.
ಸಂತೋಷದ ಇನ್ನೊಂದು ಪದ ಅವರ ಊರು. ಭಾಗ್ಯಶ್ರೀ ಬೋರಣ್ಣವರ್. ಸಂಪತ್ತು. ಶ್ರೀಮಂತರು ಅನ್ನೋದಕ್ಕೆ ಹೆಸರು ಇನ್ನೊಂದು. ಭಾಗ್ಯಶ್ರೀ. ಸಂತೋಷ ಅವರ ಊರು. ಹೇಳ್ಬಿಡಿ ಮೇಡಮ್. ಶ್ರೀಮತಿ ಭಾಗ್ಯಶ್ರೀ ಆನಂದಪುರ. ಶ್ರೀಮತಿ ಭಾಗ್ಯಶ್ರೀ ಆನಂದಪುರ ಅವರು ಮೂರನೆಯ ಬಹುಮಾನವನ್ನು ರತ್ನಾಕರ ಶತಕದಲ್ಲಿ ಪಡೆದಿರುತ್ತಾರೆ. ನೆಕ್ಸ್ಟ್ 2ನೇ ಬಹುಮಾನ ಗೆಸ್ ಮಾಡ್ತೀರಾ? ಕ್ಲೂ ಕೊಡ್ಲಾ? ಹೇಳಿ. ಜೈನರು ವಾಸ ಮಾಡುವ ಕಾಲ. ಸಂಧ್ಯಾ. ಎಸ್, ಕರೆಕ್ಟ್. ಸಂಧ್ಯಾ ಬೆಂಗಳೂರು ಇವರು 2ನೇ ಸ್ಥಾನವನ್ನು ರತ್ನಾಕರ ಶತಕದಲ್ಲಿ ಪಡೆದಿರುತ್ತಾರೆ. ಶ್ರೀಮತಿ ಸಂಧ್ಯಾ ಬೆಂಗಳೂರು. ಮೊದಲ ಸ್ಥಾನ ಯಾರಿರಬಹುದು? ಕ್ಲೂ ಹೇಳಿದ್ರೆ ಹೇಳ್ಬೋದು. ಕ್ಲೂ ಹೇಳ? ಹೇಳಿ. ಸುಂದರತೆಗೆ ಭೂಮಿಯನ್ನು ಇನ್ನೊಂದು ಹೆಸರು ನಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಹೊಂದಿರುವವರ ಹೆಸರಿನಲ್ಲೇ ಬರ್ತದೆ. ರೂಪ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತವರ ಹೆಸರು ಬರುತ್ತದೆ. ವಸಂತ ಲಕ್ಷ್ಮೀನೇನು? ಸುಂದರ. ವಸುಂಧರ. ಭೂಮಿಯ ಇನ್ನೊಂದು ಹೆಸರು ವಸುಂಧರ. ಭೂಮಿ ಅಲ್ವಾ? ವಸುಂಧರ. ವಸುಂಧರ. ಹಾ, ಶ್ರೀಮತಿ ವಸುಂಧರ ವೈನಾಡ್, ಕೇರಳ. ಇವರು ಮೊದಲ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ರತ್ನಾಕರ ಶತಕದಲ್ಲಿ. ಎಲ್ಲರಿಗೂ ಅಭಿನಂದನೆಗಳು. ಮತ್ತೆ ಮೊದಲಿಂದ ಹೇಳ್ತಾ ಇದ್ದೀನಿ. ಮೊದಲ ಬಹುಮಾನ ಶ್ರೀಮತಿ ವಸುಂಧರ ವೈನಾಡ್, ಕೇರಳ. 2ನೇ ಬಹುಮಾನ ಶ್ರೀಮತಿ ಸಂಧ್ಯಾ ಬೆಂಗಳೂರು. 3ನೇ ಬಹುಮಾನ ಭಾಗ್ಯಶ್ರೀ ಆನಂದಪುರ. ಇವರು ರತ್ನಾಕರ ಶತಕದಲ್ಲಿ 3 ಬಹುಮಾನಗಳನ್ನು ಪಡೆದಿರುತ್ತಾರೆ. ಹಾಗೆ 5 ಸಮಾಧಾನಕರ ಬಹುಮಾನಗಳಲ್ಲಿ ಶ್ರೀಮತಿ ಪದ್ಮಲತಾ ಬ್ರಹ್ಮದೇವ್, ಶ್ರೀಮತಿ ಭಾರತಿ ಗೋಗಿ ಭದ್ರಾವತಿ, ಶ್ರೀಮತಿ ಸುನೀತಾ ಬೆಂಡಿಗೇರಿ, ಶ್ರೀಮತಿ ಸುರೇಖಾ ಬೆಳಗಾವಿ, ಶ್ರೀಮತಿ ಶಕುಂತಲಾ ಶೀನಿಹಳ್ಳಿ ಇವರು 5 ಸಮಾಧಾನಕರ ಬಹುಮಾನಗಳನ್ನ ಪಡೆದುಕೊಂಡಿರ್ತಾರೆ. ಇವರೆಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮಗಳು ಹೀಗೆ ಮುಂದುವರಿತಾ ಇರಲಿ. ಈ ಸ್ಪರ್ಧೆನಲ್ಲಿ ಬಹುಮಾನ ಬರುತ್ತೆ, ಆದ್ರೆ ನಾವು ತಿಳ್ಕೊಳ್ಳೋ ಅಂತದ್ದು ತುಂಬಾ ಇರುತ್ತೆ. ಹಾಗಾಗಿ ನಾವು ಸೋತು ಗೆಲ್ಲಬೇಕು. ನಾವು ಸೋತಿದೀವಿ ಅಂತ ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಬರ್ದೇ ಇರೋದಲ್ಲ, ನಾವು ಗೆಲ್ತೀವಿ ಅನ್ನೋ ಒಂದು ಛಲ ಇಟ್ಕೊಂಡು ಬರಬೇಕು ಅಂತ ನಾನು ಹೇಳ್ತೀನಿ. ಹೀಗೆ ಈ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಂತ ನಿರಂಜನ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಜಿನೇಂದ್ರ. ಓಕೆ, ಧನ್ಯವಾದಗಳು ಮೇಡಮ್. ಬಹುಮಾನ ಘೋಷಣೆಯನ್ನು ಮಾಡಿದಂತ ನೀರಾಜ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆಯೇ ತಾವು ಪ್ರಾಯೋಜಕರಾಗಿಯೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಬಂಧುಗಳೇ, ಇದೀಗ ಛದ್ಮವೇಶ ಸ್ಪರ್ಧೆಯ ವಿಜೇತರ ಘೋಷಣೆಯಾಗಲಿದೆ. ಇದರ ಘೋಷಣೆಯನ್ನು ತೀರ್ಪುಗಾರರಾದಂತಹ ಶ್ರೀಮತಿ ಸುಚಿತ್ರಾ ಸೂಜಿ ಮೇಡಮ್ ಇವರು ಘೋಷಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜೈ ಜಿನೇಂದ್ರ. ಎಲ್ಲಾ ಮಕ್ಕಳು ಚೆನ್ನಾಗೇ ಮಾಡಿದ್ದಾರೆ. ಎಲ್ಲರೂ ಮುದ್ದು ಮುದ್ದಾಗಿ ಸ್ವಲ್ಪ ಜೋರು ಮಾತಾಡ್ಬೋದು ಮೇಡಮ್, ಸ್ವಲ್ಪ ಜೋರಾಗಿ. ಅಲ್ಲೇನೋ ಡಿಸ್ಟರ್ಬೆನ್ಸ್ ಇದೆ ಮೇಡಮ್, ನೋಡಿ ಅಲ್ವಾ? ಬೇರೆ ಯಾರೆಲ್ಲ ಮೈಕ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ಈಗ ಮಾತಾಡಿ. ಎಲ್ಲರಿಗೂ ಜೈ ಜಿನೇಂದ್ರ. ಕೇಳಿಸ್ತದಾ? ಹಾ, ಓಕೆ ಮೇಡಮ್, ಓಕೆ. ಹಾ, ಎಲ್ಲ ಮಕ್ಕಳು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪಾರ್ಟಿಸಿಪೇಟ್ ಮಾಡೋದು ಮುಖ್ಯ, ಬಹುಮಾನ ಮುಖ್ಯ ಅಲ್ಲ. ಈಗ ಮೊದಲನೆಯಾಗಿ ಸಮಾಧಾನಕರ ಬಹುಮಾನದ ಬಗ್ಗೆ ಹೇಳ್ತಾ ಇದ್ದೇನೆ. ಸಮಾಧಾನಕರ ಬಹುಮಾನದು ಯೂಟ್ಯೂಬ್ ಮೇಡಮ್, ಯೂಟ್ಯೂಬ್ ಲೈಕ್ ಶುರುವಿಗೆ ಯೂಟ್ಯೂಬ್ ಹೇಳ. ಯೂಟ್ಯೂಬ್ ಪ್ರೈಸಸ್ 3ನೇ ಬಹುಮಾನ, ತೃತೀಯ ಬಹುಮಾನ ಸಮರ್ಥ ರಜಬ
ನವರು ಹಾವೇರಿ ಸಮರ್ಥ. ದ್ವಿತೀಯ ವಿಹಾನ್ ಪಿ ಕಬಾಡಗೆ ಹಾವೇರಿ. ಪ್ರಥಮ ಭಾರ್ಗವಿ ಚಡ್ಚಣ. ಈಗ ಸಮಾಧಾನಕರ ಬಹುಮಾನ. 5ನೇ ಸಮಾಧಾನಕರ ಬಹುಮಾನ ಆಯುಷ್ ಜಿತೇಂದ್ರ ಚೌಗಲೆ. ಆಯುಷ್ ಜಿತೇಂದ್ರ ಚೌಗಲೆ. 4ನೇ ಸಮಾಧಾನಕರ ಬಹುಮಾನ ಪುನೀತಾ ಡಿ ಪಾಟೀಲ. ಪಾಟೀಲ. ಪುನೀತಾ ಡಿ ಪೊಲೀಸ ಪಾಟೀಲ. 3ನೇ ಬಹುಮಾನ ಸ್ವಸ್ತಿ ಆಸ್ಕಿ ಬೆಳಗಾವಿ. 3ನೇ ಬಹುಮಾನ ಸ್ವಸ್ತಿ ಆಸ್ಕಿ ಬೆಳಗಾವಿ. 2ನೇ ಬಹುಮಾನ ಸಮನ್ವಯ ಆಸ್ಕಿ ಬೆಳಗಾವಿ. 2ನೇ ಬಹುಮಾನ ಸಮನ್ವಯ ಆಸ್ಕಿ ಬೆಳಗಾವಿ. ಇಲ್ಲಿ ಕೆಲವು ಕಡೆ ಪೆಟ್ಟಿಗೆಯಿಂದನೂ ಅವನು ತಗೊಳ್ತಾನೆ ಅಂತ ಕೆಲವು ಕಥೆಗಳಲ್ಲಿ ಇದೆ. ಅದರಿಂದ ಈ ಪೆಟ್ಟಿಗೆಯಿಂದ ಕಳುವು ಮಾಡೋದನ್ನ ನಾನಿಲ್ಲಿ ಕನ್ಸಿಡರ್ ಮಾಡಿದ್ದೇನೆ. ಹಾಗಾಗಿ ಇಲ್ಲಿ ಸಮನ್ವಯ ಆಸ್ಕಿ ಬೆಳಗಾವಿ ಅವರಿಗೆ ಸಿಕ್ಕಿದೆ. 1ನೇ ಬಹುಮಾನ ವಿಹಾನ್ ಪಿ ಕಬಾಡಗೆ ಹಾವೇರಿ. ಇದೆಲ್ಲ ಸಮಾಧಾನಕರ ಬಹುಮಾನ. ಮತ್ತು ಪ್ರಥಮ ದ್ವಿತೀಯ ಬಹುಮಾನದಲ್ಲಿ ತೃತೀಯ ಬಹುಮಾನ ಭಾರ್ಗವಿ ಚಡ್ಚಣ. ದ್ವಿತೀಯ ಬಹುಮಾನ ಮೋಹನ ಕಂಚಿಕೊಪ್ಪ. ದ್ವಿತೀಯ ಬಹುಮಾನ. ಪ್ರಥಮ ಬಹುಮಾನ ಸಾಧ್ವಿನಿ ದರೆಪ್ಪ ಹಸುರೆ. ಪ್ರಥಮ ಬಹುಮಾನ ಸಾಧ್ವಿನಿ ದರೆಪ್ಪ ಹಸುರೆ. ಓಕೆ, ಅಭಿನಂದನೆಗಳು. ನನಗೆ ಈ ಅವಕಾಶ ಕೊಟ್ಟಿರುವುದಕ್ಕೆ ಅನಂತ ಧನ್ಯವಾದಗಳು ನಿರಂಜನಜಿ. ಹೀಗೆ ನಿಮ್ದು ಕಾರ್ಯಗಳು ಇನ್ನೂ ಚೆನ್ನಾಗಿ ನಡೀಲಿ, ನಾವೆಲ್ಲ ಸದುಪಯೋಗ ಮಾಡಿಕೊಳ್ತೇವೆ. ಇನ್ನು ನೀವು ಧಾರ್ಮಿಕ ಕ್ರಿಯೆಗಳು ನಡೆಯಲಿ ಅಂತ ಹಾರೈಸ್ತೇನೆ. ಓಕೆ ಮೇಡಮ್, ಧನ್ಯವಾದ. ನಿಮ್ಮ ಸಹಕಾರಕ್ಕಾಗಿ ಅಂಜನಚೋರ ಛದ್ಮವೇಷ ಸ್ಪರ್ಧೆಯ ಕಾರ್ಯಕ್ರಮವನ್ನು ತೀರ್ಪುಗಾರರ ನೆಲೆಯಲ್ಲಿ ತಾವು ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಬಂಧುಗಳೇ, ಇದೀಗ ಸಮಾಧಾನಕರ ಬಹುಮಾನವನ್ನು ಪಡೆದಂತಹ ಯಾರು ಸಮನ್ವಯ ಅಸ್ಕಿ, ಸ್ವಸ್ತಿ ಅಸ್ಕಿ ಬೆಳಗಾವಿ ಇಬ್ಬರು ಮಕ್ಕಳು ನಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದ್ದಾರೆ. ಇಬ್ಬರು ಮಕ್ಕಳು ಅಭಿನಂದನೆಗಳು ಪುಟ. ಸಮನ್ವಯ ಅಸ್ಕಿ, ಸ್ವಸ್ತಿ ಅಸ್ಕಿ ಅಭಿನಂದನೆಗಳು. ಅಭಿನಂದನೆಗಳು. ಚೆನ್ನಾಗಿ ಮಾಡಿದಿರಿ. ಆ ಪೆಟ್ಟಿಗೆಯಿಂದ ತೆಗೆಯುವುದು ಚೆನ್ನಾಗಿ ಮಾಡಿದಿರಿ. ಬಹಳ ಪ್ರತಿಭಾವಂತ ವಿದ್ಯಾರ್ಥಿಗಳು. ಪ್ರಬಂಧ ಸ್ಪರ್ಧೆ ಬರೀತಾರೆ ಇವರು, ಮತ್ತೆ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಬಹಳ ಒಂದು ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್. ಚೆನ್ನಾಗಿತ್ತು. ಓಕೆ, ಅಭಿನಂದನೆಗಳು ಪುಟ ಮಕ್ಕಳ. ಜೈ ಜಿನೇಂದ್ರಗಳು ಸರ್. ಓಕೆ ಓಕೆ, ಇನ್ನು ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ರೆ ತೋರಿಸಿ. ಭಾರ್ಗವಿ ಅವರು ಇದ್ದಾರಂತಲ್ವಾ? ವಿಹಾನ್ ಇದ್ದಾರೆ. ಒಂದು ನಿಮಿಷ. ವಿಹಾನ್. ಭಾರ್ಗವಿ ಯಾರು? ಭಾರ್ಗವಿ ಬಾಯಿಲಿ ಸರ್ ಜೊತೆ ಮಾತಾಡಿ. ವಿಹಾನ್ ಇವನಿಗೆ ಯಾವುದು ವಿಹಾನ್ ಕಬಾಡಗೆ ಯಾವ್ದ್ರಲ್ಲಿ ಯೂಟ್ಯೂಬ್ ಲೈಕ್ ನಲ್ಲಿ ದ್ವಿತೀಯ ಬಹುಮಾನ ಪಡೆದುಕೊಂಡಿದ್ದಾನೆ. ಹಾಗೆ ಸಮಾಧಾನಕರ ಬಹುಮಾನದಲ್ಲೂ ಕೂಡ ವಿಹಾನ್ ಪಿ ಕಬಾಡಗೆ ಹಾವೇರಿ ಇವನು 2 ಬಹುಮಾನವನ್ನು ಪಡೆದುಕೊಂಡಿದ್ದಾನೆ. ಹಾಗೆ ಭಾರ್ಗವಿ ಚಡಚನ ಇವರಿಗೆ ತೃತೀಯ ಬಹುಮಾನವು ದೊರಕಿದೆ. ಇದರಲ್ಲಿ ಯೂಟ್ಯೂಬ್ ಲೈಕ್ ನಲ್ಲಿ ಪ್ರಥಮ ಬಹುಮಾನವು ಕೂಡ ಬಂದಿದೆ. 2 ಬಹುಮಾನ ಬಂದಿದೆ. ಯೂಟ್ಯೂಬ್ ಲೈಕ್ ಅದು ಫೇಸ್ಬುಕ್ ಲೈಕ್ ಅದು ನಮ್ಮ ಲೈಕ್ನ ಮೇಲೆ ಆಧಾರಿತವಾಗಿರುವಂತದ್ದು. ಅಭಿನಂದನೆಗಳು ಇಬ್ಬರಿಗೂ ಕೂಡ, ಅಭಿನಂದನೆಗಳು. ಓಕೆ ಮಕ್ಕಳ, ಓಕೆ. ಬಹುಮಾನವನ್ನು ಪಡೆದ ಎಲ್ಲರಿಗೂ ಅಭಿನಂದನೆಗಳು. ಹಾಗೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಕೂಡ ಅಭಿನಂದನೆಗಳು. ಬಹುಮಾನ ಕೇವಲ ನಾವು ಸಾಂಕೇತಿಕವಾಗಿ ಅಷ್ಟೇ ಹಂಚುತ್ತೇವೆ, ಯಾಕೆಂದ್ರೆ ಇಲ್ಲಿ ಸ್ಪರ್ಧೆ ಅಂದ್ಮೇಲೆ ಒಂದು ನಮ್ಮ ನಿಯಮ ಇರ್ತದೆ ಕಾರ್ಯಕ್ರಮದ್ದು. ಹಾಗಾಗಿ ಒಂದು ಸಾಂಕೇತಿಕವಾಗಿ ಬಹುಮಾನಗಳನ್ನು ಕೊಡಲಾಗುತ್ತದೆ ಹೊರತು ಮತ್ತೆ ಉಳಿದ ಮಕ್ಕಳೇನು ಕಳಪೆ ಪ್ರದರ್ಶನ ಮಾಡಿದ್ದಾರೆ ಅಂತ ಅಲ್ಲ. ಎಲ್ಲಾ ಮಕ್ಕಳು ಉತ್ತಮವಾಗಿ ಮಾಡಿರ್ತಾರೆ. ಕೆಲವು ಅಂಶಗಳಿಂದ ಕೆಲವು ಯಾವ್ದಾದ್ರು ಒಂದು ಸಣ್ಣ ವಿಚಾರಗಳಿಂದ ಅದು ತಪ್ಪಿರ್ತದೆ ಬಹುಮಾನ. ಅದಕ್ಕಾಗಿ ಯಾರು ಚಿಂತಿಸಬೇಕಾಗಿಲ್ಲ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕಾಗಿ ತಮಗೆ ಅಭಿನಂದನೆಗಳು. ಹಾಗೆ ಭಾಗವಹಿಸಿದ ಎಲ್ಲಾ ಮಕ್ಕಳಿಗೂ ಕೂಡ ನಾವು ಈ ಸರ್ಟಿಫಿಕೇಟ್ ಅನ್ನು ಕೊಡ್ತೇವೆ. ಹಾಗೆ ಬಂಧುಗಳೇ,
ಮುಂದೆಯೂ ಕೂಡ ಸ್ಪರ್ಧೆ ನಿರಂತರವಾಗಿ ನಡೆಯಲಿದೆ. ನಮ್ಮ ಇಂದಿನ ಈ ಜೈನ ಸಾಹಿತ್ಯ ಸ್ಪರ್ಧೆ 22 ಹಾಗೂ ಛದ್ಮವೇಶ ಸ್ಪರ್ಧೆ 13 ಎರಡೂ ಸ್ಪರ್ಧೆಗಳ ಫಲಿತಾಂಶವನ್ನು ಘೋಷಣೆ ಮಾಡಿಯಾಗಿದೆ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀಮತಿ ವಸಂತಕುಮಾರಿ, ಧಾರ್ಮಿಕ ವಿದ್ವಾಂಸರು, ಬೆಂಗಳೂರು, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಜೈನ ಸಾಹಿತ್ಯ ಸ್ಪರ್ಧೆಯ ರತ್ನಾಕರ ಶತಕವನ್ನು ವಿವರಣೆ ಮಾಡಿದಂತಹ ಶ್ರೀಮತಿ ಅನುಪಮ ವಿಶ್ವಸೇನ, ನಿವೃತ್ತ ಶಿಕ್ಷಕ, ಮೈಸೂರು, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಗೌರವ ಪತ್ರಿಕೆ ಹಾಗೂ ತೀರ್ಪುಗಾರಿಕೆಯನ್ನು ಪ್ರಕಟ ಮಾಡಿದಂತಹ ಶ್ರೀಮತಿ ನೀರಜಾ ಸುನಿಲ್, ಧಾರ್ಮಿಕ ವಿದ್ವಾಂಸರು, ಮೈಸೂರು, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಸಾರಿಯ ಈ ಜೈನ ಸಾಹಿತ್ಯ ಸ್ಪರ್ಧೆಯ 22ನೇ ಸಂಚಿಕೆಯ ಪ್ರಾಯೋಜಕರಾಗಿ ಶ್ರೀಮತಿ ವಸಂತಕುಮಾರಿ ಮತ್ತು ಶ್ರೀಮತಿ ನೀರಜಾ ಸುನಿಲ್ ಇವರು ಸಹಕಾರ ನೀಡಿದ್ದರು. ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಛದ್ಮವೇಶ ಸ್ಪರ್ಧೆಯ ಅಧ್ಯಕ್ಷತೆ ಹಾಗೂ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಂತಹ ಶ್ರೀಮತಿ ಮಂಜುಳಾ ಅಭಯಚಂದ್ರ ಜೈನ್, ಇವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅವರು ಈ ಕಾರ್ಯಕ್ರಮದಲ್ಲಿ ಅನಿವಾರ್ಯ ಕಾರಣಗಳಿಂದಾಗಿ ಭಾಗವಹಿಸಲು ಸಾಧ್ಯವಾಗಿರಲಿಲ್ಲ, ಆದರೂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಉಪನ್ಯಾಸವನ್ನು ನೀಡಿದಂತಹ ಶ್ರೀಮತಿ ಸುಮಾ ಪ್ರಸಾದ್, ಧಾರ್ಮಿಕ ಚಿಂತಕರು, ಮೈಸೂರು, ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರು ಅಂಜನ ಚೌರನ ಕಥೆಯನ್ನು ನಮಗೆ ಸವಿವರವಾಗಿ ತಿಳಿಸಿದ್ದಾರೆ. ಹಾಗೆ ಗೌರವ ಪತ್ರಿಕೆಯಲ್ಲಿ ಹಾಗೂ ತೀರ್ಪುಗಾರಿಕೆಯ ನೆಲೆಯಲ್ಲಿ ನಮಗೆ ಶ್ರೀಮತಿ ಸುಚಿತ್ರಾ ಸೂಜಿ, ಹುಬ್ಬಳ್ಳಿ, ಇವರು ನಮಗೆ ಸಹಕಾರ ನೀಡಿದ್ದಾರೆ. ಹಾಗೆ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನು ಹಾಡಿದಂತಹ ಶ್ರೀಮನ್ಮ ಬೆಳ್ಳಾಲ್, ಕಾರ್ಕಳ, ಅಂಧ ಕಲಾವಿದರು, ಆದರೂ ಕೂಡ ಇವರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಇವರು ನಿರಂತರವಾಗಿ ಸಂಗೀತ ಕಾರ್ಯಕ್ರಮದ ಕ್ಷೇತ್ರದಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡೇ ಇರುತ್ತಿದ್ದಾರೆ. ಇವರು ಕಾಲೇಜ್ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ. ಬ್ರೈಲ್ ಲಿಪಿಯ ಮೂಲಕ ಇವರು ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದಾರೆ. ಇವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಧನ್ಯವಾದಗಳು. ಇದೇ ಈ ಕಾರ್ಯಕ್ರಮದ ಕೊನೆಯಲ್ಲಿ ಇವರೇ ಶಾಂತಿ ಮಂತ್ರವನ್ನು ಕೂಡ ಹಾಡಲಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರಾಗಿ ಆಗಮಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಯೂಟ್ಯೂಬ್ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಾಗಿ ಲೈವ್ ಕೊಡ್ಲಿಕ್ಕೆ ಆಗ್ಲಿಲ್ಲ. ಅದನ್ನ ಈ ಕಾರ್ಯಕ್ರಮವನ್ನು ನಾವು ರೆಕಾರ್ಡ್ ಮಾಡಿ ಈ ಕಾರ್ಯಕ್ರಮವನ್ನು ಮತ್ತೆ ಯೂಟ್ಯೂಬ್ಗೆ ನಾವು ಅಪ್ಲೋಡ್ ಮಾಡ್ತೇವೆ. ನಮಗೆ ಈ ಕಾರ್ಯಕ್ರಮ ಅಲ್ಲದೆ ಮೊನ್ನೆ ಧಾರ್ಮಿಕ ಶಿಬಿರದಲ್ಲೂ ಕೂಡ ನಮ್ಮ ಕಾರ್ಯಕ್ರಮಗಳನ್ನು ರೆಕಾರ್ಡಿಂಗ್ ಮಾಡಿ ನಮಗೆ ಸಹಕರಿಸಿದವರು ಸುಮಾ ಮೇಡಮ್ ಗೌರಿಬಿದನೂರವರು, ಹಾಗೂ ಅವರ ಮಗಳು ಶ್ರಾವಣಿಯವರು ನಮಗೆ ತುಂಬ ಸುರದ ಸಹಕಾರ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ರೆಕಾರ್ಡ್ ಮಾಡಿ ಮತ್ತೆ ಯೂಟ್ಯೂಬ್ಗೆ ನಾವು ಬಿಡ್ತೇವೆ. ಅದನ್ನು ಇವರು ಮಾಡಿಕೊಟ್ಟಿರುತ್ತಾರೆ. ಸುಮಾ ಮೇಡಮ್, ತಮಗೆ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತ ಎಲ್ಲಾ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಬಂಧುಗಳೇ, ನಿರಂಜನ ಲಾರಿ ಮಾಧ್ಯಮದ ಮೂಲಕ ಇನ್ನಷ್ಟು ಮುಂದಕ್ಕೆ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಬೆಂಬಲ ಇರಲಿ ಎಂದು ತಮ್ಮೆಲ್ಲರಲ್ಲಿ ಮನವಿ ಮಾಡುತ್ತಾ ಇಂದಿನ ಈ ಕಾರ್ಯಕ್ರಮದ ಕೊನೆಯಲ್ಲಿ ಶಾಂತಿ ಮಂತ್ರವನ್ನು ಹಾಡಲಿದ್ದಾರೆ ಶ್ರೀಮನ್ಮ ಬೆಳ್ಳಾಲ್ ಇವರು. ಸಂಪೂಜಕಾನಾಂ ಪ್ರತಿಪಾಲಕಾನಾಂ ಯತೀಂದ್ರ ಸಾಮಾನ್ಯ ತಪೋಧನಾನಾಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಃ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರಃ ಕ್ಷೇಮಂ ಸರ್ವ ಪ್ರಜಾನಾಂ ಪ್ರಭವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸಮ್ಯಕ್ ವರ್ಷತು ಮಘವಕ್ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರೀಕ್ಷಣಮಪಿ ಜಗತಾಂ ಮಾಸ್ಮ ಉಜ್ಜೀವಂ ಲೋಕೆ ಜೈನೇಂದ್ರಂ ಧರ್ಮಚಕ್ರ ಪ್ರಭವತು ಸತತಂ ಸರ್ವಸೌಖ್ಯಪ್ರದಾಯಿ ಪ್ರಧ್ವಸ್ತಗಾತಿ ಕರ್ಮಾಣಃ ಕೇವಲ ಜ್ಞಾನಭಾಸ್ಕರಃ ಕುರುವಂತು ಜಗತಾ ಶಾಂತಿ ವೃಷಭಾದ್ಯ ಜಿನೇಶ್ವರಃ